Good afternoon, all. Welcome back to another weekly online session. So, uh, ನಾವೊಂದು ಇಂಪಾರ್ಟೆಂಟ್ ಗೋಲ್ ಅಲ್ಲಿ ಇದ್ದೀವಿ. ದಟ್ಸ್ ನಥಿಂಗ್ ಬಟ್ ಫೈಂಡಿಂಗ್ ಔಟ್ ಸಮ್ ಮಾಸ್ಟರ್ ರಿಸೋರ್ಸ್ ಪರ್ಸನ್ಸ್ ಫಾರ್ ATLs. ಓಕೆ, ಸೊ ಈ ಈ ಒಂದು ಪ್ರೊಸೀಜರ್ ಅಲ್ಲಿ ನಮ್ಗೆ ಕೆಲವರು ಲೈಕ್ 4-5 ಟೀಚರ್ಸ್ ನಾವು ಸೆಲೆಕ್ಟ್ ಮಾಡಿದ್ದೀವಿ. ಅಮಾಂಗ್ ದೆಮ್ one will be conducting today's online session. So ಇವತ್ತಿನ ಆನ್ಲೈನ್ ಸೆಷನ್ ಕಂಡಕ್ಟ್ ಮಾಡೋ ಟೀಚರ್ ಹೆಸರು ಬಂದು ಸಂದೇಶ್ KL ಅಂತ. ಸೊ ಅವರು ಚಿಕ್ಕಮಗಳೂರು ಹಬ್ ATL ಇನ್ಚಾರ್ಜ್ ಟೀಚರ್ ಆಗಿದ್ದಾರೆ. ಸೊ ಇವತ್ತಿನ ಸೆಷನ್ ತುಂಬಾ ಮೇನ್ ಆಗಿ ಫೋಕಸ್ ಮಾಡೋದು ಈ ಡ್ಯಾಶ್ ಬೋರ್ಡ್ ಯಾವ ರೀತಿ ಫಿಲ್ ಮಾಡಬೇಕು, ಆಮೇಲೆ ಟ್ರಾಂಚ್ ಯಾವ ರೀತಿ ಅಪ್ಡೇಟ್ ಮಾಡಬೇಕು, ಆಮೇಲೆ AM ರಿಸೋರ್ಸಸ್ ಯಾವ ಥರ ಯುಟಿಲೈಸ್ ಮಾಡ್ಬೋದು. ಆ್ಯಂಡ್ ಇಫ್ ಎನಿ ಟೀಚರ್ಸ್ ಹ್ಯಾವ್ ಎನಿ ಕ್ವಾರೀಸ್ ರಿಗಾರ್ಡಿಂಗ್ ATL ಯಾವ ರೀತಿ ನಡ್ಸ್ಕೊಂಡು ಹೋಗ್ಬೇಕನ್ನೋ ಒಂದು ಏನಾದ್ರು ಪ್ರಶ್ನೆ ನಿಮ್ಮಲ್ಲಿ ಇದ್ದರೆ ಅದನ್ನ ನೀವು ಇಲ್ಲಿ ಡಿಸ್ಕಸ್ ಮಾಡ್ಕೊಬೋದು. ಆ್ಯಂಡ್ ದಿಸ್ ಇಸ್ ಕಂಪ್ಲೀಟ್ಲಿ ಫಾರ್ ದಿ ಟೀಚರ್ಸ್. ಸೊ ಮಕ್ಕಳಿಗೆ ಮೇ ಬಿ ಫ್ರಮ್ ನೆಕ್ಸ್ಟ್ ವೀಕ್ ವಿಲ್ ಬಿ ಕಂಡಕ್ಟಿಂಗ್ ದ ರೆಗ್ಯುಲರ್ ಆನ್ಲೈನ್ ಸೆಷನ್. ಸೊ ಕೆಲವರು ರಿಕ್ವೆಸ್ಟ್ ಮಾಡಿದ್ರು ಯಾವ ರೀತಿ ಡ್ಯಾಶ್ ಬೋರ್ಡ್ ಎಲ್ಲ ಅಪ್ಡೇಟ್ ಮಾಡಬೇಕಾಗಿದೆ ಸರ್ ಅಂತ. ಸೊ ಅದಕ್ಕೋಸ್ಕರ ಆ ಒಂದು ರಿಕ್ವೆಸ್ಟ್ ನ ಕನ್ಸಿಡರ್ ಮಾಡ್ಕೊಂಡು ನಾವು ಈ ಸೆಷನ್ ನ ಪ್ಲಾನ್ ಮಾಡಿದೀವಿ. ಹೋಪ್ಫುಲಿ ನಾವು ಇವತ್ತು ಕಂಪ್ಲೀಟ್ ಸೆಷನ್ ಅಲ್ಲಿ ನಿಮ್ಮೆಲ್ಲ ಪ್ರಶ್ನೆನು ಉತ್ತರಿಸಬಹುದು ಅಂತ ಅನ್ಕೊಳ್ತೇನೆ. ಹಾಗೂ ಇಫ್ ಇಟ್ಸ್ ನಾಟ್ ಪಾಸಿಬಲ್ ದೆನ್ ವಿಲ್ ಹ್ಯಾವ್ ಒನ್ ಮೋರ್ ಸೆಷನ್, ಅಂದ್ರೆ ಲೈಕ್ ಪಾರ್ಟ್ 2 ಆರ್ ಇದೊಂದು ಪಾರ್ಟ್ 1 ಪಾರ್ಟ್ 2 ಆ ತರ ಒಂದು ಸೆಷನ್ ಮಾಡ್ಕೊಬಹುದು. ಇವತ್ತು ಕಂಪ್ಲೀಟ್ ಆಗಿ ಕವರ್ ಮಾಡಕ್ ಆಗಿಲ್ಲ ಅಂದ್ರೆ. ಸೊ ಐ ವುಡ್ ಲೈಕ್ ಟು ಹ್ಯಾಂಡ್ ಓವರ್ ಟುಡೇಸ್ ಸೆಷನ್ ಟು ಸಂದೇಶ್ ಸರ್, ಹೂ ಇಸ್ ಫ್ರಮ್ ಕಲಾಸ. ಸಂದೇಶ್ ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ಇಂಟ್ರಡ್ಯೂಸ್ ಮಾಡ್ಕೊಂಡು ನೀವು ಸ್ಟಾರ್ಟ್ ಮಾಡ್ಕೊಬಹುದು ಸರ್. ಓಕೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಎಸ್ಪೆಷಲಿ ಇನ್ನೊಂದು ತುಂಬಾ ಥ್ಯಾಂಕ್ಸ್ ಸರ್ ಸೆಷನ್ ಕಂಡಕ್ಟ್ ಮಾಡೋದಕ್ಕೆ ಒಪ್ಪಿದಕ್ಕೋಸ್ಕರ. ಅಂಡ್ ಮುಂದೆ ಇನ್ನ ಹಲವಾರು ಟೀಚರ್ಸ್ ಈ ತರ ಸೆಷನ್ಸ್ ಮೇ ಬಿ ಪ್ರಾಜೆಕ್ಟ್ ಮೇಕಿಂಗ್ ಆಗಿರ್ಲಿ, ನಿಮ್ ಶಾಲೆಯಲ್ಲಿ ಮಾಡೋ ಪ್ರಾಜೆಕ್ಟ್ಸ್ ನ ಪ್ರೆಸೆಂಟ್ ಮಾಡೋದು, ಅಥವಾ ಆ ಪ್ರಾಜೆಕ್ಟ್ ಯಾವ ರೀತಿ ಮಾಡ್ಬೇಕು, ನಾವು ಕಂಡಕ್ಟ್ ಮಾಡೋ ಸಿಮಿಲರ್ ಸೆಷನ್ ನೀವು ಮುಂದೆ ಆನ್ಲೈನ್ ಸೆಷನ್ಸ್ ಮಾಡ್ತೀರಾ ಅಂತ ಒಂದು ಹೋಪ್ ಇಟ್ಕೊಂಡು ಇವತ್ತಿನ ಫಸ್ಟ್ ಸೆಷನ್ ಸಂದೇಶ್ ಸರ್ ಅವರಿಗೆ ಕಂಡಕ್ಟ್ ಮಾಡೋದಕ್ಕೆ ಒಪ್ಪಿದಕ್ಕೆ ತುಂಬಾ ಥ್ಯಾಂಕ್ಸ್. ಅಂಡ್ ಯಾ ಸರ್, ಯು ಕ್ಯಾನ್ ಕಂಟಿನ್ಯೂ ವಿತ್ ಟುಡೇ ಸೆಷನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ಲರಿಗೂ ಕೂಡ ಮಧ್ಯಾಹ್ನದ ನಮಸ್ಕಾರಗಳು. ಈಗ ATL ನ ಬಲವರ್ಧನೆಗಾಗಿ ನಮ್ಮ ವಿಜ್ಞಾನ ಆಶ್ರಮದ ಸಿಗ್ನೇಟರೀಸು ಗೌರವಾನ್ವಿತರಾದಂಥ ಯೋಗಿ ಸರ್ ಇರ್ಬೋದು, ಕಿಶೋರ್ ಗಾಯಕ್ವಾಡ್ ಸರ್ ಇರ್ಬೋದು, ಅವರ ಟೀಮ್ ಮೆಂಬರ್ಸ್ ಆದಂಥ ಮನೋಜ್ ಸರ್, ಸುನಿಲ್ ಸರ್, ಹಾಗೆ ಸೋಮಶೇಖರ್ ಸರ್, ಇವರು ಅವಿರತವಾಗಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಯುನಿಸೆಫ್ ಕೂಡ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ನೋಡಿದ್ರೆ ನಮ್ಮ ಸ್ಟೇಟಲ್ಲಿ ATL ತುಂಬಾ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದೆ. 2017 ನಮ್ಮ ಶಾಲೆಯಲ್ಲಿ ATL ಏನು ಸ್ಟಾರ್ಟ್ ಆಗಿತ್ತು, ಓಪನ್ ಆಯಿತು, ಆಗ ನಮಗೆ ಯಾವುದೇ ರಿಸೋರ್ಸ್ ಇರಲಿಲ್ಲ, ವೆಂಡರ್ನೇ ಡಿಪೆಂಡ್ ಆಗಿದ್ವಿ ಸ್ಟಾರ್ಟಿಂಗ್ ಅಲ್ಲಿ. ಬಟ್ ವೆಂಡರ್ಸ್ ಕೂಡ ಸರಿಯಾದ ಮಾಹಿತಿಗಳನ್ನ ಕೊಡ್ತಿರ್ಲಿಲ್ಲ, ಆದ್ದರಿಂದ ನಮಗೆ ತುಂಬಾ ಕಷ್ಟ ಆಗ್ತಾ ಇತ್ತು. ಹಾಗೆ ಅಟಲ್ ಇನ್ನೋವೇಷನ್ ಮಿಷನ್ ಪೋರ್ಟಲ್ನಲ್ಲೂ ಕೂಡ ನಮಗೆ ATLಗೆ ಸಂಬಂಧಪಟ್ಟಂತ ಮಾಹಿತಿಗಳ ಕೊರತೆ ಇತ್ತು. ಬಟ್ ಈಗ ATL ಅಟಲ್ ಇನ್ನೋವೇಷನ್ ಮಿಷನ್ ನಲ್ಲಿ ATLಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳು ಲಭ್ಯ ಇದೆ. ಈಗ ತುಂಬಾ ಜನ ಚೆನ್ನಾಗಿ ಡ್ಯಾಶ್ ಬೋರ್ಡ್ ಅನ್ನ ಅಪ್ಲೋಡ್ ಮಾಡಿಬಿಟ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬಟ್ ಮನೋಜ್ ಸರ್ ಅವ್ರು ಹೇಳಿದಾಗೆ ತುಂಬಾ ಜನಕ್ಕೆ ಇದರಲ್ಲಿ ಟ್ರಾನ್ಸ್ಫರ್ ಆಗಿ ಹೊಸದಾಗಿ ಬಂದಿರ್ತಾರೆ ATL ಸ್ಕೂಲಿಗೆ, 4 ಜನ ತಗೊಂಡಿರ್ತಾರೆ ಫಸ್ಟಿಗೆ, ಅಂಥವರಿಗೆ ಕಷ್ಟ ಆಗ್ತಾ ಇದೆ. ಎಲ್ಲಿಂದ ನಾವು ರಿಸೋರ್ಸ್ ಅನ್ನ ಪಡ್ಕೋಬೇಕು, ಹೇಗೆ ನಾವು ATL ಅನ್ನ ರನ್ ಮಾಡಬೇಕು ಅನ್ನುವಂಥದ್ದು ಕೆಲವೊಂದು ಬೇಸಿಕ್ ಡೌಟ್ಸ್ ಇರ್ತವೆ. ಅಂಥವರಿಗಾಗಿ ಈ ಸೆಷನ್ ಅನ್ನ ಕಂಡಕ್ಟ್ ಮಾಡ್ತಿದೀವಿ. ಅದೇ ರೀತಿ ಮನೋಜ್ ಸರ್ ಅವ್ರು ಹೇಳಿದಾಗೆ ಈ ದಿನದ ಸೆಷನ್ ಮಕ್ಕಳಿಗೆ ಅಷ್ಟು ಉಪಯುಕ್ತ ಆಗಲ್ಲ. ಅದರಿಂದ ಯಾರಿಗೆ ಡೌಟ್ಸ್ ಇದೆ ಅವರೆಲ್ಲರೂ ಕೂಡ ಕೊನೆಯಲ್ಲಿ ಡೌಟ್ಸ್ ಅನ್ನ ಡಿಸ್ಕಸ್ ಮಾಡೋಣಂತೆ, ಶೇರ್ ಮಾಡಿಕೊಂಡು ಅದಕ್ಕೆ ಪರಿಹಾರನ ಕಂಡುಕೊಡೋಕ್ಕೆ ಪ್ರಯತ್ನ ಪಡೋಣ. ಈಗ ಫಸ್ಟಿಗೆ ನಾವು
ಏರ್ಟೆಲ್ ಅನ್ನು ನಾವು ಹೇಗೆ ಫಸ್ಟ್ ನಾವು ಅಟಲ್ ಇನೋವೇಷನ್ ಮಿಷನ್ ವೆಬ್ಸೈಟ್ಗೆ ಹೇಗೆ ಲಾಗೌಟ್ ಆಗೋದು ನೋಡೋಣಂತೆ. ಓಕೆ, ಸ್ಕ್ರೀನು ಶೇರ್ ಆಗಿದೆಯಲ್ಲ ಮನೋಜ್ ಸರ್? ಹಾ ಸರ್ ಕಂಟಿನ್ಯೂ ಮಾಡ್ಬೋದು ಸರ್. ವಿಸಿಬಲ್ ಅಲ್ವಾ? ಹಾ ಸರ್ ಓಕೆ, ವಿಸಿಬಲ್ ಇದೆ. ಫಸ್ಟಿಗೆ ನಾವು ಅಟಲ್ ಇನೋವೇಷನ್ ಮಿಷನ್ಗೆ ವೆಬ್ಸೈಟ್ಗೆ ಲಾಗಿನ್ ಆಗೋಣ. ಅಲ್ಲಿ ಏನೇನು ರಿಸೋರ್ಸಸ್ ಏರ್ಟೆಲ್ ಸಂಬಂಧಪಟ್ಟಂಗಿದೆ ಅದನ್ನು ಹೇಗೆ ನಾವು ಉಪಯೋಗವನ್ನು ಪಡ್ಕೊಳ್ತಾ ಹೋಗ್ಬೋದು ಅನ್ನೋದನ್ನ ನೋಡ್ತಾ ಹೋಗೋಣ. ನಾನೀಗ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ಸರ್ಚ್ ಬಾರಲ್ಲಿ ನಾವು AIM.go.in, ಇನ್ನೊಂದ್ಸಲ ಹೇಳ್ತೀನಿ, AIM.go.in ಇದನ್ನು ನಾವು ಟೈಪ್ ಮಾಡಿಬಿಟ್ಟು ಕ್ಲಿಕ್ ಮಾಡಿದರೆ ಈ ಡ್ಯಾಶ್ ಬೋರ್ಡ್ ಅಥವಾ ಮೇನ್ ಪೇಜ್, ಅಟಲ್ ಇನೋವೇಷನ್ ಮಿಷನ್ನ ಮೇನ್ ಪೇಜ್ ಓಪನ್ ಆಗುತ್ತೆ. ನಾವು ಅರ್ಲಿಯರ್ ಆಗಿ ಇದನ್ನು ಓಪನ್ ಮಾಡಿರೋದ್ರಿಂದ ಡೈರೆಕ್ಟ್ ಓಪನ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಬರುತ್ತೆ. ಅಟಲ್ ಇನೋವೇಷನ್ ಮಿಷನ್ನ ಒಂದು ವೆಬ್ಸೈಟ್ನ ಲಿಂಕ್ಗಳು ಬರುತ್ತೆ. ಡ್ಯಾಶ್ ಬೋರ್ಡ್ ಲಿಂಕ್ ಇದೆ, ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ಗೆ ಡೈರೆಕ್ಟ್ ಆಗಿ ಲಿಂಕ್ ಇದೆ, ಮತ್ತೆ ಅಟಲ್ ಇನೋವೇಷನ್ ಮಿಷನ್ನ ಓವರ್ ವ್ಯೂಸು, ಕರಿಕ್ಯುಲಮ್ ಏರ್ಟೆಲಿಂದು, ಇನ್ಕ್ಯುಬೇಷನ್ ಸೆಂಟರ್ಸು, ಇವುಗಳ ಲಿಂಕ್ಗಳನ್ನು ಡೈರೆಕ್ಟ್ ನಾವು ಇಲ್ಲಿ ನೋಡ್ಬೋದು. ಈಗ ಫಸ್ಟ್ಗೆ ಅಟಲ್ ಇನೋವೇಷನ್ ಮಿಷನ್ನ ವೆಬ್ಸೈಟಿನ ಮೇನ್ ಪೇಜ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಅಬೌಟ್ AIM, ಅಟಲ್ ಇನೋವೇಷನ್ ಮಿಷನ್ನ ಬಗ್ಗೆ ಒಂದಷ್ಟು ಓವರ್ ವ್ಯೂಸ್ ಇದೆ. ಮೀಟು ಅವರ್ ಮಿಷನ್ ಡೈರೆಕ್ಟರ್ ಇದೆ. ವೈಷ್ಣವ್ ಚಿಂತನ್ ಸರ್ ಅವರು ಮಿಷನ್ ಡೈರೆಕ್ಟರ್ ಆಗಿರ್ತಾರೆ ಅಟಲ್ ಇನೋವೇಷನ್ ಮಿಷನ್ ಇಂದು. MHLC ಮೆಂಬರ್ಸು ಇವೆಲ್ಲ ಇದಾವೆ. ಇವು ನಮ್ಗೆ ಅಷ್ಟು ಅವಶ್ಯಕತೆ ಬೀಳೋದಿಲ್ಲ. AIM ಪ್ರೋಗ್ರಾಮ್ಸ್ ಇದೆ, ಅಟಲ್ ಇನೋವೇಷನ್ ಮಿಷನ್ನ ಪ್ರೋಗ್ರಾಮ್ಸು. ಇಲ್ಲಿ ನಾವು ಕ್ಲಿಕ್ ಮಾಡಿದ್ವು ಅಂತ ಹೇಳಿದ್ರೆ ಇಲ್ಲಿ ಡ್ರಾಪ್ ಡೌನ್ ಬಾಕ್ಸ್ ಅಲ್ಲಿ ಫಸ್ಟಿಗೆ ಬರುವಂಥದ್ದೇ ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ಆಗಿರುತ್ತೆ. ನೆಕ್ಸ್ಟ್ ಬರುವಂಥದ್ದು ಅಟಲ್ ಇನ್ಕ್ಯುಬೇಷನ್ ಸೆಂಟರು, ಅದು 10 crore ಫಂಡಿಂಗ್ ಆಗುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಇಂದ. ಇಂಜಿನಿಯರಿಂಗ್ ಕಾಲೇಜು ಮತ್ತೆ ಸ್ಟಾರ್ಟ್ಅಪ್ಗಳಿಗೆ ಇದು ಫಂಡಿಂಗ್ ಆಗುವಂಥದ್ದು. ಅಟಲ್ ಟಿಂಕರಿಂಗ್ ಲ್ಯಾಬ್ ಬಂದ್ಬಿಟ್ಟು 6th to 12th ಗ್ರೇಡ್ ಇರುವಂತಹ ಸ್ಕೂಲ್ಗಳಿಗೆ ಫಂಡಿಂಗ್ ಆಗುವಂಥದ್ದು. ಅಟಲ್ ಕಮ್ಯುನಿಟಿ ಇನೋವೇಷನ್ ಸೆಂಟರ್ ಇದೆ. ಈ ರೀತಿ ಬರ್ತಾ ಹೋಗುತ್ತೆ. ನಮಗೆ ಬೇಕಾಗಿರುವಂಥದ್ದು ಅಟಲ್ ಟಿಂಕರಿಂಗ್ ಲ್ಯಾಬ್. ಇದನ್ನು ನಾವು ಕ್ಲಿಕ್ ಮಾಡಿಕೊಂಡ್ರೆ ಫಸ್ಟಿಗೆ ಇಲ್ಲಿ ATL ಓವರ್ ವ್ಯೂಸ್ ಅಂತ ಹೇಳ್ಬಿಟ್ಟು ಬರುತ್ತೆ. ಇದರಲ್ಲಿ ATLನ ಇಂಟ್ರೊಡಕ್ಷನ್ ಇರುತ್ತೆ, ಹಾಗೆ ಆಬ್ಜೆಕ್ಟಿವ್ಸ್ ಇರುತ್ತೆ. ಏನು ಆಬ್ಜೆಕ್ಟಿವ್ಸ್, ಯಾಕೆ ATL ಅನ್ನ ಪ್ರಾರಂಭ ಮಾಡಿದ್ರು ಅಂತ ಹೇಳ್ಬಿಟ್ಟು, ಟು ಕ್ರಿಯೇಟ್ ವರ್ಕ್ ಸ್ಪೇಸ್ ವೇರ್ ಯಂಗ್ ಮೈಂಡ್ಸ್ ಕ್ಯಾನ್ ಲರ್ನ್ ಇನೋವೇಷನ್ ಸ್ಕಿಲ್ಸ್, ಸ್ಕಲ್ಪ್ಟ್ ಐಡಿಯಾಸ್ ಥ್ರೂ ಹ್ಯಾಂಡ್ಸ್ ಆನ್ ಆಕ್ಟಿವಿಟೀಸ್, ವರ್ಕ್ ಆ್ಯಂಡ್ ಲರ್ನ್ ಇನ್ ಫ್ಲೆಕ್ಸಿಬಲ್ ಎನ್ವೈರನ್ಮೆಂಟ್ ಅಂತ ಹೇಳ್ಬಿಟ್ಟು ಈ ಆಬ್ಜೆಕ್ಟಿವ್ಸ್ ಒಂದಷ್ಟು ಕೊಟ್ಟಿರ್ತಾರೆ. ಇಲ್ಲಿ ಡಿಸ್ಕ್ಲೈಮರು ಕೂಡ ಕೊಟ್ಟಿದ್ದಾರೆ. ನಮಗೆ ಬೇಕಾಗುವಂಥದ್ದು ATLs ಇನ್ ಇಂಡಿಯಾ, ಎಷ್ಟು ATLs ಇದಾವೆ ಅಂತ ಹೇಳ್ಬಿಟ್ಟು. ಫಂಡೆಡ್ ATLs ಇನ್ ಇಂಡಿಯಾ ಇದನ್ನ ಕ್ಲಿಕ್ ಮಾಡಿದ್ರೆ 10,000 ATLsಗೆ 20 lakh ಥರ 12 lakh ಫಸ್ಟಿಗೆ ಫಂಡಿಂಗ್ ಆಗಿರುತ್ತೆ. ಆ ಲಿಸ್ಟ್ ಸಿಗುತ್ತೆ ನಮಗೆ ಇಲ್ಲಿ, ಫಂಡೆಡ್ ಇನ್ ATLs ಇನ್ ಇಂಡಿಯಾ ಅಂತ ಹೇಳ್ಬಿಟ್ಟು ಇದನ್ನ ಕ್ಲಿಕ್ ಮಾಡಿದ್ರೆ ಇದನ್ನು ನಮಗೆ ಅಷ್ಟು ಅವಶ್ಯಕತೆ ಬೀಳೋದಿಲ್ಲ. ಒಟ್ಟು ಎಲ್ಲೆಲ್ಲಿ ಇದಾವೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಆಮೇಲೆ ಫೈಂಡ್ ನಿಯರೆಸ್ಟ್ ATL ಅಂತ ಹೇಳ್ಬಿಟ್ಟು ನಮ್ಮ ಸುತ್ತಮುತ್ತ ಇರುವಂತಹ ಹತ್ತಿರದ ATLಗಳನ್ನ ನಾವು ಸರ್ಚ್ ಮಾಡ್ಬೋದು. ಇದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸರ್ಚ್ ಬಾರಲ್ಲಿ ನಾವು ಸ್ಕೂಲ್ ನೇಮ್ ಕೊಟ್ರೆ ಜಸ್ಟ್ ನಮ್ಮ ಊರ ಹೆಸರು ಟೈಪ್ ಮಾಡಿದ್ರೆ ಸಾಕು. ಇಲ್ಲಿ ನಮ್ಮ ಕಳಸದಲ್ಲಿ GJC ಕಳಸ ನಮ್ಮ ಸ್ಕೂಲ್ ಆಗಿರುತ್ತೆ, GMHPS ಕಳಸ, JM ಕಳಸ, ಪ್ರಬೋಧಿನಿ ಮತ್ತೆ ಪ್ರಬೋಧಿನಿ ಹೈಸ್ಕೂಲ್ ಕಳಸ, ಈ ರೀತಿ ಬರುತ್ತೆ. ಇಲ್ಲಿ 2 ಕಡೆ ATL ಇದೆ. ಇಲ್ಲಿ ನಾವು ಕ್ಲಿಕ್ ಮಾಡ್ಕೊಂಡ್ರೆ ನಿಯರೆಸ್ಟ್ ಬೈ ATLನ ನಾವು ನೋಡ್ಬೋದು. ಡಿಸ್ಟರ್ಬೆನ್ಸ್ ಇದೆ, ಮೈಕ್ ಆಫ್ ಮಾಡ್ಕೊಳ್ಳಿ. ಅದೇ ರೀತಿ ಅದರ ಕೆಳಗಡೆ ಇರುವಂತಹ ಡ್ರಾಪ್ ಡೌನ್ ಅಲ್ಲಿ ಲಿಸ್ಟ್ ಆಫ್ ಲ್ಯಾಬ್ಸ್ ಟು ವಿಚ್ ಸಬ್ಸಿಕ್ವೆಂಟ್ ಟ್ರಾಂಚ್ ಈಸ್ ಡಿಸ್ಪರ್ಸ್ಡ್ ಅಂತಿದೆ. ಇದನ್ನ ಕ್ಲಿಕ್ ಮಾಡಿದ್ರೆ ಹೊಸದಾಗಿ ರೀಸೆಂಟ್ ಆಗಿ ಏನೋ ಟ್ರಾಂಚ್ ಬಿಡುಗಡೆ ಮಾಡಿದ್ದಾರೆ ಆ ಲಿಸ್ಟ್ ಬರುತ್ತೆ ಇಲ್ಲಿ.
ಇಲ್ಲೂ ಕೂಡ ನಾವು ಶೇರ್ ಮಾಡ್ಕೊಂಡು ನಮ್ಮ ಸ್ಕೂಲ್ ಹೆಸರು ಇದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಬೋದು. ಕಳಸ ಅಂತ ಟೈಪ್ ಮಾಡ್ತಾ ಇದ್ದೀನಿ ನಾನು. ಇಲ್ಲಿ ರೀಸೆಂಟ್ ಆಗಿ ಟ್ರಾನ್ಸ್ ಬಿಡುಗಡೆ ಆಗಿರೋ ಲಿಸ್ಟಲ್ಲಿ ನಾನೊಂದು ಪಾಯಿಂಟ್ ಆಡ್ ಮಾಡ್ಬೇಕಂತಿದ್ದೀನಿ. ಓಕೆ ಸರ್. ಸೊ ಈಗ ನಾವು ATLs ನಿಯರ್ ಬೈ ಅಂತ ಒಂದು ಆಪ್ಷನ್ ನೋಡಿದಿರಲ್ಲ. ಸೊ ನಮ್ LCM ಸ್ಕೂಲ್ಸ್ ಇದೆ, ಮೇಕರ್ ಸ್ಪೇಸಸ್ ಸ್ಕೂಲ್ಸ್ ಇದೆ ಅಲ್ವಾ. ಸೊ ಈ ಮೇಕರ್ ಸ್ಪೇಸಸ್ ಸ್ಕೂಲ್ಸ್ಗೆ ಏನಾದ್ರು ಅಡ್ವಾನ್ಸ್ಡ್ ಆಗಿ ಏನ್ ಪ್ರಾಜೆಕ್ಟ್ಸ್ ಮಾಡ್ಬೇಕಂದ್ರೆ, ಅಥವಾ non-ATL ಸ್ಕೂಲ್ಸ್, ಸೊ ಆ ಮಕ್ಳಿಗೆ ಏನಾದ್ರು ಪ್ರಾಜೆಕ್ಟ್ಸ್ ಮಾಡ್ಬೇಕಂದ್ರೆ, ನಿಮ್ ಪಕ್ಕದಲ್ಲಿರೋ ನಿಮ್ ಶಾಲೆ, ನಿಮ್ಮ ಲೊಕೇಶನ್ ಪಕ್ಕದಲ್ಲಿರೋ ಈ ATL ಲ್ಯಾಬ್ಸ್ ಇದಲ್ವಾ, ಅಲ್ಲಿ ಹೋಗಿ ನೀವು ಬೇಕಾಗಿರೋ ಮೆಷಿನರೀಸ್ ನ ಯೂಟಿಲೈಸ್ ಮಾಡ್ಕೊಬಹುದು. ಓಕೆ. ಇಲ್ಲಿ ನಮ್ಮ ಸ್ಕೂಲ್ ಡೌನ್ಲೋಡ್ ಮಾಡಿಬಿಟ್ಟು ಸರ್ಚ್ ಮಾಡಿದ್ರೆ ಸಿಗುತ್ತೆ. ನಮ್ಮ ಸ್ಕೂಲನ್ನು ನಾವು ಫೈಂಡ್ ಮಾಡ್ಬೋದು, ನಮಗೆ ಸಬ್ಸಿಕ್ವೆಂಟ್ ಟ್ರಾನ್ಸ್ ಬಿಡುಗಡೆ ಆಗಿದೆಯಾ ಇಲ್ಲ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ATLs ಇನ್ ಇಂಡಿಯಾ ಆದಮೇಲೆ ನೆಕ್ಸ್ಟ್ ಬರುವಂಥದ್ದು ATL ಎಸ್ಟಾಬ್ಲಿಷ್ಮೆಂಟ್ ಆ್ಯಂಡ್ ಆಪರೇಷನ್ ಅಂತ ಹೇಳ್ಬಿಟ್ಟು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಲಿಂಕ್ ಇದು. ಇಲ್ಲಿ ATL ಗೈಡ್ಲೈನ್ಸ್ ಆ್ಯಂಡ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ. ಗೈಡ್ಲೈನ್ಸು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಆಗ ಇಷ್ಟು ಡಿಟೇಲ್ಡ್ ಆಗಿ ಗೈಡ್ಲೈನ್ಸು ಇರಲಿಲ್ಲ, ಮತ್ತು ಇಷ್ಟು ಲ್ಯಾಂಗ್ವೇಜಲ್ಲೂ ಇರಲಿಲ್ಲ. ನಾವು ಎಸ್ಟಾಬ್ಲಿಷ್ಮೆಂಟ್ ಆ್ಯಂಡ್ ಆಪರೇಷನಲ್ಲಿ ಓಕೆ ಕೊಟ್ಟು ಅದರಲ್ಲಿ ಬರುವಂಥ ಫಸ್ಟ್ ಲಿಂಕನ್ನು ATL ಗೈಡ್ಲೈನ್ಸ್ ಆ್ಯಂಡ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನಿಗೆ ಕ್ಲಿಕ್ ಮಾಡಿದರೆ ಇಲ್ಲಿ ATL ಗೈಡ್ಲೈನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಇದೆ, ATL ಗೈಡ್ ಬುಕ್ ಇದೆ, ATL ಹ್ಯಾಂಡ್ ಬುಕ್ ಇದೆ, ATL ಹ್ಯಾಂಡ್ ಬುಕ್ 2.0 ಇದೆ. ATL ಬ್ಯಾನರ್ ಅಂಡ್ ಪೋಸ್ಟರ್ಸ್ ಪ್ರಿಂಟ್ ಮಾಡಲಿಕ್ಕೆ ನಮಗೆ ಏನಾದರೂ ಒಂದು ವರ್ಕ್ಶಾಪ್ ಮಾಡ್ತಾ ಇದ್ರೆ, ಅಥವಾ ಯಾವುದಾದ್ರೂ ಒಂದು ಫೆಸ್ಟ್ ಮಾಡ್ತಾ ಇದ್ರೆ, ಸೈನ್ಸ್ ಫೆಸ್ಟ್, ATL ಫೆಸ್ಟ್ ಮಾಡ್ತಾ ಇದ್ರೆ, ಆಗ ಬ್ಯಾನರ್ಸ್ ಬೇಕಾಗುತ್ತೆ, ಪೋಸ್ಟರ್ಸ್ ಬೇಕಾಗುತ್ತೆ. ಡೈರೆಕ್ಟಾಗಿ ನಾವು ವೆಬ್ಸೈಟಿಂದನೇ ಡೌನ್ಲೋಡ್ ಮಾಡ್ಕೋಬಹುದು ಕೂಡ. ಇಲ್ಲಿ ATL ಹ್ಯಾಂಡ್ ಬುಕ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿದೆ. ಇಂಗ್ಲೀಷಲ್ಲಿದೆ, ಹಿಂದಿಯಲ್ಲಿದೆ, ಬೆಂಗಾಳಿಲಿದೆ, ಗುಜರಾತಿ, ಕನ್ನಡ, ಮರಾಠಿ ಮತ್ತು ತಮಿಳಲ್ಲಿದೆ. ನಾವು ಕನ್ನಡವನ್ನು ಕ್ಲಿಕ್ ಮಾಡಿದ್ರೆ ATL ಹ್ಯಾಂಡ್ ಬುಕ್ ಡಿಸ್ಪ್ಲೇ ಆಗುತ್ತೆ. ಇದನ್ನು ನಾವು ಡೌನ್ಲೋಡ್ ಮಾಡಿ ಇಟ್ಕೊಂಡು ಯಾವಾಗ ಬೇಕೋ ಅವಾಗ ನಾವು ಯುಟಿಲೈಸ್ ಮಾಡ್ಕೋಬಹುದು. ಈ ATL ಹ್ಯಾಂಡ್ ಬುಕ್ ಅಂತ ಹೇಳಿದ್ರೆ, ಇದು ಕಾನ್ಸೈಸ್ ಆಗಿರುವಂಥ ಕಂಪ್ಲೀಟ್ ಇನ್ಫಾರ್ಮೇಶನ್ ಇರುತ್ತೆ. ಇದರಲ್ಲಿ ಒಂದಷ್ಟು ಸ್ಟಾರ್ಟಿಂಗು ಮುನ್ನುಡಿಗಳೆಲ್ಲ ಇದ್ದಾವೆ. ಅಮಿತಾಬ್ ಕಾಂತ್ ಅವರು CEO ನೀತಿ ಆಯೋಗದ್ದು. ರಮಣನ್ ಮಿಷನ್ ಡೈರೆಕ್ಟರ್ ಆಗಿರ್ತಾರೆ ಅಟಲ್ ಇನೋವೇಷನ್ ಮಿಷನ್ ಇಂದು. ಈಗ ವೈಷ್ಣವ್ ಚಿಂತನ್ ಸರ್ ಇದ್ದಾರೆ. ಇಲ್ಲಿ ಇಂಡೆಕ್ಸ್ ಅಲ್ಲಿ ಫಸ್ಟಿಗೆ ಅಟಲ್ ಟಿಂಕರಿಂಗ್ ಲ್ಯಾಬ್ನ ಉಗಮ ಹೇಗೆ ಅದು ಪ್ರಾರಂಭ ಆಯ್ತು ಅಂತ ಹೇಳ್ಬಿಟ್ಟು, ನೀತಿ ಆಯೋಗನ ಸಂಯೋಜನೆ ಯಾವ ಥರ ಆಯಿತು, ಅಟಲ್ ಇನೋವೇಷನ್ ಮಿಷನ್ ಬಗ್ಗೆ ಒಂದಷ್ಟು ಮಾಹಿತಿಗಳು ಸಿಗುತ್ತೆ. ಅಟಲ್ ಟಿಂಕರಿಂಗ್ ಲ್ಯಾಬ್ಗೆ ಪೀಠಿಕೆ ಇದೆ. ಇಲ್ಲಿ ಭಾರತಕ್ಕಾಗಿ ಅಟಲ್ ಟಿಂಕರಿಂಗ್ ಲ್ಯಾಬ್ನ ಮಹತ್ವ, ಅಟಲ್ ಟಿಂಕರಿಂಗ್ ಲ್ಯಾಬ್ನ ಧ್ಯೇಯಗಳು, ಅಟಲ್ ಟಿಂಕರಿಂಗ್ ಲ್ಯಾಬ್ನ ಪ್ರೋಗ್ರಾಮ್ ವಿನ್ಯಾಸ, ಇವೆಲ್ಲದೂ ಕೂಡ ಮಕ್ಕಳಿಗೆ ಒಂದ್ಸಲ ಗೊತ್ತಿದ್ರೆ ಯಾಕೆ ನಾವು ATLಗೆ ಬರಬೇಕು, ಇದರ ಉದ್ದೇಶ ಏನು, ಯಾಕೆ ನಮ್ಮ ಸ್ಕೂಲಲ್ಲಿ ATL ಕ್ಲಾಸಸ್ ಬೇಕು ಅನ್ನೋದ್ರೆಲ್ಲ ಅವ್ರಿಗೆ ಒಂದಷ್ಟು ಐಡಿಯಾಸ್ ಬರುತ್ತೆ. ಒಂದಷ್ಟು ಪ್ರಿಂಟ್ ಹಾಕ್ಬಿಟ್ಟು ಯಾವಾಗಾದ್ರೂ ಟೈಮ್ ಇದ್ದಾಗ ಬ್ರೀಫ್ ಆಗಿ ಮಕ್ಕಳಿಗೆ ತಿಳಿಸೋದು ಒಳ್ಳೇದು ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ. ಅಟಲ್ ಟಿಂಕರಿಂಗ್ ಲ್ಯಾಬ್ ಇನೋವೇಷನ್ ಪ್ರಯಾಣದ ಪ್ರಾರಂಭ ಇಲ್ಲಿಂದ ಶುರು ಆಗುತ್ತೆ ಹೇಗೆ ಅಂತ ಹೇಳ್ಬಿಟ್ಟು. ಸೆಲೆಕ್ಷನ್ ಪ್ರೋಸೆಸ್ ಮತ್ತು ಟೈಮ್ ಲೈನ್ಸ್ 11th ಪೇಜಲ್ಲಿ ಹೇಗೆ ಸೆಲೆಕ್ಟ್ ಮಾಡ್ತಾರೆ, ಟೈಮ್ ಲೈನ್ ಏನು, ಅದ್ರ ಪ್ರೊಸೆಸಿಂಗ್ ಏನು ಅಂತ ಹೇಳ್ಬಿಟ್ಟು. ಬಟ್ ಈಗ ನಾವು ಅಟಲ್ ಟಿಂಕರಿಂಗ್ ಲ್ಯಾಬ್ನ ವೆಬ್ಸೈಟಿಗೆ ಹೋದರೆ ಅಲ್ಲಿ ಈಗ ಟೈಮ್ ಲೈನ್ ಕ್ಲೋಸ್ ಆಗಿದೆ, ಇನ್ನೂ ಸ್ಟಾರ್ಟ್ ಆಗಿಲ್ಲ. ಯಾವುದೋ ಒಂದು ಮಾಹಿತಿ ಪ್ರಕಾರ 70,000 ATLs ಪ್ರಾರಂಭ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಮೇ ಬಿ ಆಗ್ಬೋದು. ಈಗ ಅಟ್ ಪ್ರೆಸೆಂಟು 10,000 ATLs ವರ್ಕಿಂಗಲ್ಲಿದೆ ನಮ್ಮ ಇಂಡಿಯಾದಲ್ಲಿ, ಆಲ್ ಓವರ್ ಇಂಡಿಯಾದಲ್ಲಿ. ಅಟಲ್ ಟಿಂಕರಿಂಗ್ ಲ್ಯಾಬ್ ಸಹಾಯಧನ ವಿತರಣೆಗಾಗಿ ಅನುಸರಣೆ ಪ್ರಕ್ರಿಯೆ, ಡಾಕ್ಯುಮೆಂಟರಿ ಅನುಸರಣೆ, ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ನಮಗೆ ಸಹಾಯಧನ ಏನು ಟ್ರಾನ್ಸ್ಗಳು ಬಿಡುಗಡೆ ಆಗುತ್ತೆ, ಅದಕ್ಕೆ ಯಾವ ಥರ ಡಾಕ್ಯುಮೆಂಟರೀಸನ್ನು ನಾವು ಮೇಂಟೈನ್ ಮಾಡಬೇಕು, ಅದು ಯಾವ ಥರ ಪೋರ್ಟಲಲ್ಲಿ ಅಪ್ಲೋಡ್ ಮಾಡಬೇಕು ಅನ್ನುವಂಥದ್ದೆಲ್ಲ ಈ ಡಾಕ್ಯುಮೆಂಟರಿ ಅನುಸರಣೆಯಲ್ಲಿ ಸಿಗುತ್ತೆ. PFMS ಅನುಸರಣೆ, ಈಗ ಪ್ರೆಸೆಂಟ್ PFMS ಇಸ್ ನಾಟ್ ವರ್ಕಿಂಗ್, ಅದು ವರ್ಕಿಂಗಲ್ಲಿಲ್ಲ.
2022 ತನಕನೂ 21 ತನಕನೂ ವರ್ಕಿಂಗಲ್ಲಿತ್ತು. ಇನ್ನೂ ಅದು ಮತ್ತೆ PFMS ಸ್ಟಾರ್ಟ್ ಆಗುತ್ತೆ. ಆಗ ನಾವು PFMS ಬಗ್ಗೆ ತಿಳ್ಕೊಂಡಿದ್ರೆ ಹೇಗೆ ಲಾಗಿನ್ ಆಗಬೇಕು, ಹೇಗೆ ವೆಂಡರ್ ಕ್ರಿಯೇಟ್ ಮಾಡಬೇಕು, ಹೇಗೆ ನಮ್ಮ ಎಕ್ಸ್ಪೆಂಡಿಚರ್ನೆಲ್ಲ PFMS ಅಲ್ಲಿ ಎಂಟ್ರಿ ಮಾಡ್ತಾ ಹೋಗಬೇಕು ಅನ್ನೋದನ್ನ ತಿಳ್ಕೊಂಡಿದ್ರೆ ತುಂಬ ಈಸಿ ಆಗುತ್ತೆ. ನಮಗೆ ಸ್ಟಾರ್ಟಿಂಗಲ್ಲಿ PFMS ಬಗ್ಗೆ ಯಾವುದು ಕೂಡ ಏನು ಮಾಹಿತಿ ಇರಲಿಲ್ಲ. ಆಗ ಸ್ಕ್ರೀನ್ ವಿಸಿಬಲ್ ಇದೆಯಲ್ಲ? ವಿಸಿಬಲ್ ಇದೆ ಸರ್. ಓಕೆ ಸರ್, ಓಕೆ. ಆಗ ನಮಗೆ PFMS ಏನು ಗೌರ್ಮೆಂಟಿಂದ ಅಪಾಯಿಂಟ್ ಆಗಿದ್ರು ಬೆಂಗಳೂರು, ಅಲ್ಲಿ ಕುಮಾರ್ ಸರ್ ಅಂತ ಹೇಳ್ಬಿಟ್ಟು ಅವರೇ ನಮಗೆ ಒಂದೆರಡು ಸಲ ಗೈಡ್ ಮಾಡಿದ್ರು. ಆಮೇಲೆ ನಾವು ಅಲ್ಲಿ ನೋಡ್ಕೊಂಡ್ಬಿಟ್ಟು ತುಂಬ ಶ್ರಮ ಪಡಬೇಕಿತ್ತು. ಆಗ ಈ ರೀತಿ ವೆಬ್ಸೈಟಲ್ಲಿ ಅದ್ರ ಬಗ್ಗೆ ಯಾವುದೇ ಒಂದು ಮಾಹಿತಿ ಇರಲಿಲ್ಲ. ಬಟ್ ಈಗ ವೆಬ್ಸೈಟಲ್ಲೇ ಕೊಟ್ಟಿದ್ದಾರೆ, ಅದು ಕೂಡ ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟಿಂದ ಮಾಡಿರುವಂತಹ ಒಂದು ಏನೊಂದು ಇದರಲ್ಲಿ ಕನ್ನಡದಲ್ಲೂ ಕೂಡ ನಮಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅವರ ಒಂದು ಇಂಟೆನ್ಷನ್ ಎಷ್ಟಿದೆ ಅಂತ ಹೇಳಿದ್ರೆ, ಈ ಲ್ಯಾಬ್ ತುಂಬ ಚೆನ್ನಾಗಿ ಎಲ್ಲ ಕಡೆನೂ ವರ್ಕ್ ಆಗಬೇಕು, ಅದಕ್ಕೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಆಗಬಾರ್ದು. ಇವನ್ ಸೌತ್ ಇಂಡಿಯಾದಲ್ಲೇ ಹೆಚ್ಚು ಲ್ಯಾಂಗ್ವೇಜ್ ಬ್ಯಾರಿಯರ್ ಆಗುವಂಥದ್ದು ಇಂಗ್ಲೀಷ್ ಮತ್ತು ಹಿಂದಿ ಅಷ್ಟಾಗಿ ಗೊತ್ತಿಲ್ಲದೇ ಇರುವಂಥದ್ದು, ಅದು ಯಾವುದು ಕೂಡ ಇದಕ್ಕೆ ಅಡೆತಡೆ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಲೋಕಲ್ ರೀಜನಲ್ ಲ್ಯಾಂಗ್ವೇಜಲ್ಲೂ ಕೂಡ ಇದರ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೆಕ್ಸ್ಟು ಸಂಗ್ರಹಣೆ ಮತ್ತು ಸಹಾಯಧನ ನಿಧಿ ಬಳಕೆ ಮಾರ್ಗದರ್ಶನವನ್ನು ಅರ್ಥ ಮಾಡಿಕೊಳ್ಳುವುದು. ಯಾವ ಥರ ನಾವು ಸಹಾಯ ನಿಧಿಗಳನ್ನೆಲ್ಲ ಯೂಸ್ ಮಾಡ್ಕೋಬಹುದು ಅನ್ನೋದೆಲ್ಲ ಇದರಲ್ಲಿ ಮಾಹಿತಿಗಳು ಇರ್ತಾ ಹೋಗುತ್ತೆ. ಇದನ್ನು ನಾವು ಕೆಳಗಡೆಗೆ ಹಿಂಗೆ ಸ್ಕ್ರೋಲ್ ಡೌನ್ ಮಾಡ್ತಾ ಹೋದರೆ ಫುಲ್ ಮಾಹಿತಿಗಳು ಸಿಗುತ್ತೆ. ಒಂದಷ್ಟು ನೋಡೋಣ ಅಂತ ಇದರಲ್ಲಿ. ಇಲ್ಲಿ ನೋಡಿ, ಭಾರತಕ್ಕೆ ಅಟಲ್ ಟಿಂಕರಿಂಗ್ ಲ್ಯಾಬ್ನ ಮಹತ್ವ ಫಸ್ಟ್ ಇದೆ. ಇದರಿಂದ ಹೆಚ್ಚಿನ ಮಾಹಿತಿಗೋಸ್ಕರ ಇಲ್ಲಿ ಲಿಂಕ್ ಕೊಟ್ಟಿದ್ದಾರೆ. ಇಲ್ಲಿ ಜಸ್ಟ್ ಅದರದ್ದು ಏನೊಂದು ಜಸ್ಟ್ ಟಚ್ ಮಾಡಿದ್ದಾರೆ ಅಷ್ಟೇ. ಅದ್ರ ಮಾಹಿತಿ, ಸಂಪೂರ್ಣ ಮಾಹಿತಿ ಬೇಕಾದರೆ ಇಲ್ಲಿ QR ಕೋಡ್ ಇದೆ, ಸ್ಕ್ಯಾನ್ ಮಾಡ್ಬೋದು, ಅಥವಾ ಲಿಂಕ್ ಕೂಡ ಕೊಟ್ಟಿದ್ದಾರೆ. ಯೂಟ್ಯೂಬ್ ಲಿಂಕ್ ಇದೆ ಇಲ್ಲಿ, ಅದನ್ನು ಕೂಡ ನಾವು ಓಕೆ ಕೊಟ್ಕೊಂಡ್ರೆ ಕ್ಲಿಕ್ ಮಾಡ್ಕೊಂಡ್ರೆ ನಾವು ಅದ್ರ ಮಾಹಿತಿಯನ್ನು ಪಡಿಬಹುದು. ಇಲ್ಲಿದೆ ಸೆಲೆಕ್ಷನ್ ಮತ್ತೆ ಪ್ರೋಸೆಸ್ ಟೈಮ್ ಲೈನ್ಸ್ ಇದೆ. ಇದು ಹೊಸದಾಗಿ ಯಾವುದು ಸ್ಕೂಲಲ್ಲಿ ATL ಇಲ್ಲ ಅವರು ಅಪ್ಲೈ ಮಾಡ್ಲಿಕ್ಕೋಸ್ಕರ ಇಲ್ಲಿ ಇರುವಂಥದ್ದು. ಇಲ್ಲಿ ATL ಅನ್ನು ಸ್ಥಾಪಿಸುವುದರಲ್ಲಿ ಆಸಕ್ತಿ ಇರುವ ಶಾಲೆಗಳು ಅರ್ಜಿಯನ್ನು ಸಲ್ಲಿಸುವ ಅಗತ್ಯ ಇದೆ. ಇದಕ್ಕಾಗಿ ಮಾರ್ಗದರ್ಶನ ಸೂತ್ರವನ್ನು ಇಲ್ಲಿ ಡೌನ್ಲೋಡ್ ಮಾಡಬಹುದು. ಯಾವ ರೀತಿ ನಾವು ಅದಕ್ಕೆ ಅಪ್ಲೈ ಮಾಡಬೇಕು ಅನ್ನುವಂತಹ ಫುಲ್ಲು ಡೀಟೇಲ್ಸ್ ಇದರಲ್ಲಿ ಸಿಗುತ್ತೆ, ಇನ್ಫಾರ್ಮೇಶನ್ ಸಿಗುತ್ತೆ. ಫಾರ್ಮನ್ನು ಹೇಗೆ ಡೌನ್ಲೋಡ್ ಮಾಡಬೇಕು ಮತ್ತು ಹೇಗೆ ಅಪ್ಲೋಡ್ ಮಾಡಬೇಕು ಅನ್ನೋದಕ್ಕೆ ನೆಕ್ಸ್ಟ್ ಲಿಂಕಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ದಾಖಲೆಗಳ ಅನುಸರಣೆ ಸಂಬಂಧಿತ ದಾಖಲೆಗಳು, ಏನೇನು ನಾವು ಡಾಕ್ಯುಮೆಂಟ್ಸನ್ನು ಪ್ರಿಸರ್ವ್ ಮಾಡಿ ಇಟ್ಕೋಬೇಕು ಮತ್ತು ಯಾವ ಥರ ಅದನ್ನು ಅಪ್ಲೋಡ್ ಮಾಡಬೇಕು ಅನ್ನುವಂಥದ್ದು ATL ಕಂಪ್ಲೇನ್ಸಸ್ ಆ ಪೋರ್ಟಲಿನ ಫುಲ್ಲು ಮಾಹಿತಿ ಈ ಲಿಂಕಲ್ಲಿ ಸಿಗುತ್ತೆ ನಮಗೆ. ನೆಕ್ಸ್ಟು ಸಹಾಯಧನ ನಿಧಿ ಬಳಕೆ ಮಾರ್ಗದರ್ಶನವನ್ನು ಇಲ್ಲಿ ಸಿಗುತ್ತೆ, ಅದರ ಕೆಳಗಡೆ ಲಿಂಕಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಈ ರೀತಿ ATLನ ಸಂಪೂರ್ಣವಾಗಿ ನಾವು ಮಾಹಿತಿಯನ್ನು ನಮ್ಮ ವೆಬ್ಸೈಟಲ್ಲಿ ಪಡ್ಕೊಳ್ಬಹುದು. ಅಟಲ್ ಇನೋವೇಷನ್ ಮಿಷನ್ನ ವೆಬ್ಸೈಟಲ್ಲಿ ಪಡ್ಕೊಳ್ಬಹುದು. ಇದು ಇಷ್ಟು ಲ್ಯಾಂಗ್ವೇಜಲ್ಲೇ ಇದೆ. ಇಲ್ಲಿ ಈ ಏನು ಗೈಡ್ಲೈನ್ಸ್ ಇದಾವೆ ಇದಿಷ್ಟನ್ನು ಕೂಡ ಒಂದು ಪ್ರಿಂಟ್ ನಮ್ಮ ಲ್ಯಾಬಲ್ಲಿ ಮೇಂಟೈನ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ATL ಗೈಡ್ ಬುಕ್ ತುಂಬ ಚೆನ್ನಾಗಿದೆ. ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಮಗೆ ಗೈಡ್ ಬುಕ್ಕು ಡಿಸ್ಪ್ಲೇ ಆಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೋಬೇಕು. ಆಲ್ರೆಡಿ ನಮ್ಮಲ್ಲಿ ಒಂದೊಂದು ಡೌನ್ಲೋಡ್ ಮಾಡಿ ಪ್ರಿಂಟ್ ಮಾಡಿ ಇಟ್ಕೊಂಡಿದ್ದೀವಿ. ಇದೇ ರೀತಿ ಪ್ರತಿ ATLಲ್ಲೂ ಕೂಡ ಇದರಲ್ಲಿರುವಂಥ ಗೈಡ್ಲೈನ್ಸ್ ಆಗಿರ್ಬೋದು, ಹ್ಯಾಂಡ್ ಬುಕ್ ಆಗಿರ್ಬೋದು, ATL ಕ್ಯಾಲೆಂಡರ್ಗಳಾಗಿರ್ಬೋದು, ಎಲ್ಲದನ್ನು ಕೂಡ ಒಂದೊಂದು ಕಾಪಿಯನ್ನು ಲ್ಯಾಬಲ್ಲಿ ಪ್ರಿಂಟ್ ಮಾಡಿ ಇಟ್ಕೊಂಡು ಆಗಾಗ ನಾವು ರೆಫರ್ ಮಾಡ್ತಾ ಇದ್ರೆ ವೆಂಡರ್ನ ಡಿಪೆಂಡ್ ಆಗೋದು ತಪ್ಪುತ್ತೆ. ಯಾಕೆ ವೆಂಡರ್ನ ಡಿಪೆಂಡ್ ಆಗಬಾರ್ದು ಅಂತ ಹೇಳಿದ್ರೆ, ವೆಂಡರ್ ಹೇಳುವಂಥ ಮಾತುಗಳು ಎಲ್ಲವೂ ಇನ್ಫಾರ್ಮೇಷನ್ನು ಟ್ರೂ ಇರೋದಿಲ್ಲ. ಕೆಲವೊಂದ್ಸಲ ಯಾವುದೇ ವೆಂಡರ್ ಆದರೂ ಕೂಡ ಅವರ ಒಂದು ಸ್ವಾರ್ಥತೆ ಇದ್ದೇ ಇರುತ್ತೆ. ಅವರ ಒಂದು ಇದಕ್ಕೋಸ್ಕರ ಕೆಲವೊಂದು ಮಾಹಿತಿಗಳು, ತಪ್ಪು ಮಾಹಿತಿಗಳು ಕೊಡುವಂಥ ಸಾಧ್ಯತೆಗಳು ಇರ್ತವೆ. ಅದು ಅಧಿಕೃತ ಅಲ್ಲ. ಆದರೆ ಅಟಲ್ ಇನೋವೇಷನ್ ಮಿಷನ್ನಲ್ಲೇ ನಮ್ಗೆ ಏನು ಮಾಹಿತಿ ಸಿಗುತ್ತೆ ಅದನ್ನು ಫಾಲೋ ಮಾಡ್ಕೊಂಡ್ವಿ, ನಾವು ATLನ ರನ್ ಮಾಡಿದ್ವಿ ಅಂತ ಹೇಳಿದ್ರೆ ಅದು ಅಧಿಕೃತ ಆಗಿರುತ್ತೆ. ಮತ್ತು ನಾವು ಯಾವುದಕ್ಕೂ ಕೂಡ ಯಾವುದೇ ಭಯ ಪಡುವಂಥ ಅವಶ್ಯಕತೆನೂ ಇರೋದಿಲ್ಲ. ಈಗ ಹೊಸದಾಗಿ ATL ಶಾಲೆಗೆ ಬಂದಂತಹ ಟೀಚರ್ಸ್ಗೆ ಒಂದು ಭಯ ಇರುತ್ತೆ, ಇದನ್ನ ಹೆಂಗ್ ಮಾಡಬೇಕು, ಈ ಥರ ಮಾಡಿದ್ರೆ ಸರಿನಾ ಅಥವಾ ಈ ಥರ ಮಾಡಿದ್ರೆ ತಪ್ಪಾ, ಈ ಥರ ಮಾಡದೇ ಇದ್ರೆ ಏನಾದ್ರು ತೊಂದರೆ ಆಗುತ್ತೆ, ಈ ಥರ ಮಾಡಿದ್ರೆ ಏನಾದ್ರು ತೊಂದರೆ ಆಗುತ್ತಾ ಅಂತ ಹೇಳ್ಬಿಟ್ಟು ಅದರಲ್ಲೂ ಕೂಡ
ಫಂಡಿಂಗ್ ಅದನ್ನ ಯುಟಿಲೈಸ್ ಮಾಡುವಾಗ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಅನ್ನುವಂಥದ್ದು ಬೇರೆ ಒಂದಿರುತ್ತೆ, ಇದು ಆಡಿಟ್ ಆಗುತ್ತೆ. ಆ ಥರ ಎಲ್ಲ ಇರೋದ್ರಿಂದ ಯಾವ ಥರ ಅದನ್ನು ಯುಟಿಲೈಸ್ ಮಾಡ್ಕೋಬೇಕು ಅನ್ನುವಂಥ ಮಾಹಿತಿಯ ಕೊರತೆ ತುಂಬ ಇರುತ್ತೆ. ಅದಕ್ಕೋಸ್ಕರ ಇದನ್ನು ನಾವು ರೆಫರ್ ಮಾಡ್ತು ಅಂತ ಹೇಳಿದ್ರೆ ಯಾವುದೇ ಕೂಡ ಭಯ ಇಲ್ದೇನೆ ಇಂಡಿಪೆಂಡೆಂಟ್ ಆಗಿ ಯಾವುದೇ ವೆಂಡರಿಗೂ ಡಿಪೆಂಡ್ ಆಗ್ದೇನೆ ನಾವೇ ನಮ್ಮ ಒಂದು ATLನ ತುಂಬ ಚೆನ್ನಾಗಿ ರನ್ ಮಾಡ್ಕೊಂಡು ಹೋಗ್ಬೋದು. ಇದನ್ನ ಎಲ್ಲದನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳೋಣ. ಇಲ್ಲಿ ಮಿಷನ್ ಡೈರೆಕ್ಟರ್ ಈಗ ಚಿಂತನ್ ವೈಷ್ಣವ್ ಸರ್ ಇದ್ದಾರೆ. ಇವರೆಲ್ಲರ ಗೋಲು ಒಂದೇ ಆಗಿದೆ, ATL ತುಂಬ ಚೆನ್ನಾಗಿ ರನ್ ಆಗಬೇಕು, ಹಾಗೆ 1 ಬಿಲಿಯನ್ ಸ್ಟೂಡೆಂಟ್ಸ್ ಇದನ್ನ ಒಂದು ಉಪಯೋಗವನ್ನು ಪಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು, ಮತ್ತೆ ಇಂಡಿಯಾ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ನ ಹಬ್ ಆಗಬೇಕು ಅಂತ ಹೇಳ್ಬಿಟ್ಟು. ಒಂದು ದೇಶದ ಆರ್ಥಿಕತೆ ಇಂಪ್ರೂವ್ ಆಗಬೇಕಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಇಂಪ್ರೂವ್ ಆಗಲೇಬೇಕು. ಅದಕ್ಕೋಸ್ಕರ ಇಷ್ಟೆಲ್ಲ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಇದು ATL ಗೈಡ್ ಬುಕ್ ಇರುತ್ತೆ. ಇಲ್ಲಿದೆ ನೀತಿ ಆಯೋಗ, ಅಟಲ್ ಇನ್ನೋವೇಷನ್ ಮಿಷನ್, ATL ಆಬ್ಜೆಕ್ಟಿವ್ಸ್, ಸಿಗ್ನಿಫಿಕೆನ್ಸ್ ಆಫ್ ದ ATL ಫಾರ್ ಇಂಡಿಯಾ, ಆಮೇಲೆ ಟ್ರೆಂಡ್ಸ್ ಇನ್ ಈ ATLs, ಸೆಲೆಕ್ಷನ್ ಕ್ರೈಟೀರಿಯಾ, ಇಲ್ಲೆಲ್ಲ ಒಂದಷ್ಟು ಕೊಡ್ತಾ ಹೋಗಿದ್ದಾರೆ ಮಾಹಿತಿಗಳನ್ನ ಪೇಜ್ ನಂಬರ್ ವೈಸ್ ಇದು ಮಾಡ್ತಾ. ATL ಕಾಂಪಿಟೇಷನ್ಸ್ ಬಗ್ಗೆ ಇದೆ ಇಲ್ಲಿ. ಸ್ಕೂಲ್ ಇನೋವೇಷನ್ ಮ್ಯಾರಥಾನ್ ಇರ್ಬೋದು, ATL ಟಿಂಕರ್ಪ್ರಿನರ್ ಇರ್ಬೋದು, ATL ಸ್ಪೇಸ್ ಚಾಲೆಂಜ್ ಇರ್ಬೋದು, STEM ಇರ್ಬೋದು. ಇವೆಲ್ಲದೂ ಕೂಡ ಈ ಮಾಹಿತಿಗಳು ನಮಗೆ ಇಲ್ಲಿ ಸಿಗುತ್ತೆ. ನಾವು ಗ್ರೂಪಲ್ಲಿ ಬರೋ ತನಕ ಕಾಯ್ಬೇಕಂತ ಅವಶ್ಯಕತೆನೇ ಇರೋದಿಲ್ಲ. ATL ಕಮ್ಯುನಿಟಿ ಡೇನ ಹೇಗೆ ನಾವು ಆರ್ಗನೈಸ್ ಮಾಡ್ಬೇಕಂತ ಪಿನ್ ಟು ಪಿನ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ATL ಪೇರೆಂಟ್ಸ್ ಡೇನ ಮಾಡ್ಬೋದು ನಾವು. ಅದೇ ರೀತಿ ಸಪೋರ್ಟಿಗೋಸ್ಕರ ATL ಕ್ವೇರಿ ರಿಸೊಲ್ಯೂಷನ್ ಅಂಡ್ ಸಪೋರ್ಟ್ ಇದೆ. ಅವೆಲ್ಲನೂ ಹೇಗೆ ನಾವು ಯೂಸ್ ಮಾಡ್ಕೋಬಹುದು ಅನ್ನುವಂಥದ್ದನ್ನು ಈ ಗೈಡ್ ಬುಕ್ ಅಲ್ಲಿ ಸಂಪೂರ್ಣ ಮಾಹಿತಿ. ATL ಈ ಗೈಡ್ ಬುಕ್ ಅನ್ನು ನಾವು ಇಟ್ಕೊಂಡ್ರೆ, ನಾವು ಕಂಪ್ಲೀಟ್ ಆಗಿ ಇದನ್ನು ಓದ್ಕೊಂಡ್ರೆ ಆರಾಮಲ್ಲಿ ನಾವು ಯಾವುದೇ ಒಂದು ಇದಿಲ್ಲದೇ ಚೆನ್ನಾಗಿ ನಾವು ATL ಅನ್ನ ರನ್ ಮಾಡ್ಕೊಂತ ಹೋಗ್ಬೋದು. ಇದಿಷ್ಟು ATL ಗೈಡ್ ಬುಕ್ ಅಲ್ಲಿ ಇರುವಂತದ್ದು. ನೆಕ್ಸ್ಟ್ ಪೋಸ್ಟರ್ಸ್ ಅಂಡ್ ATL ಹ್ಯಾಂಡ್ ಬುಕ್ 2 ಇದೆ. ಇದನ್ನು ಕೂಡ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ATL ಬ್ಯಾನರ್ಸ್ ಅಂಡ್ ಪೋಸ್ಟರ್ಸ್ ಇಲ್ಲಿ ತಗೊಳ್ತಾ ಇಲ್ಲ. ಈಗ ATL ಸಾರಥಿ ಇದೆ. ಈ ATL ಸಾರಥಿಯಲ್ಲಿ ಹೇಗೆ ATLಗೆ ರನ್ ಮಾಡ್ಲಿಕ್ಕೋಸ್ಕರ ಸಾರಥಿಯ ರೀತಿಯಲ್ಲಿ ಯಾರ್ಯಾರು ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇದರಲ್ಲಿ ನಮ್ಮ ವಿಜ್ಞಾನಾಶ್ರಮ, ಯುನಿಸೆಫ್ ಎಲ್ಲರೂ ಇದ್ದಾರೆ. ಮತ್ತೆ ಗೈಡ್ಲೈನ್ಸ್ ಫಾರ್ ಸೆಟ್ಟಿಂಗ್ ಅಪ್ ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ಅಂಡರ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ವಿತ್ ಅಟಲ್ ಇನ್ನೋವೇಷನ್ ಮಿಷನ್, ನಾವು ಅದ್ರ ಬಗ್ಗೆ ಮಾಹಿತಿ ಇರುತ್ತೆ. ATL ಬ್ರ್ಯಾಂಡಿಂಗ್ ಗೈಡ್ಲೈನ್ಸ್ ಇರುತ್ತೆ. ನಾವು ATL ಬ್ರ್ಯಾಂಡಿಂಗ್ ಅನ್ನು ನಮ್ಮ ಸ್ಕೂಲಿಗೆ ಯಾವ ತರ ಯೂಸ್ ಮಾಡ್ಕೋಬಹುದು, ಅಟಲ್ ಇನ್ನೋವೇಷನ್ ಮಿಷನ್ ನ ಎಂಬ್ಲಮ್ ಅಥವಾ ಲೋಗೋ ಆಗಿರ್ಬೋದು, ಭಾರತ್ ಸರ್ಕಾರ ಲೋಗೋ ಆಗಿರ್ಬೋದು, ಮತ್ತೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಲೋಗೋ ಆಗಿರ್ಬೋದು, ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಸರ್ಟಿಫಿಕೇಟ್ ನಾವು ಹೇಗೆ ಇಶ್ಯೂ ಮಾಡ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ ಬ್ರ್ಯಾಂಡಿಂಗ್ ಗೈಡ್ಲೈನ್ಸ್ ಅಲ್ಲಿ ಕೊಟ್ಟಿರ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ATL ಮಾನಿಟರಿಂಗ್ ಅಂಡ್ ಇವ್ಯಾಲ್ಯೂಯೇಷನ್, ಇದರಲ್ಲಿ ಸಾರಥಿ ಇದೆ, ಮತ್ತೆ ಅಸೆಸ್ಮೆಂಟ್ ರಿಪೋರ್ಟ್ ಫಾರ್ ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ಇದೆ, ಇದೀಗಷ್ಟೇ ಡಿಸ್ಕಸ್ ಮಾಡಿದ್ವಿ. ATL ಇವೆಂಟ್ಸ್ ಅಂಡ್ ಚಾಲೆಂಜಸ್, ಇದು ನೆಕ್ಸ್ಟ್ ಬರುವಂಥದ್ದು. ಇದರಲ್ಲಿ ATL ಮ್ಯಾರಥಾನ್ 23-24 ಬಗ್ಗೆ ಇದೆ. ATL ಕ್ಯಾಲೆಂಡರ್ ಆಫ್ ಆಕ್ಟಿವಿಟೀಸ್ ಇದೆ. ಇದನ್ನು ನಾವು ಡೌನ್ಲೋಡ್ ಮಾಡಿ ಇಟ್ಕೋಬೇಕು. ಆ ಕ್ಯಾಲೆಂಡರ್ ರೀತಿ ನಾವು ಫಾಲೋ ಮಾಡ್ಕೊಂಡು ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಡಿಸ್ಟಿಕ್ ಅಲ್ಲಿ ನಮ್ಮ ಹಬ್ ಮತ್ತೆ ಸ್ಪೋಕ್ಗೋಸ್ಕರ ನಾವೊಂದು ಈ ಕ್ಯಾಲೆಂಡರ್ನ ಬೇಸ್ ಆಗಿ ಇಟ್ಕೊಂಡೆ ಒಂದಷ್ಟು ಆಕ್ಟಿವಿಟೀಸ್ ಅನ್ನ ಚೇಂಜ್ ಮಾಡಿಕೊಂಡು ತುಂಬಾ ಚೆನ್ನಾಗಿ ಒಂದು ಮೊನ್ನೆ ನಮ್ಮ ಶಾಲೆಯಲ್ಲಿ ನಡೆದಂತಹ ಸ್ಟೇಟ್ ಲೆವೆಲ್ ವರ್ಕ್ಶಾಪ್ ಅಲ್ಲಿ ಅದನ್ನ ಬಿಡುಗಡೆ ಮಾಡಿದ್ವಿ. ಚೆನ್ನಾಗಿದೆ, ಅದು ಕೂಡ ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ತೀವಿ. 24-25ಗೆ ನೆಕ್ಸ್ಟ್ ಈ ಅಕಾಡೆಮಿಕ್ ಕ್ಯಾಲೆಂಡರ್ ಇದೆ. ಆಮೇಲೆ ATL ಮ್ಯಾರಥಾನ್ ಬಗ್ಗೆ ಮಾಹಿತಿ ಇದೆ, ಪೋಸ್ಟರ್ಸ್ ಇರುತ್ತೆ, ಮತ್ತೆ ಮಾಹಿತಿಗಳು ಸಿಗುತ್ತೆ. ಅಟಲ್ ಟಿಂಕರ್ಪ್ರಿನರ್ಶಿಪ್, ಇದು ಕೂಡ ಅಷ್ಟೇ ಕಮ್ಯುನಿಟಿ ಡೇ ಅಷ್ಟೇ. ಕಮ್ಯುನಿಟಿ ಡೇನ ಹೇಗೆ ನೋಡಿ, ಒಂದು ನಾನು ತೋರಿಸ್ತೀನಿ ಕಮ್ಯುನಿಟಿ ಡೇನ, ಅದ್ರ ಹೇಗೆ ಮಾಹಿತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಅಟಲ್ ಟಿಂಕರಿಂಗ್ ಲ್ಯಾಬ್ ಕಮ್ಯುನಿಟಿ ಡೇ ಈ ತರ ಒಂದು ಪೋಸ್ಟರ್ ಇರುತ್ತೆ. ಎಷ್ಟು ಚೆನ್ನಾಗಿ ಎಷ್ಟು ಬೇಸಿಕ್ ಆಗಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವತ್ತು ಏನು ಮಾಡಬೇಕು ಅನ್ನೋದು ಕೂಡ ಇದರಲ್ಲಿ ತೋರಿಸಿದ್ದಾರೆ. ಲೆಟ್ ಅಸ್ ಟುಗೆದರ್ ಅನ್ಲೀಶ್ ದ ಇನ್ನೋವೇಟರ್ ಇನ್ಸೈಡ್ ಯುವರ್ ಸ್ಕೂಲ್ಸ್ ATL, ಎಲ್ಲಿ ನಾವು ಮಾಡ್ಬೇಕಂದ್ರೆ ನಮ್ಮ ಸ್ಕೂಲ್ನ ATL ಮಾಡಬೇಕು. ಶೇರಿಂಗ್ ವಿತ್ AM ನೀತಿ ಆಯೋಗ್, ಅದನ್ನು ನಾವು ನೀತಿ ಆಯೋಗ ಮತ್ತೆ ಅಟಲ್ ಇನ್ನೋವೇಷನ್ ಮಿಷನ್ ಅದಕ್ಕೆ ಶೇರ್ ಮಾಡಬೇಕು ಅಂತ ಹೇಳ್ಬಿಟ್ಟಿದೆ.
Schools can conduct and share the Facebook Live pictures and videos of the event on Facebook or Twitter using tags at Atal Innovation Mission at AIM to Innovate. ಇವಕ್ಕೆಲ್ಲದಕ್ಕೂ ನಾವು ಶೇರ್ ಮಾಡಬೇಕು. ಇವಕ್ಕೆಲ್ಲ ಶೇರ್ ಮಾಡಿದ್ರೆ ಅದು ರೆಕಗ್ನೈಸ್ ಆಗುತ್ತೆ. ಆಗ ATL ಸ್ಕೂಲ್ ಆಫ್ ದ ಮಂತ್ ಈ ತರ ಎಲ್ಲ ಅವಾರ್ಡ್ಗಳು ಬರುತ್ತೆ. ಮತ್ತೆ ನೆಕ್ಸ್ಟ್ ಟ್ರಾನ್ಸ್ಗಳಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಸೆಲೆಬ್ರೇಟಿಂಗ್ ATL ಕಮ್ಯುನಿಟಿ ಡೇ ಯಾವ ತರ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟೆಲ್ಲ ಇದೆ. ಸ್ಕೂಲ್ಸ್ ಮಸ್ಟ್ ಲಿವರೇಜ್ ATL ರಿಸೋರ್ಸಸ್ ಅಂಡ್ ಎಕ್ವಿಪ್ಮೆಂಟ್ ಅಂಡ್ ಕಂಡಕ್ಟ್ ವೇರಿಯಸ್ ಸೆಷನ್ಸ್ ಆನ್ ಟಿಂಕರಿಂಗ್ ಅಂಡ್ ಇನೋವೇಷನ್ ಬೈ ಟ್ರೈನ್ಡ್ ಮೆಂಟರ್ಸ್, ಟೀಚರ್ಸ್ ಅಂಡ್ ಸ್ಟೂಡೆಂಟ್ಸ್. ನಾವು ಟೀಚರ್ಸ್ ಇಂದ ಕೂಡ ಟ್ರೈನಿಂಗ್ ಮಾಡಿಸ್ಬೋದು, ಮೆಂಟರ್ಸ್ ಇಂದ ಬೇಕಾದ್ರೆ ಮಾಡಿಸ್ಬೋದು, ಅಥವಾ ಸ್ಟೂಡೆಂಟ್ಸ್ ಕೂಡ ಯುಟಿಲೈಸ್ ಹೆಲ್ಪ್ ತಗೊಂಡು ಮಾಡ್ಬೋದು. ಆಗ ಸ್ಟೂಡೆಂಟ್ಸಿಗೂ ಒಂದು ಹ್ಯಾಂಡ್ಸ್ ಆನ್ ಒಂದು ಅವಕಾಶ ಸಿಗುತ್ತೆ. ಮತ್ತೆ ಅವರಿಗೂ ಒಂದು ಧೈರ್ಯ ಬರುತ್ತೆ ನೆಕ್ಸ್ಟ್ ಹೇಗೆ ನಾವು ಪ್ರೆಸೆಂಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಪ್ರೊವೈಡ್ ಅಪ್ಸೈಕ್ಲಿಂಗ್, ಬೇಸಿಕ್ ಟಿಂಕರಿಂಗ್, ಪ್ರೋಟೋಟೈಪಿಂಗ್ ಅಂಡ್ ಡೂ ಇಟ್ ಯು ಕಿಡ್ಸ್ ಟು ಕಂಡಕ್ಟ್ ದ ಇವೆಂಟ್. ಮತ್ತೆ ಕಂಡಕ್ಟ್ ಅಂಡ್ ಇನೋವೇಷನ್ ಎಕ್ಸಿಬಿಷನ್ ಶೋಕೇಸಿಂಗ್ ಕೀ ಇನೋವೇಟರ್ಸ್ ಕ್ರಿಯೇಟೆಡ್ ಬೈ ಸ್ಟೂಡೆಂಟ್ಸ್. ಇದೆಲ್ಲ ಮಾಡ್ಬೋದು ನಾವು. ಇಷ್ಟು ಆಕ್ಟಿವಿಟೀಸ್ ನಾವು ಕಮ್ಯುನಿಟಿ ಡೇ ದಿನ ಮಾಡ್ಬೋದು. ಸ್ಯಾಂಪಲ್ ಅಜೆಂಡಾ ಅವರೇ ಒಂದು ಕೊಟ್ಟಿದ್ದಾರೆ. ಏನು ಗೊತ್ತಾಗಿಲ್ಲ ಯಾವ ತರ ಮಾಡ್ಬೇಕಂತ ಹೇಳಿದ್ರೆ, ಬೆಳಿಗ್ಗೆ 9 to 9:15 ನಾವು ಲಾಂಚ್ ಆಫ್ ATL ಕಮ್ಯುನಿಟಿ ಡೇ ನ ಮಾಡಬೇಕು. 9:15 to 9:45 9:15 to 9:45 ಟೇಕ್ ಎ ಟೂರ್ ಆಫ್ ATL ಹೇಗೆ ನಡ್ಕೊಂಬಂತು ಏನಂತ ಹೇಳ್ಬಿಟ್ಟು ತೋರಿಸ್ಬೋದು. 9:45 to 10:45 ATL ವರ್ಕ್ಶಾಪ್ ಸೆಷನ್ 1. ಸ್ಕೂಲ್ ಕ್ಯಾನ್ ಚೂಸ್ ದ ಥೀಮ್ ಅನ್ನ ಸ್ಕೂಲೇ ಚೂಸ್ ಮಾಡ್ಬಿಟ್ಟು ಮಾಡ್ಬೋದು. ಅಥವಾ ವರ್ಕ್ಶಾಪ್ ಸೆಷನ್ 2 ಅದನ್ನು ಮಾಡ್ಬೋದು. ಟೇಕ್ ಎ ಸ್ನ್ಯಾಕ್ ಬ್ರೇಕು ಯಾವ ತರ ಫುಲ್ಲು ಡೀಟೇಲ್ಸ್ ಅನ್ನ ಅವರೇ ಕೊಡ್ತಾ ಹೋಗಿದ್ದಾರೆ ಇದರಲ್ಲಿ. ಇದಕ್ಕೆ ನಾವು ATL ಗ್ರಾಂಟ್ ಫಂಡ್ ಅನ್ನ ಹೇಗೆ ಯುಟಿಲೈಸ್ ಮಾಡ್ಕೋಬಹುದು ಅಂತ ಹೇಳಿದ್ರೆ, ಒಂದು ಕಮ್ಯುನಿಟಿ ಡೇಗೆ ಕೇವಲ 5,000, ಮ್ಯಾಕ್ಸಿಮಮ್ 5,000 ಅಥವಾ ಅದಕ್ಕಿಂತ ಕಡಿಮೆ ಎಷ್ಟು ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಫಾರ್ ಎವ್ರಿ 100 ಕಮ್ಯುನಿಟಿ ಚಿಲ್ಡ್ರನ್ ಅಟೆಂಡಿಂಗ್ ದ ATL ಕಮ್ಯುನಿಟಿ ಡೇ ಫಾರ್ ಪ್ರಿಪರೇಷನ್. ಈ 100 ಸ್ಟೂಡೆಂಟ್ಸ್ಗೆ ನಾವು 5,000 ಅನ್ನ ನಮ್ಮ ATL ಗ್ರಾಂಟ್ ಇಂದ ಡ್ರಾ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಸ್ಕೂಲ್ಸ್ ಮಸ್ಟ್ ಅದೇ ಟು ದ ಫಂಡ್ ಯುಟಿಲೈಸೇಷನ್ ಗೈಡ್ಲೈನ್ಸ್ ಆಸ್ ಪರ್ ದ ಕ್ಲಾಸ್ ನಂಬರ್ 2. ಅಂದ್ರೆ ಫಂಡ್ ಯುಟಿಲೈಸೇಷನ್ ಗೈಡ್ಲೈನ್ಸ್ ಅನ್ನ ಓದ್ಕೊಂಡ್ಬಿಟ್ಟು ಅದರಲ್ಲಿ ಏನ್ ಕೊಟ್ಟಿದ್ದಾರೆ ಕ್ಲಾಸ್ 2 ಅಲ್ಲಿ ಅದನ್ನ ಯೂಸ್ ಮಾಡ್ಕೊಂಡು ಈ ಒಂದು ಕಮ್ಯುನಿಟಿ ಡೇ ಎಲ್ಲ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಈ ರೀತಿ ಸಂಪೂರ್ಣವಾದ ಮಾಹಿತಿ ನಮಗೆ ನಮ್ಮ ಅಟಲ್ ಇನೋವೇಷನ್ ಮಿಷನ್ ನ ವೆಬ್ಸೈಟ್ ಅಲ್ಲಿ, ಅಟಲ್ ಟಿಂಕರಿಂಗ್ ಲ್ಯಾಬ್ ನ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಇಲ್ಲಿ ATL ಸಿಕ್ ಬ್ರೌಚರ್, ಸ್ಕೂಲ್ ಇನೋವೇಷನ್ ಪ್ರೋಗ್ರಾಮ್ ಬ್ರೌಚರ್ ಸಿಗುತ್ತೆ. ಯಾವ ತರ ಅದನ್ನ ಕಂಡಕ್ಟ್ ಮಾಡಬೇಕು, ಯಾವ ತರ ಮಕ್ಕಳನ್ನ ಇನ್ವಾಲ್ವ್ ಮಾಡ್ಕೋಬೇಕು ಅನ್ನೋದೆಲ್ಲ ಇದೆ. ನೆಕ್ಸ್ಟ್ ಡ್ರಾಪ್ ಡೌನ್ ಅಲ್ಲಿ ಬಂದ್ರೆ ATL ಕರಿಕ್ಯುಲಮ್, ವೆರಿ ಇಂಪಾರ್ಟೆಂಟ್ ಒಂದು. ATL ಕರಿಕ್ಯುಲಮ್ ಇದು ಇಂಗ್ಲಿಷ್ ಅಲ್ಲೂ ಸಿಗುತ್ತೆ, ಹಿಂದಿಲಿ ಸಿಗುತ್ತೆ. ಇದು ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ಸಿಗೋದಿಲ್ಲ. ATL ಕರಿಕ್ಯುಲಮ್ ಇಂಗ್ಲಿಷ್ ಅಲ್ಲಿ ಕೊಟ್ರೆ ATL ಇಂಟ್ರೊಡಕ್ಷನ್, ಅಟಲ್ ಟಿಂಕರಿಂಗ್ ಲ್ಯಾಬ್ ನ ಇಂಟ್ರೊಡಕ್ಷನ್ ಸಿಗುತ್ತೆ. ಇಲ್ಲಿ ATL ಟೀಚರ್ ಟ್ರೈನಿಂಗ್ ಮಾಡ್ಯೂಲ್ ಇದೆ. ನಮ್ಗೆ ಈಗ ATL ಗೆ ಬಂದ್ಬಿಟ್ರೆ ಏನ್ ಮಾಡ್ಬೇಕು, ಯಾವ್ದನ್ನ ಓಪನ್ ಮಾಡ್ಬೇಕು, ಯಾವ ಸೆನ್ಸರ್ನ ನಾವು ಫಸ್ಟ್ ಆಪರೇಟ್ ಮಾಡ್ಬೇಕು, ಅಂತ ಬ್ಲಾಂಕ್ ಆಗ್ಬಿಟ್ಟಾಗ ಈ ಅಟಲ್ ಇನೋವೇಷನ್ ಮಿಷನ್ ಹೆಲ್ಪ್ ಮಾಡುತ್ತೆ. ಈಗ ತೊಂದರೆ ಇಲ್ಲ ನಮ್ಗೆ. ವಿಜ್ಞಾನಾಶ್ರಮ ತುಂಬಾ ಸಪೋರ್ಟ್ ಮಾಡುತ್ತೆ, ಯುನಿಸೆಫ್ ಸಪೋರ್ಟ್ ಮಾಡುತ್ತೆ. ಮತ್ತೆ ಹಬ್ಬು ಮತ್ತೆ ಸ್ಪೋಕ್ ಅನ್ನುವಂಥ ಕಾನ್ಸೆಪ್ಟ್ ಅಂತೂ ತುಂಬಾ ಅದ್ಭುತವಾದಂಥ ಕಾನ್ಸೆಪ್ಟು. ಆಗ ನಾವು ATL ಶಾಲೆಗಳೆಲ್ಲ ಒಟ್ಟಾಗ್ಬಿಟ್ಟು ನಾವೇ ಡಿಸ್ಕಸ್ ಮಾಡಿಬಿಟ್ಟು ನಾವೇ ಒಂದು ಫ್ರೇಮ್ ವರ್ಕ್ ಅನ್ನು ಮಾಡಿಬಿಟ್ಟು ಮಕ್ಕಳಿಗೆ ATL ಅನ್ನ ಉಪಯೋಗಿಸಿಕೊಳ್ಳುವಂತೆ ಮಾಡಬಹುದು. ಆದ್ರೆ ಇಲ್ಲಿ ಬ್ಲಾಂಕ್ ಆದ ನಮ್ಗೆ ATL ಟೀಚರ್ ಟ್ರೈನಿಂಗ್ ಮಾಡ್ಯೂಲ್ ಏನಿದೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲಿ ಇಂಟ್ರೊಡಕ್ಷನ್ ಮಾತ್ರ ಸಿಗುತ್ತೆ. ಈ ಟೀಚರ್ ಟ್ರೈನಿಂಗ್ ಮಾಡ್ಯೂಲ್ ನಾವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಆನ್ಲೈನ್ ಸರ್ಟಿಫೈಡ್ ಟೀಚರ್ ಟ್ರೈನಿಂಗ್ ಕೋರ್ಸ್ ಇದೆ. ನಾವು ಕೋರ್ಸ್ ಅನ್ನ ತಗೊಂಡ್ಬಿಟ್ಟು ಸರ್ಟಿಫಿಕೇಟ್ ಪಡ್ಕೊಳ್ಬಹುದು. ಅನ್ಬಾಕ್ಸಿಂಗ್ ಟಿಂಕರಿಂಗ್, ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ಟೀಚರ್ ಅಜೆಂಡಾ ಅದಿದೆ. ಇಲ್ಲಿ ATL ಟೀಚರ್ ಟ್ರೈನಿಂಗ್ ಮಾಡ್ಯೂಲರ್ಸ್ ಇದೆ. ಒಂದು ನಾನು ಇದನ್ನ ತೋರಿಸ್ತೀನಿ, ನಾನು ಯಾವ ತರ ಮಾಡ್ಯೂಲರ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ ATL ಇಂಟ್ರೊಡಕ್ಷನ್ ಇರುತ್ತೆ, ಅಂದ್ರೆ ATL ಅಂದ್ರೆ ಏನು ಅಂತ ಬ್ರೀಫ್ ಇಂಟ್ರೊಡಕ್ಷನ್ ಇರುತ್ತೆ ಅಷ್ಟೇ. ಬೇಸಿಕ್ಸ್ ಆಫ್ ಎಲೆಕ್ಟ್ರಾನಿಕ್ಸ್ ಇಲ್ಲಿ ತುಂಬಾ ಚಿಕ್ಕದಾಗಿ ಅಂದ್ರೆ ಕಾನ್ಸೈಸ್ ಆಗಿ ಕೊಟ್ಟಿದ್ದಾರೆ, ಎಲ್ಲ ಮಾಹಿತಿನೂ ಕೂಡ ಬ್ರೀಫ್ ಆಗಿ ಕೊಟ್ಟಿದ್ದಾರೆ ಅಷ್ಟೇ. ಬೇಸಿಕ್ಸ್ ಆಫ್ ಎಲೆಕ್ಟ್ರಾನಿಕ್ಸ್ ಇಲ್ಲಿ ಎಲೆಕ್ಟ್ರಿಸಿಟಿ ಅಂದ್ರೆ ಏನು, ಸರ್ಕ್ಯೂಟ್ಸ್ ಅಂದ್ರೆ ಏನು, AC DC ಡಿಫರೆನ್ಸ್ ಅಂದ್ರೆ ಏನು, ಕ್ಲೋಸ್ಡ್ ಸರ್ಕ್ಯೂಟ್ ಅಂದ್ರೆ ಏನು, ಎರಡನ್ನೂ ಕನೆಕ್ಟ್ ಮಾಡಿತ್ತು ಅಂತ ಹೇಳಿದ್ರೆ ಲೋಡಿಗೆ ಅದು ಕ್ಲೋಸ್ಡ್ ಸರ್ಕ್ಯೂಟ್ ಆಗುತ್ತೆ. ಲೋಡಿಗೆ ಫುಲ್ ಕಂಪ್ಲೀಟ್ ಆಗಿಲ್ಲ ಅಂದ್ರೆ
ಅದು ಓಪನ್ ಸರ್ಕ್ಯೂಟ್ ಅಥವಾ ನಾನ್ ಕ್ಲೋಸ್ಡ್ ಸರ್ಕ್ಯೂಟ್. ಟೈಪ್ಸ್ ಆಫ್ ಸಿಗ್ನಲ್ಸ್, ಎ ಸಿ ಮತ್ತೆ ಡಿ ಸಿ ಅಂದ್ರೆ ಏನು, ಕರೆಂಟ್, ವೋಲ್ಟೇಜ್ ಮತ್ತೆ ರೆಸಿಸ್ಟೆನ್ಸ್ ಬಗ್ಗೆ ಮಾಹಿತಿ ಇರುತ್ತೆ. ಅಂದ್ರೆ ಬೇಸಿಕ್ಸ್ ಆಫ್ ಎಲೆಕ್ಟ್ರಾನಿಕ್ಸ್, ತುಂಬಾ ಬೇಸಿಕ್ ಆಗಿ ಬೇಕಾಗಿರುವಂತದ್ದು ಇದಿಷ್ಟನ್ನ ಇಲ್ಲಿ ಕೊಟ್ಟಿರ್ತಾರೆ. ಮತ್ತೆ ಇದಾಗ್ತಿದ್ದಂಗೆ ಇಲ್ಲಿ ಕರೆಂಟ್, ವೋಲ್ಟೇಜ್ ಮತ್ತೆ ರೆಸಿಸ್ಟೆನ್ಸ್ ಬಗ್ಗೆ ಒಂದಷ್ಟು ಗೂಗಲ್ ಫಾರ್ಮ್ ಅನ್ನು ಕೊಟ್ಟಿದ್ದಾರೆ. ಇದನ್ನ ನಾವು ಫಿಲ್ ಮಾಡಬಹುದು. ಫಿಲ್ ಮಾಡಿಬಿಟ್ಟು ಕ್ವಶನ್ಗೆ ಆನ್ಸರ್ ಮಾಡಿಬಿಟ್ಟು ಅದನ್ನ ಸಬ್ಮಿಟ್ ಕೊಡಬಹುದು. ಅದೇ ರೀತಿ ನಮ್ಗೆ ಏನಾದರೂ ಡೌಟ್ಸ್ ಇದ್ರೆ ರೈಟ್ ಯುವರ್ ಡೌಟ್ಸ್ ಇಫ್ ಎನಿ, ಇಲ್ಲಿ ನಾವು ಆ ಡೌಟ್ಸ್ ಅನ್ನ ರೈಟ್ ಅಪ್ ಮಾಡಿಬಿಟ್ಟು ಸಬ್ಮಿಟ್ ಕೊಟ್ಟರೆ ನಮಗೆ ಆನ್ಸರ್ ಅನ್ನ ನಮ್ಮ ಮೇಲಿಗೆ ಬರುತ್ತೆ, ಅಥವಾ ಡೈರೆಕ್ಟ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಕೂಡ ಸಿಗ್ಬಹುದು. ಇದಿಷ್ಟು ಬೇಸಿಕ್ಸ್ ಆಫ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಇರುತ್ತೆ. ಇಲ್ಲಿದೆ ಕಾಂಪೊನೆಂಟ್ಸ್. ಕಾಂಪೊನೆಂಟ್ಸ್ ಹೋಗ್ಬಿಟ್ರೆ, ವಾಟ್ ಆರ್ ದ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್, ವಾಟ್ ಈಸ್ ಎ ಸರ್ಕ್ಯೂಟ್, ಅದೇ ರೀತಿ ಕಾಯಿನ್ ಸೆಲ್, 9 ವೋಲ್ಟ್ ಬ್ಯಾಟ್ರಿ, ಈ ರೀತಿ ತುಂಬಾ ಸೋರ್ಸ್ಗಳು ನಮಗೆ ಸಿಗುತ್ತೆ. ಜಂಪರ್ ವೈರ್ ಅಂದ್ರೇನು, ನಮ್ಮ ATL ಇರುವಂತಹ ಕಾಂಪೊನೆಂಟ್ಸ್ ಒಂದು ಮಾಹಿತಿ ಇಲ್ಲಿ ಸಿಗುತ್ತೆ. ಜಂಪರ್ ವೈರ್ಸ್ ಅಂದ್ರೆ ಏನಂತ ಗೊತ್ತಿರೋದಿಲ್ಲ ಫಸ್ಟಿಗೆ ಬಂದಾಗ. ಕನೆಕ್ಟಿಂಗ್ ವೈರ್ಸ್ ಅಂತಾನೆ ನಾವು ಬರೀ ಅದನ್ನ ಪ್ರೊನೌನ್ಸ್ ಮಾಡ್ತಾ ಇರ್ತೀವಿ. ಕನೆಕ್ಟಿಂಗ್ ವೈರ್ಸ್ ಸ್ಪೆಸಿಫಿಕಲಿ ಇದಕ್ಕೆ ಜಂಪರ್ ವೈರ್ಸ್ ಅಂತ ಹೇಳ್ತಾರೆ. ಇದರಲ್ಲಿ ಫಸ್ಟ್ ಇರುವಂತದ್ದು ಮೇಲ್ ಟು ಮೇಲ್, ಎರಡು ಕಡೆ ಪಿನ್ ಇದ್ರೆ ಮೇಲ್ ಟು ಮೇಲ್, ಒಂದ್ ಕಡೆ ಪಿನ್ ಒಂದ್ ಕಡೆ ಹೋಲ್ ಇತ್ತಂದ್ರೆ ಮೇಲ್ ಟು ಫಿಮೇಲ್ ಆಗುತ್ತೆ, ಎರಡು ಕಡೆನೂ ಹೋಲ್ ಇತ್ತು ಅಂತ ಹೇಳಿದ್ರೆ ಫಿಮೇಲ್ ಟು ಫಿಮೇಲ್. ಈ ರೀತಿ ಸಂಪೂರ್ಣ ಮಾಹಿತಿ, ಒಬ್ಬ ATL ಬಗ್ಗೆ ಏನು ಗೊತ್ತಿಲ್ಲದೇ ATL ಬಂದ್ರು ಅಂತ ಹೇಳಿದ್ರೆ ಅವರು ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಏನೇನ್ ಬೇಕೋ ಎಲ್ಲ ಕನಿಷ್ಠ ಜ್ಞಾನ ಇದರಲ್ಲಿ ಸಿಗುತ್ತೆ. ಡಯೋಡ್ ಅಂದ್ರೆ ಏನು, ಕೆಪಾಸಿಟರ್ ಅಂದ್ರೆ ಏನು, ಅದು ಹೇಗೆ ಫಂಕ್ಷನ್ ಮಾಡುತ್ತೆ. ಇಲ್ಲಿ ನೆಕ್ಸ್ಟ್ ಬರುವಂತದ್ದು LED, ಲೈಟ್ ಎಮಿಟಿಂಗ್ ಡಯೋಡು, ರೆಸಿಸ್ಟರ್ ಕಲರ್ ಕೋಡ್ ಚಾರ್ಟ್ ಇದೆ ಇಲ್ಲಿ. ನಾವು ರೆಸಿಸ್ಟರ್ ವ್ಯಾಲ್ಯೂನ ಫೈಂಡ್ ಮಾಡಬೇಕಾದ್ರೆ ಕಲರ್ ನೋಡ್ಕೊಂಡ್ಬಿಟ್ಟು ಆ ವ್ಯಾಲ್ಯೂನ ಹೇಗೆ ಫೈಂಡ್ ಮಾಡೋದು ಅಂತ ಹೇಳ್ಬಿಟ್ಟು ಇಲ್ಲಿ ಚಾರ್ಟ್ ಇದೆ. ಇದನ್ನೆಲ್ಲ ಡೌನ್ಲೋಡ್ ಮಾಡಿ ಇಟ್ಬಿಟ್ರೆ ಮಕ್ಕಳು, ಕೆಲವರು ಇಂಗ್ಲೀಷಲ್ಲಿ ಸ್ವಲ್ಪ ಪರವಾಗಿಲ್ಲ ಅನ್ನೋಂಥ ಹುಡುಗರು ಅವರೇ ಓದ್ಕೊಂಡು ಅದರಲ್ಲಿ ಒಂದು ಮಾಸ್ಟ್ರಿಯನ್ನ ಪಡಿಬಹುದು. ಆಗ ಟೀಚರ್ ಬರ್ಡನು ಕಡಿಮೆ ಆಗುತ್ತೆ. ಮತ್ತೆ ಟೀಚರ್ಸಿಗೂ ಕೂಡ ಅಷ್ಟೇ, ನಮ್ಗೆ ಏನಾದರೂ ಮಾಹಿತಿ ಇದರಲ್ಲಿ ಕೊರತೆ ಉಂಟು, ಇದನ್ನು ಸ್ವಲ್ಪ ರಿಕಾಲ್ ಮಾಡ್ಬೇಕಂದ್ರೆ ಇದನ್ನ ನೋಡ್ಕೋಬಹುದು. ಓಮ್ಸ್ ಲಾ ಬಗ್ಗೆ ಇದರಲ್ಲಿ ಸಿಗುತ್ತೆ. ಅದೇ ರೀತಿ ಟಿಂಕರ್ ಸರ್ಕ್ಯೂಟ್ ಬಗ್ಗೆ ಸಿಗುತ್ತೆ. ನೆಕ್ಸ್ಟ್ ಸ್ಟೆಪ್ 1, ಓಪನ್ ಯುವರ್ ಬ್ರೌಸರ್ ಅಂಡ್ ಟಿಂಕರ್ ಕ್ಯಾಡ್ ಇನ್ ಸರ್ಚ್ ಬಾಕ್ಸ್ ಅಂಡ್ ಕ್ಲಿಕ್ ಆನ್ ಎಂಟರ್. ಈ ಟಿಂಕರ್ ಕ್ಯಾಡ್ ಅನ್ನು ಯೂಸ್ ಮಾಡಿಕೊಂಡು ಹೇಗೆ ಸರ್ಕ್ಯೂಟ್ಸ್ ಅನ್ನು ನಾವು ಮಾಡಬಹುದು ಅಂತ ಹೇಳ್ಬಿಟ್ಟು ಇದರಲ್ಲಿ ತುಂಬಾ ಚೆನ್ನಾಗಿ ಕೊಡ್ತಾ ಹೋಗಿದ್ದಾರೆ. ವಿಡಿಯೋಸ್ ಕೂಡ ಸಿಗುತ್ತೆ ನಮಗೆ ಇಲ್ಲಿ ವಿಡಿಯೋವನ್ನು ಪ್ಲೇ ಮಾಡಿದ್ರೆ ಯಾವ ಕಾಂಪೋನೆಂಟ್ಸ್ ಹೇಗೆ ತಗೋಬೇಕು, ಅದನ್ನ ಹೇಗೆ ನಾವು ಸರ್ಕ್ಯೂಟ್ ಅನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಇದನ್ನ ನಮ್ಮ ಕಲಗೌಡ ಪಾಟೀಲ್ ಸರ್ ಅವರು ಮಾಡಿ ತೋರಿಸ್ತೀನಿ ಒಂದು ಸೆಷನ್ ಇಲ್ಲ ಅಂತ ಹೇಳಿದ್ದಾರೆ. ಮೇ ಬಿ ಅದು ತುಂಬಾ ಹೆಲ್ಪ್ ಆಗ್ಬೋದು ಎಲ್ಲರಿಗೂ. ಇದೆಲ್ಲ ಆದ್ಮೇಲೆ ನಾವು ವ್ಯೂಸ್ ನೋಡಿ ಆದ್ಮೇಲೆ ಲಾಸ್ಟಿಗೆ ನಮ್ಮ ಅಸೆಸ್ಮೆಂಟಿಗೋಸ್ಕರ ಗೂಗಲ್ ಫಾರ್ಮ್ ಅನ್ನ ಕೊಟ್ಟಿದ್ದಾರೆ. ಈ ಗೂಗಲ್ ಫಾರ್ಮ್ ಅನ್ನ ಫಿಲ್ ಮಾಡಿಬಿಟ್ಟು ನಾವು ನಮ್ಮ ಅಸೆಸ್ಮೆಂಟ್ ಮಾಡ್ಕೋಬಹುದು. ಹೇಗೆ ಗೊತ್ತಾಯ್ತಾ ನಮಗೆ ಕಲ್ತಿರುವಂಥದ್ದು ಕರೆಕ್ಟಾಗಿ ಅರ್ಥ ಆಗಿದೆಯಾ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ಸಬ್ಮಿಟ್ ಕೊಡಬಹುದು. ನೆಕ್ಸ್ಟ್ ಪೇಪರ್ ಸರ್ಕ್ಯೂಟ್ ಬಗ್ಗೆ ಇದೆ. ಪೇಪರ್ ಸರ್ಕ್ಯೂಟ್ ನಾವು ನರಸಾಪುರ ವರ್ಕ್ಶಾಪಲ್ಲಿ ಮಾಡಿದ್ವಿ. ಯಾವ ಥರ ಮಾಡಬೇಕು ಪೇಪರ್ ಸರ್ಕ್ಯೂಟನ್ನು. ಸ್ಟಾರ್ಟಿಂಗಲ್ಲಿ ಮಕ್ಕಳಿಗೆ ಸರ್ಕ್ಯೂಟ್ ಹೇಳ್ಕೊಡ್ಬೇಕಾದ್ರೆ ಪೇಪರ್ ಸರ್ಕ್ಯೂಟ್ ತುಂಬ ಹೆಲ್ಪ್ ಆಗುತ್ತೆ. ಟಿಂಕರ್ ಕ್ಯಾಡ್ ಅನ್ನು ಯೂಸ್ ಮಾಡಿಬಿಟ್ಟು ಟಿಂಕರ್ ಸರ್ಕ್ಯೂಟ್ಸ್ ಆ್ಯಂಡ್ ಪೇಪರ್ ಸರ್ಕ್ಯೂಟ್ಸ್ ಫಸ್ಟ್ ಟಿಂಕರ್ ಕ್ಯಾಡಲ್ಲಿ ಟಿಂಕರ್ ಸರ್ಕ್ಯೂಟ್ ಮಾಡಿಬಿಟ್ಟು ಅವರಿಗೆ ಅರ್ಥ ಮಾಡಿಸ್ಬಿಟ್ಟು ಆಮೇಲೆ ಪೇಪರ್ ಸರ್ಕ್ಯೂಟನ್ನು ಅವ್ರಿಗೆ ಕೊಟ್ಬಿಟ್ರೆ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ಪೇಪರ್ ಸರ್ಕ್ಯೂಟು ತುಂಬ ಸಿಂಪಲ್ ಆಗಿರುವಂಥ ಪೇಪರ್ ಸರ್ಕ್ಯೂಟು. ಇದು ಆಫ್ಲೈನ್ ಆಕ್ಟಿವಿಟೀಸ್ ಇರುತ್ತೆ. ಇದು ಬೇಸಿಕ್ಸ್ ಆಫ್ ಎಲೆಕ್ಟ್ರಾನಿಕ್ಸು. ನೆಕ್ಸ್ಟ್ ಸೆನ್ಸರ್ಸ್ ಆ್ಯಂಡ್ ಆಕ್ಚುಯೇಟರ್ಸು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಸೆನ್ಸರ್ಸ್ ಅಂದ್ರೆ ಏನು, ಆಕ್ಚುಯೇಟರ್ಸ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ಸೆನ್ಸರ್ಸ್ ಆರ್ ದೋಸ್ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ ವಿಚ್ ಕ್ಯಾನ್ ಸೆನ್ಸ್ ದ ಎನ್ವೈರನ್ಮೆಂಟ್ ಅರೌಂಡ್ ಅಸ್ ಅಂಡ್ ಕನ್ವರ್ಟ್ ದಟ್ ಎನ್ವೈರನ್ಮೆಂಟಲ್ ಪ್ಯಾರಾಮೀಟರ್ಸ್ ಇಂಟು ಎಲೆಕ್ಟ್ರಿಕಲ್ ಸಿಗ್ನಲ್. ಅಂದ್ರೆ ಎನ್ವೈರನ್ಮೆಂಟಲ್ ಇರುವಂತಹ ಪ್ಯಾರಾಮೀಟರ್ನ ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡಿದ್ರೆ ಅದು ಸೆನ್ಸರ್ ಆಗುತ್ತೆ. ಎಲೆಕ್ಟ್ರಿಕಲ್ ಸಿಗ್ನಲ್ ಅನ್ನ ಮೆಕ್ಯಾನಿಕಲ್ ಔಟ್ಪುಟ್ ಆಗಿ ಕೊಟ್ಟರೆ ಅದು ಆಕ್ಚುಯೇಟರ್ ಆಗುತ್ತೆ. ಈ ರೀತಿ ತುಂಬಾ ಚೆನ್ನಾಗಿ ಅಲ್ಲಲ್ಲೇ ಡಿಫ್ರೆನ್ಸ್ ಅನ್ನ ವಿತ್ ಇಮೇಜಸ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಸಿಮಿಲಾರಿಟಿ ಬಿಟ್ವೀನ್ ಎಲೆಕ್ಟ್ರಾನಿಕ್ ಸೆನ್ಸರ್ಸ್ ಅಂಡ್ ಹ್ಯೂಮನ್ ಸೆನ್ಸ್ ಆರ್ಗನ್ಸ್, ಇದಂತೂ ತುಂಬಾ ಅದ್ಭುತವಾಗಿದೆ. ಇದ್ರ ಬಗ್ಗೆ ನಾನು ಒಂದು ರಿಸೋರ್ಸ್ ಅನ್ನ ರೆಡಿ ಮಾಡಿದ್ದೆ. ಸಿಮಿಲಾರಿಟಿ ಬಿಟ್ವೀನ್ ಎಲೆಕ್ಟ್ರಾನಿಕ್ ಸೆನ್ಸರ್ಸ್ ಅಂಡ್ ಹ್ಯೂಮನ್ ಸೆನ್ಸ್ ಆರ್ಗನ್ಸ್. ವಿಷನ್ ಅಲ್ಟ್ರಾಸಾನಿಕ್ ಸೆನ್ಸರ್ ಯಾವ ತರ ವರ್ಕ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಕಣ್ಣಿನ ತರ ವರ್ಕ್ ಮಾಡುತ್ತೆ. ಡಿಸ್ಟೆನ್ಸ್ ಅನ್ನ ಮೆಜರ್ ಮಾಡಕ್ಕೆ ಯೂಸ್ ಮಾಡುತ್ತೆ. ಏನಾದ್ರು ಅಬ್ಸ್ಟಕಲ್ ಬಂತಂದ್ರೆ ಅದನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಯೂಸ್ ಆಗುತ್ತೆ. ಈ ರೀತಿ ಮೈಕ್ರೋಫೋನ್ ಹೇಗೆ ಯೂಸ್ ಮಾಡುತ್ತೆ, ಮೈಕ್ರೋಫೋನ್ ವರ್ಕ್ಸ್ ಆಸ್ ಹಿಯರಿಂಗ್ ಸೆನ್ಸ್, ನಮ್ಮ ಇಯರ್ ತರ ವರ್ಕ್ ಮಾಡುತ್ತೆ.
MQ ಗ್ಯಾಸ್ ಸೆನ್ಸರ್, MQ ಸೀರೀಸ್ ಗ್ಯಾಸ್ ಸೆನ್ಸರು, ಅದು ನಮ್ಮ ಸ್ಮೆಲ್ಲನ್ನು ತಗೊಳ್ಳೋದು, ಹೇಗೆ ನಾವು ನೋಸಿಂದ ಸ್ಮೆಲ್ಲನ್ನು ತಗೊಳ್ತೀವಿ, ಅದನ್ನು ಐಡೆಂಟಿಫೈ ಮಾಡ್ತೀವಿ. ಆ ರೀತಿ MQ ಗ್ಯಾಸ್ ಸೆನ್ಸರನ್ನು ನಾವು ಡಿಫ್ರೆಂಟ್ ಗ್ಯಾಸಸ್ಸನ್ನು ಐಡೆಂಟಿಫೈ ಮಾಡೋಕ್ಕೆ, ಅದರ ಕಂಟೆಂಟನ್ನು, ರೇಂಜನ್ನು ತಿಳಿಯೋಕ್ಕೆ ಎಲ್ಲ ಯೂಸ್ ಮಾಡ್ತೀವಿ. ಏರ್ ಕ್ವಾಲಿಟಿ ಆಗಿರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ಆಗಿರ್ಬೋದು, ಹೈಡ್ರೋಜನ್ ಲೆವೆಲ್ ಆಗಿರ್ಬೋದು, ಈ ರೀತಿ. ನೆಕ್ಸ್ಟು ಹ್ಯೂಮನ್ ಟಚ್ ಸೆನ್ಸರ್. ಈ ಇದು ಹ್ಯೂಮನ್ ಟಚ್ ಸೆನ್ಸರ್ ಥರ ವರ್ಕ್ ಮಾಡುತ್ತೆ. ನಮಗೆ ಟಚ್ ಸೆನ್ಸರ್ ಇದು ನಾವು ಟಚ್ ಆದಾಗ ಸ್ಕಿನ್ ಹೇಗೆ ಟಚನ್ನು ಫೀಲ್ ಮಾಡುತ್ತೆ, ಅದೇ ರೀತಿ ಈ ಟಚ್ ಸೆನ್ಸರ್ ವರ್ಕ್ ಮಾಡುತ್ತೆ. ಈ ರೀತಿ ತುಂಬಾ ಮಾಹಿತಿಗಳು ಕೆಳಗೆ ಕೊಡ್ತಾ ಹೋಗಿದ್ದಾರೆ. ಇದನ್ನ ನೋಡ್ತಾ ಹೋದ್ರೆ ನಮಗೆ ಇವತ್ತು ಸೆಷನ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಎಲ್ಲದು, ಬಟ್ ನೀವು ಅದನ್ನ ನೋಡ್ತಾ ಹೋಗ್ಬೋದು. ಆರ್ಡಿನೋ ಇಂಟ್ರೋ, ಬ್ರೆಡ್ ಬೋರ್ಡು, ಅದೇ ರೀತಿ 3D ಪ್ರಿಂಟಿಂಗು, ಟೂಲ್ಸು, ಡಿಸೈನ್ ಥಿಂಕಿಂಗು ವೆರಿ ಇಂಪಾರ್ಟೆಂಟು. ನಾವು ಏನೇ ಒಂದು ಪ್ರಾಜೆಕ್ಟ್ ಮಾಡಿದ್ರು ಕೂಡ ಅದು ಡಿಸೈನ್ ಥಿಂಕಿಂಗಲ್ಲೇ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತೀವಿ. ಆ ಡಿಸೈನ್ ಥಿಂಕಿಂಗ್ ಹೇಗೆ ಮಾಡಬೇಕು ಅನ್ನುವಂಥದ್ದು ಒಂದು ಎಕ್ಸಾಂಪಲ್ ಮೂಲಕ ಕೊಟ್ಟಿದ್ದಾರೆ ಇಲ್ಲಿ. ರಾಸ್ಬೆರಿ ಪೈನ ಹೇಗೆ, ಅದರ ಬಗ್ಗೆ ಮಾಹಿತಿಗಳು ಇದೆ ಅಷ್ಟೇ, ಬೇಸಿಕ್ ಇನ್ಫಾರ್ಮೇಶನ್ ಇರುತ್ತೆ. ಬಿಸ್ನೆಸ್ ಪಿಚ್ ಅಂದರೆ ನಾವು ಇಲ್ಲಿ ಮಾಡಿರುವಂಥ ಮಾಡೆಲ್ಸನ್ನು ಹೇಗೆ ಬಿಸ್ನೆಸ್ ಪಿಚ್ ಆಗಿ ತೊಗೊಂಡೋಗ್ಬೋದು. ATL ಮಾಡ್ಯುಲಸ್ ಇದೆ, ಸೇಫ್ಟಿ ಇದೆ. ಈ ರೀತಿ ಸಂಪೂರ್ಣ ಮಾಹಿತಿ ನಮ್ಮ ATL ಕರಿಕ್ಯುಲಮ್ ಅಲ್ಲಿ ಸಿಗುತ್ತೆ. ನೆಕ್ಸ್ಟ್ ಈ ಕರಿಕ್ಯುಲಮ್ 2 ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ. ಇದಾದ ಮೇಲೆ ನೆಕ್ಸ್ಟ್ ಬರುವಂಥದ್ದು ATL ಡ್ಯಾಶ್ ಬೋರ್ಡ್. ಈಗ ತುಂಬಾ ಜನಕ್ಕೆ ಸಮಸ್ಯೆ ಆಗ್ತಿರುವಂಥ ATL ಡ್ಯಾಶ್ ಬೋರ್ಡ್. ATL ಡ್ಯಾಶ್ ಬೋರ್ಡ್ ಅನ್ನ ನಾವು ವೆರಿ ಇಂಪಾರ್ಟೆಂಟ್ ಒನ್ ಇದು. ಎವ್ರಿ ಮಂತ್ 5th ಒಳಗಡೆ ನಾವು ಅದನ್ನ ಅಪ್ಡೇಟ್ ಮಾಡಬೇಕು. ಹಿಂದಿನ ತಿಂಗಳಿಂದು, ಈಗ ನಾನು ಡಿಸೆಂಬರ್ ತಿಂಗಳಿಂದು ಈ ತಿಂಗಳು 5th ಒಳಗಡೆ ಅಪ್ಡೇಟ್ ಮಾಡಬೇಕು. 15th ಒಳಗಡೆ ಅದರದ್ದು ಇದು ಸಿಗುತ್ತೆ ಅಂತ ಹೇಳಿದ್ರೆ ಔಟ್ಪುಟ್ ಯಾವುದು ಗುಡ್ ಮತ್ತೆ ಕ್ಯಾನ್ ಡು ಬೆಟರು, ಆಮೇಲೆ ಎಕ್ಸಲೆಂಟ್ ಅಂತ ಹೇಳ್ಬಿಟ್ಟು ಅದಕ್ಕೆ ಗ್ರೇಡಿಂಗ್ ಮಾಡಿದ್ದಾರೆ. ಆ ಗ್ರೇಡಿಂಗ್ ನಮಗೆ 15th ಒಳಗಡೆ ಕೊಡ್ತಾರೆ. ಎಲ್ಲಿಂದ? ಅಟಲ್ ಇನೋವೇಷನ್ ಮಿಷನ್ ಇಂದ. ಹಾಗಾಗಿ ನಾವು ATL ಡ್ಯಾಶ್ ಬೋರ್ಡ್ ಅನ್ನ ಫಿಲ್ ಮಾಡುವಾಗ ಬರುವಂತ ಚಾಲೆಂಜಸ್ ಏನು, ಸಮಸ್ಯೆಗಳೇನೋ, ಡೌಟ್ಸ್ ಏನೋ ಅನ್ನೋದ್ಬಿಟ್ಟು ಇದರಲ್ಲಿ ನೋಡ್ತಾ ಹೋಗೋಣಂತೆ. ATL ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ATL ಅಪ್ಲಿಕೇಶನ್ ID ಅಂತ ಇದೆ. ಇಲ್ಲಿ ನಮ್ಮ ಯುನಿಕ್ ID, ATL ಕೋಡು, ATL ಅಪ್ಲಿಕೇಶನ್ ID ಅಂತ ಹೇಳ್ಬಿಟ್ಟು ಡಿಫ್ರೆಂಟ್ ನೇಮ್ಸ್ ಅಲ್ಲಿ ಕರಿತೀವಿ. ಅದನ್ನ ಟೈಪ್ ಮಾಡಬೇಕು. ಈಗ ಆಲ್ರೆಡಿ ಒಂದು ಸ್ಕೂಲಿಂದ ಇದೆ. ಮನೋಜ್ ಸರ್ ಯಾರ್ದಾರು ಇದ್ರೆ ಅವ್ರದ್ದೇ ಮಾಡೋಣಲ್ವಾ? ಯಾವ್ದಾದ್ರು ಇದ್ರೆ ಅದು ಮಾಡ್ಬೋದು. ಹೌದು. ಸೊ ಇವಾಗ ನಿಮ್ಗೆ ಅನ್ಮ್ಯೂಟ್ ಮಾಡ್ಕೊಬೋದು, ನಾನು ಆಕ್ಸೆಸ್ ಕೊಡ್ತೀನಿ. ಸೊ ಓಕೆ ಓಕೆ ಸರ್. ಇಲ್ಲಿ ಯಾರಾದ್ರು ಎನಿ ಸ್ಕೂಲ್ ಹೂ ಹ್ಯಾವೆಂಟ್ ಫಿಲ್ ಡ್ಯಾಶ್ ಬೋರ್ಡ್ ಇನ್ನ ಯಾರು ಫಿಲ್ ಮಾಡಿಲ್ಲ, ಅವ್ರು ನಿಮ್ಮ ATL ಅಪ್ಲಿಕೇಶನ್ ID ಶೇರ್ ಮಾಡ್ಬೋದು. ID ಮತ್ತೆ ಪಾಸ್ವರ್ಡ್. ನಾವು ಅದು ಯಾವ ರೀತಿ ಫಿಲ್ ಮಾಡ್ಬೇಕಂತ ಒಂದು ಡೆಮೋ ತೋರಿಸ್ತೀವಿ. ಸೊ ದಟ್ ಇಟ್ ಬಿ ಈಸಿ ಫಾರ್ ಎವ್ರಿ ಒನ್ ಟು ಅಂಡರ್ಸ್ಟ್ಯಾಂಡ್. ಹೌದು, ಯಾರಾದ್ರೂ ಪರ್ಸನಲ್ ಆಗಿ ಶೇರ್ ಮಾಡ್ಬೋದು, ಚಾಟ್ ಅಲ್ಲಿ ಹಾಕ್ಬೇಡಿ. ಪರ್ಸನಲ್ ಆಗಿ ಅಪ್ಲಿಕೇಶನ್ ID ಮತ್ತೆ ಪಾಸ್ವರ್ಡ್ ಶೇರ್ ಮಾಡಿ. ಸೊ ನಂಬರ್ ಶೇರ್ ಮಾಡ್ತೀರಾ? ಎನಿವನ್ ಯು ಆರ್ ಶೇರಿಂಗ್ ಕೈಂಡ್ಲಿ ಲೆಟ್ ಮೀ ನೋ. ಇಲ್ಲಾಂದ್ರೆ ನಾವು ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಬಿಕಾಸ್ ಸರ್ ಅವರು ಆಲ್ರೆಡಿ ಡ್ಯಾಶ್ ಬೋರ್ಡ್ ಫಿಲ್ ಮಾಡೋರು ಅದರಿಂದ. ಹಲೋ ಹಾ ಸರ್. ಹಲೋ ಸರ್, ಹಾ ಇದು GHS ಗೋಕುಲ್ ಸರ್. ಹಾ ಸರ್. ಗೋಕುಲ್ ಸ್ಕೂಲಿಂದ ಇದು ಮಾಡ್ತೀರಿ ಸರ್? ಮಾಡ್ತೀವಿ ಸರ್. ನಿಮ್ಮ ಓಕೆ ಸರ್, ಓಕೆ. ಇದು ಅಪ್ಲಿಕೇಶನ್ ID ಮತ್ತೆ ಪಾಸ್ವರ್ಡ್ ಒಂಚೂರು ಶೇರ್ ಮಾಡ್ತೀರಾ? ಸಂದೇಶ್ ಸರ್ ಶೇರ್ ಮಾಡ್ತೀರಾ? ನಂಬರ್ ಇದೆ ಅವ್ರದ್ದು. ಸರ್ ಇದು ಒಂದ್ ನಿಮಿಷ. ನಮ್ದು ಡ್ಯಾಶ್ ಬೋರ್ಡ್ ಸರ್ ಇದು ಮಾಡಿ ಕೊಟ್ಟಿದ್ರಿ ಸಂದೇಶ್ ಸರ್. ಓಕೆ ಅದು 4 ತಿಂಗಳದಿಂದ ಓಪನ್ ಆಗಿರ್ಲಿಲ್ಲ ಸರ್ ನಮ್ದು. ಓಕೆ ಸರ್. ಈಗ ಈ ತಿಂಗಳದು ಡ್ಯಾಶ್ ಬೋರ್ಡ್ ಅಪ್ಲೈ ಮಾಡಿಲ್ಲ ಅಲ್ಲ, ಅಪ್ಡೇಟ್ ಮಾಡಿಲ್ಲ ಅಲ್ಲ? ಮಾಡಿದೇವೆ ಸರ್, ಮೊದಲೆಲ್ಲ ಮಾಡಿದೇವೆ ಸರ್, ಅಲ್ಲ, ಮಾಡಿದೇವೆ. ಈ ತಿಂಗಳಿಂದ ಆಗಿಲ್ಲ ಅಂದ್ರೆ ನನಗೆ ವಾಟ್ಸಪ್ ಮಾಡಿ ಸರ್, ನಾನೀಗ ಅದನ್ನ ಇಲ್ಲೇ ಅಪ್ಡೇಟ್ ಮಾಡ್ತೀನಿ. ಆಯ್ತು ಸರ್, ಆಯ್ತು ಸರ್, ಆಯ್ತು. ಓಕೆ ಸರ್, ಓಕೆ ಓಕೆ. ವಾಯ್ಸ್ ಸ್ವಲ್ಪ ಆಡಿಬಲ್ ಇಲ್ಲ ಅಂತ ಅಂತ ಈಗ ನೋಡಿದೆ ಮೆಸೇಜ್. ಕೇಳಿಸ್ತಿದೆ ಅಲ್ಲ ಎಲ್ಲರಿಗೂ? ಆಡಿಬಲ್ ಅಲ್ಲ? ಆಡಿಬಲ್ ಇದೆ ಸರ್. ಓಕೆ ಓಕೆ ಸರ್, ಓಕೆ ಓಕೆ. GHS ಗೋಕುಲ್ ಸರ್ ಕಳಿಸ್ತಿದ್ರ ಅಲ್ವಾ? ನಿಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀವಿ. GHS ಗೋಕುಲ್ ಸರ್ ಕಳ್ಸೋ ತನಕ ನಾವು ಒಂದಷ್ಟು ಡಿಸ್ಕಸ್ ಮಾಡೋಣಂತೆ. ಇಲ್ಲಿ ಫಸ್ಟ್ ಟೈಮು ATL ಡ್ಯಾಶ್ ಬೋರ್ಡ್ ಅನ್ನ ಯಾರಾದ್ರೂ ಯೂಸ್ ಮಾಡ್ತಾ ಇದ್ರೆ
ಅಪ್ಲಿಕೇಶನ್ ಐ ಡಿ ಏನಿರುತ್ತೆ ಅಥವಾ ಎ ಟಿ ಎಲ್ ಯುನಿಕ್ ಕೋಡ್ ಅಂತ ಏನು ಹೇಳ್ತೀವಿ ಅದನ್ನೇ ಪಾಸ್ವರ್ಡ್ ಆಗಿ ಯೂಸ್ ಮಾಡಬೇಕಾಗುತ್ತೆ. ಅದನ್ನ ಪಾಸ್ವರ್ಡ್ ಆಗಿ ಯೂಸ್ ಮಾಡಿಬಿಟ್ಟು ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚಾವನ್ನು ಇಲ್ಲಿ ಟೈಪ್ ಮಾಡಿದ್ರೆ ಸೈನ್ ಇನ್ ಕೊಟ್ಟರೆ ಸೈನ್ ಇನ್ ಆಗುತ್ತೆ. ನೆಕ್ಸ್ಟು ಪಾಸ್ವರ್ಡನ್ನು ಚೇಂಜ್ ಮಾಡೋಕ್ಕೆ ಅಲ್ಲಿ ಅವಕಾಶ ಕೊಡ್ತಾರೆ. ಆಗ ನಾವು ಹೊಸ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ನಾವು ಡ್ಯಾಶ್ ಬೋರ್ಡನ್ನು ಫಿಲ್ ಮಾಡ್ತಾ ಹೋಗ್ಬೋದು. ಸಪೋಸ್ ತುಂಬ ಟೈಮಿಂದ ಎ ಟಿ ಎಲ್ ಡ್ಯಾಶ್ ಬೋರ್ಡನ್ನು ಉಪಯೋಗಿಸ್ತಾನೆ ಇದ್ರೂ ಕೂಡ ಪಾಸ್ವರ್ಡ್ ವರ್ಕ್ ಆಗೋದಿಲ್ಲ. ಆಗ ಇನ್ವ್ಯಾಲಿಡ್ ಯೂಸರ್ ಐ ಡಿ ಆ್ಯಂಡ್ ಪಾಸ್ವರ್ಡ್ ಅಂತ ಶೋ ಆಗುತ್ತೆ. ಇಲ್ಲಿ ನಾನು ಪಾಸ್ವರ್ಡನ್ನು ಸ್ವಲ್ಪ ಚೇಂಜ್ ಮಾಡ್ತೀನಿ. ನಾನು ಏನೋ ಒಂದು ಹಾಕ್ತೀನಿ, 15B ಇಲ್ಲಿ ನೋಡಿ ಇನ್ವ್ಯಾಲಿಡ್ ಯೂಸರ್ ನೇಮ್ ಆರ್ ಪಾಸ್ವರ್ಡ್ ಅಂತ ಬರುತ್ತೆ. ತುಂಬ ಸಲ ಈ ಥರ ಬರ್ತಾ ಇದೆ. ಈಗ ಸರ್ ಅವ್ರು ಏನು ಹೇಳಿದ್ರು, ನಾವು ಸರಿ ಮಾಡಿದ್ವಿ ಇದು ಮಾಡಿದ್ವಿ ಅಂತ ಹೇಳ್ಬಿಟ್ಟು ಅದರಲ್ಲಿ ಇದೇ ಥರ ಬರ್ತಾ ಇತ್ತು. ಆಗ ನಾವು ಏನು ಮಾಡ್ಬೋದು ಅಂತ ಹೇಳಿದ್ರೆ ಇಲ್ಲಿ ಫರ್ಗಡ್ ಪಾಸ್ವರ್ಡ್ ಕೊಟ್ಬಿಟ್ಟು ನಮ್ಮ ಯುನಿಕ್ ಐ ಡಿನ ಹೊಡೆದ್ರೆ ಅದು ಪಾಸ್ವರ್ಡ್ ಲಿಂಕು ಇದಕ್ಕೆ ಹೋಗ್ಬಿಡುತ್ತೆ. ಎಲ್ಲಿ ಹೋಗುತ್ತೆ ಅಂತ ಹೇಳಿದ್ರೆ ನಮ್ಮ ಮೇಲ್ ಐ ಡಿಗೆ ಹೋಗ್ಬಿಡುತ್ತೆ. ಯಾವುದು ರಿಜಿಸ್ಟರ್ ಮೇಲ್ ಇರುತ್ತೆ, ಸ್ಕೂಲ್ ಮೇಲ್ ಅಥವಾ ಎ ಟಿ ಎಲ್ ಮೇಲ್ ಇರುತ್ತೆ, ಅದಕ್ಕೆ ಹೋಗುತ್ತೆ. ಸರ್ ಅವರು ಸಿದ್ದೇಶ್ ಸರ್ ಅವರು ಈಗ ನಮಗೆ ಶೇರ್ ಮಾಡಿದ್ದಾರೆ. ಅವ್ರದ್ದು ಯುನಿಕ್ ಐ ಡಿ ಡಿಸ್ಪ್ಲೇ ಆಗ್ತಾ ಇಲ್ಲ. ಓಕೆ, ಪಾಸ್ವರ್ಡ್ ಸಿಕ್ಕಿದೆ. ಈಗ ಗೋಕುಲ್ ಸ್ಕೂಲು ಧಾರವಾಡ ಇವರದ್ದು ಎ ಟಿ ಎಲ್ ಡ್ಯಾಶ್ ಬೋರ್ಡನ್ನು ಲಾಗಿನ್ ಆಗಿಬಿಟ್ಟು ಅದರಲ್ಲಿ ಏನೇನು ಅಪ್ಡೇಟ್ ಮಾಡಬೇಕು ಮತ್ತು ಹೇಗೆ ಅಪ್ಡೇಟ್ ಮಾಡಬೇಕು ಎರಡನ್ನೂ ನೋಡ್ತಾ ಹೋಗೋಣಂತೆ. ಅವರ ಇದು ಅವರ ಯುನಿಕ್ ಐ ಡಿ ಆಗಿದೆ. ಪಾಸ್ವರ್ಡ್ ಆಟೋ ಸೇವ್ ಇದೆ. ಸೈನ್ ಇನ್ ಆಗ್ತಾ ಇದೆ. ಸರ್ ನೀವು ಒ ಟಿ ಪಿ ಒಂದು ಹೇಳ್ಬೋದಾ ಸಿದ್ದೇಶ್ ಸರ್? ಹಲೋ ಸರ್, ಹೇಳ್ತೀರಿ. ಓಕೆ ಸರ್, ಓಕೆ. ಇದು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಅಥೆಂಟಿಕೇಶನ್ ಇದೆ. ಒ ಟಿ ಪಿ ಎಲ್ಲಿಗೆ ಹೋಗುತ್ತೆ ಅಂತ ಹೇಳಿದ್ರೆ ರಿಜಿಸ್ಟರ್ಡ್ ಇಮೇಲ್ ಐ ಡಿಗೆ ಹೋಗುತ್ತೆ. ನಾವು ಡ್ಯಾಶ್ ಬೋರ್ಡ್ ಅನ್ನ ಫಿಲ್ ಮಾಡಬೇಕಾದ್ರೆ ಇಮೇಲ್ ಐ ಡಿಗೆ ಒ ಟಿ ಪಿ ಹೋಗುತ್ತೆ ಅಂತ ಗೊತ್ತಿರಬೇಕು, ಮತ್ತೆ ಇಮೇಲ್ ಅಕ್ಸೆಸಿಬಲ್ ಆಗಿರಬೇಕು. ಹಾಂ ಸರ್, ಹೇಳಿ ಸರ್. ಸರ್ ಒಂದ್ ನಿಮಿಷ. ಓಕೆ, ನೋ ಪ್ರಾಬ್ಲಮ್ ಸರ್. ಸರ್ ಇನ್ನೂ ಬಂದಿಲ್ಲ. ಬರುತ್ತೆ ಸರ್. ಸರ್ ಒ ಟಿ ಪಿ ಅಂದ್ರೆ ಇದು ಹೆಡ್ ಮಾಸ್ಟರ್ ಇದಕ್ಕೆ ಹೋಗುತ್ತಾನೆ ಸರ್? ಹೌದು ಸರ್, ಹೌದು. ರಿಜಿಸ್ಟರ್ ಮೇಲ್ ಐ ಡಿಗೆ ಹೋಗುತ್ತೆ. ಅದೇ ಹೆಡ್ ಮಾಸ್ಟರ್ ಮೇಲ್ ಐ ಡಿಗೆ ಹೋಗುತ್ತೆ ಸರ್. ಇದಾರ ಸರ್ ಅಲ್ಲಿ? ಸರ್ ಇದಾರ ಅವರು ಹೆಡ್ ಮಾಸ್ಟರ್ ಕಡೆ ಹೋಗಿ ಡಿಟೇಲ್ ಇದ್ರದ್ದು ಪಾಸ್ ಒ ಟಿ ಪಿ ನಾ ಫೋನ್ ಮಾಡ್ತೀನಿ. ಈಗ ನಮಗೆ ಏನೇ ಒಂದು ಇನ್ವೆಂಟರಿ ಅಥವಾ ಯಾವುದೇ ಒಂದು ಪ್ರಾಜೆಕ್ಟ್ ಮಾಡೆಲ್ಸ್ ಮಾಡ್ಬೇಕಂತ ಹೇಳಿದ್ರೆ ಎ ಟಿ ಎಲ್ ಇರುವಂತಹ ಕಾಂಪೋನೆಂಟ್ಸ್ ನೆಸೆಸಿಟಿ ಇರುತ್ತೆ. ಪ್ರತಿ ವರ್ಷ ಆಗ್ತಿದ್ದಂಗೆ ಕನ್ಸ್ಯೂಮೇಬಲ್ ಮೆಟೀರಿಯಲ್ಸ್ ಖಾಲಿ ಆಗ್ತಾ ಇರುತ್ತೆ. ಅದನ್ನು ನಾವು ಪಡ್ಕೋಬೇಕಂತ ಹೇಳಿದ್ರೆ ಟ್ರಾಂಚ್ ರಿಲೀಸ್ ಆಗೋದು ತುಂಬಾ ನೆಸೆಸಿಟಿ ಇರುತ್ತೆ ನಮ್ಮ ಎ ಟಿ ಎಲ್ಗೆ. ಟ್ರಾಂಚ್ ರಿಲೀಸ್ ಆಗಬೇಕಾದ್ರೆ ನಾವು ಯು ಸಿ ಅಪ್ಲೋಡನ್ನು ಮಾಡೋದು ಮೆಂಡೇಟ್ರಿ ಇರುತ್ತೆ. ಯು ಸಿ ಅಪ್ಲೋಡ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಇನ್ನು ಮುಂದೆ ನೋಡ್ತೀವಿ. ಇವತ್ತು ಸಾಧ್ಯ ಆಗದೇ ಇದ್ರೆ ನೆಕ್ಸ್ಟ್ ಸೆಷನ್ನಲ್ಲಿ ಮನೋಜ್ ಸರ್ ಅವರು ಅವಕಾಶ ಮಾಡಿಕೊಟ್ರೆ ಅದನ್ನು ನೋಡೋಣ ಅಂತ, ಹೇಗೆ ಯು ಸಿ ಅಪ್ಲೋಡ್ ಮಾಡಬೇಕು, ಏನೇನು ಡಾಕ್ಯುಮೆಂಟ್ಸ್ ಇರುತ್ತೆ, ಹೇಗೆ ಫಿಲ್ ಮಾಡಬೇಕು, ಎಲ್ಲಿ ಹೋಗಿ ಅಪ್ಲೋಡ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಆ ಯು ಸಿ ಅಪ್ಲೋಡ್ ಮಾಡಿದ ತಕ್ಷಣ ನಮಗೆ ಟ್ರಾನ್ಸ್ ರಿಲೀಸ್ ಆಗಲ್ಲ. ಅಲ್ಲಿರುವಂಥ ಅಟಲ್ ಇನ್ನೋವೇಷನ್ ಮಿಷನ್ನಲ್ಲಿರುವಂತಹ ಇವರು ನಮ್ಮ ಡ್ಯಾಶ್ ಬೋರ್ಡನ್ನು ಅಪ್ಡೇಟನ್ನು ನೋಡ್ತಾರೆ. ಕಾನ್ಸಿಕ್ಯೂಟಿವ್ ಮಂತಲ್ಲಿ ಕರೆಕ್ಟಾಗಿ ಡ್ಯಾಶ್ ಬೋರ್ಡು ಅಪ್ಡೇಟ್ ಆಗಿದ್ದು ಯು ಸಿ ಅಪ್ಲೋಡ್ ಮಾಡಿ ಅದರಲ್ಲೂ ಏನು ಇನ್ಫಾರ್ಮೇಷನ್ ತಪ್ಪಿಲ್ಲ ಅಂತ ಹೇಳಿದಾಗ ಮಾತ್ರ ನಮಗೆ ಇದರ ಟ್ರಾಂಚ್ ರಿಲೀಸ್ ಆಗುವಂಥದ್ದು. ಆದ್ದರಿಂದ ಎರಡಕ್ಕೂ ಕೂಡ ನಾವು ಗಮನ ಕರೆಕ್ಟಾಗಿ ಹರಿಸ್ಬೇಕಾಗುತ್ತೆ. ಒಂದು ಡ್ಯಾಶ್ ಬೋರ್ಡ್ ಅಪ್ಡೇಟ್, ಡ್ಯಾಶ್ ಬೋರ್ಡನ್ನು ಪ್ರತಿ ತಿಂಗಳು 5ನೇ ತಾರೀಕು ಒಳಗಡೆ ಇಟ್ ಟೇಕ್ಸ್ ಹಾರ್ಡ್ಲಿ 5 minutes ಕರೆಕ್ಟಾಗಿ ನಮಗೆ ಮಾಹಿತಿ ಎಲ್ಲ ಇತ್ತು ಅಂತ ಹೇಳಿದ್ರೆ ಎ ಟಿ ಎಲ್ ಇನ್ಚಾರ್ಜ್ ಟೀಚರೇ ಅದನ್ನು ಮಾಡೋದಾದ್ರೆ ಅವರಿಗೆಲ್ಲ ಮಾಹಿತಿ ತಕ್ಷಣ ಇರುತ್ತೆ. ಒಂದು 5 minutes ಅಲ್ಲಿ ಆಗೋಗುತ್ತೆ, 5 to 10 minutes ಒಳಗಡೆ ಆಗೋಗುತ್ತೆ. ಮಂತ್ಲಿ 5 to 10 minutes ವಿ ಹ್ಯಾವ್ ಟು ಸ್ಪೆಂಡ್ ಫಾರ್ ಅಪ್ಡೇಟಿಂಗ್ ದ ಡ್ಯಾಶ್ ಬೋರ್ಡ್. ಡ್ಯಾಶ್ ಬೋರ್ಡನ್ನು ಅಪ್ಡೇಟ್ ಮಾಡಲೇಬೇಕಾಗುತ್ತೆ. ಮಾಡಿಬಿಟ್ಟು ಆಮೇಲೆ ನಾವು ಯು ಸಿ ಪೋರ್ಟಲಲ್ಲಿ ಏನು ಡಾಕ್ಯುಮೆಂಟ್ಸ್ ಇದ್ದಾವೆ ಅದನ್ನು ಅಪ್ಲೋಡ್ ಮಾಡಿದ್ರೆ ಖಂಡಿತವಾಗ್ಲೂ ನಮಗೆ ಗ್ರ್ಯಾಂಟ್ ರಿಲೀಸ್ ಆಗುತ್ತೆ. ಇದೇ ರೀತಿ ಕ್ವೈರಿ ಸೊಲ್ಯೂಷನ್ನು ನೆಕ್ಸ್ಟ್ ನಾವು ನೋಡುವಂಥದ್ದು ಕ್ವೈರಿ ಸೊಲ್ಯೂಷನ್ ಪೋರ್ಟಲು. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಪೋರ್ಟಲ್ಲು. ನಾವು ಅವ್ರ ಕೇಳ್ಬಿಟ್ಟು ಇವ್ರ ಕೇಳ್ಬಿಟ್ಟು ಏನೋ ಮಾಡಿದ್ವಿ ಅಂತ ಹೇಳಿದ್ರೆ ಅದು ಅಥೆಂಟಿಕೇಟ್ ಅಲ್ವೇ ಅಲ್ಲ.
ನಮ್ಗೆ ಏನೇ ಮಾಹಿತಿ ಬಂದರೂ ಕೂಡ ಅಷ್ಟೇ, ಅದು ದೊಡ್ಡದಾಗಿರ್ಬೋದು ಚಿಕ್ಕದಾಗಿರ್ಬೋದು, ಅದನ್ನ ಕ್ವೇರಿ ಸೊಲ್ಯೂಷನ್ ಅಲ್ಲಿ ಹಾಕ್ಬಿಟ್ಟು ಅದರಿಂದ ನಾವೇನಾದ್ರೂ ಮಾಹಿತಿಯನ್ನು ಪಡ್ಕೊಂಡಿದ್ರೆ ಅದು ಮಾತ್ರ 100% ಅಥೆಂಟಿಕೇಟ್ ಆಗಿರುತ್ತೆ. ಅದನ್ನು ನಾವು ಯಾವಾಗ ಬೇಕಾದ್ರೆ ಹೇಗೆ ಬೇಕಾದ್ರೂ ಎಕ್ಸಿಕ್ಯೂಟಿವ್ ಮಾಡ್ಬೋದು ಅದ್ರಲ್ಲಿ ಬಂದಿರುವಂಥ ಸೊಲ್ಯೂಷನ್ ಅನ್ನ. ಆದ್ರಿಂದ ಕ್ವೇರಿ ಸೊಲ್ಯೂಷನ್ ಅನ್ನ ಉಪಯೋಗಿಸಲೇಬೇಕು. ಈಗ ರೀಸೆಂಟ್ ಆಗಿರುವಂತ ಒಂದು ಟ್ರೈನ್ಸ್ ರಿಲೀಸ್ ಮಾಡಬೇಕಾದ್ರೆ ಕೇಳ್ತಾರೆ ಕ್ವೇರಿ ಸೊಲ್ಯೂಷನ್ ಅನ್ನು ಉಪಯೋಗಿಸಿದ್ದೀರಾ, ಎಷ್ಟು ಉಪಯೋಗಿಸಿದಿರಿ ಏನು ಅಂತ ಹೇಳ್ಬಿಟ್ಟೆಲ್ಲ. ಆದ್ರಿಂದ ನಾವು ಕ್ವೇರಿ ಸೊಲ್ಯೂಷನ್ಗೆ ಒಂದಾದ್ರೂ ಮಂತ್ಲಿ ಅಥವಾ 2 months ಏನಾದ್ರು ಡೌಟ್ಸ್ ಇದ್ರೆ ನಾವು ಕ್ವೇರಿ ಸೊಲ್ಯೂಷನ್ ಅಲ್ಲೇ ಪಡ್ಕೊಳ್ಳೋದು ಉತ್ತಮ. ಈಗ ತೊಂದರೆ ಇಲ್ಲ. ಒಂದು ಗ್ರೂಪ್ ಆಗಿದೆ, ATL ಫ್ಯಾಮಿಲಿ ಆಗಿದೆ, ಇಡೀ ಸ್ಟೇಟಲ್ಲಿ ದೊಡ್ಡ ATL ಫ್ಯಾಮಿಲಿ ಇದೆ. ವಿ ಕ್ಯಾನ್ ಡಿಸ್ಕಸ್ ವಿತ್ ಎನಿಬಡಿ. ಆದರೆ ಕ್ವೇರಿ ಸೊಲ್ಯೂಷನ್ಗೆ ನಾವು ಹೋಗಲೇಬೇಕು. ಅವಾಗ ಒಂದಷ್ಟು ಮಾಹಿತಿಗಳನ್ನ ಕೇಳಬೇಕು. ಇದು 2 ದಿನದಲ್ಲಿ ನಮಗೆ ಕ್ವೇರಿ ಸೊಲ್ಯೂಷನ್ ಅಲ್ಲಿ ಮಾಹಿತಿ ಸಿಕ್ಬಿಡುತ್ತೆ. ಸರ್ ಸರ್ ಸಿಕ್ತಾ? ಸಿಕ್ಸ್ ಸರ್. ಹೇಳಿ ಸರ್. ಸರ್ 611 611 445 ಸರ್. 445. ಓಕೆ ಸರ್. ಸರ್. ಮತ್ತೆ ಇನ್ನೊಂದು ಮಾಹಿತಿ ಇಲ್ಲಿ ನಾನು ಕೊಡಕ್ಕೆ ಇಷ್ಟಪಡ್ತೀನಿ. ಏನಂತ ಹೇಳಿದ್ರೆ OTP ಸರ್ಗಿಗೆ ಬೇಗ ಸಿಕ್ತು. ಕೆಲವೊಂದ್ಸಲ OTP ½ an hour ಆದ್ರೂ ಕೂಡ ಬರೋದಿಲ್ಲ, ಕೆಲವೊಂದ್ಸಲ 1 hour ಆಗುತ್ತೆ. ಆಗ ಏನ್ ಮಾಡ್ಬೇಕಂತಂದ್ರೆ ಬ್ಯಾಕ್ ಹೋಗ್ಬಿಟ್ಟು ಇನ್ನೊಂದ್ಸಲ OTP ಜನರೇಟ್ ಮಾಡಿದ್ರೆ ಬೇಗ ಸಿಗುತ್ತೆ. ನಾವು OTP ಬಂದಿಲ್ಲ ಅಂತ ಹೇಳ್ಬಿಟ್ಟು ಮೇಲ್ ಚೆಕ್ ಮಾಡೋದು, ಇಲ್ಲಿ ನೋಡೋದು, ಮೇಲ್ ಚೆಕ್ ಮಾಡೋದು ಮಾಡ್ತಾ ಇದ್ರೆ ಕೆಲವೊಂದ್ಸಲ ತುಂಬಾ ಡಿಲೇ ಆಗುತ್ತೆ. ಸಮ್ಟೈಮ್ಸ್ ವೆಬ್ಸೈಟ್ ಬಿಸಿ ಇರುತ್ತೋ ಏನೋ ಗೊತ್ತಿಲ್ಲ. ಸಂಜೆ ನಾವು ನೈಟ್ ಮಾಡಬೇಕಾದ್ರೆ OTP ಬಂದಿರಲ್ಲ, ಹಂಗೆ ಬಿಟ್ಟು ಮಾಡಿರ್ತೀವಿ, ಬೆಳಿಗ್ಗೆ OTP ನೋಡಿದ್ದು ಉಂಟು. ಅದಕ್ಕೋಸ್ಕರ OTP ಡಿಲೇ ಆಯ್ತು ಅಂತ ಹೇಳ್ಬಿಟ್ಟು ಯಾವುದೇ ಯೋಚನೆ ಮಾಡುವಾಗಿಲ್ಲ. ಬ್ಯಾಕ್ ಹೋಗ್ಬಿಟ್ಟು ನೆಕ್ಸ್ಟ್ ಮತ್ತೊಂದ್ಸಲ ಜನರೇಟ್ ಮಾಡ್ಬೋದು ಅಥವಾ ವೆಯ್ಟ್ ಮಾಡ್ಬೋದು. ಈಗ ಸೈನ್ ಇನ್ ಆಗಿದೆ. ಇಲ್ಲಿ ಗೋಕುಲ್ ಶಾಲೆದು UDIS ಕೋಡು ಮತ್ತೆ PFMS ID, ಅದೇ ರೀತಿ ಸ್ಕೂಲ್ ನೇಮ್ ಇಷ್ಟು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಬ್ಯಾಂಡ್ ನಾಟ್ ಜನರೇಟೆಡ್. ಸ್ಕೂಲ್ ಸ್ಟೇಟ್ ಪರ್ಫಾರ್ಮೆನ್ಸ್ ಬ್ಯಾಂಡ್ ಕೂಡ ಜನರೇಟ್ ಆಗಿಲ್ಲ, ನ್ಯಾಷನಲ್ ಬ್ಯಾಂಡ್ ಕೂಡ ಜನರೇಟ್ ಆಗಿಲ್ಲ. ಇಲ್ಲಿ ಸ್ಟೇಟ್ ಪರ್ಫಾರ್ಮೆನ್ಸ್ ಬ್ಯಾಂಡ್ ಜನರೇಟ್ ಆಗೋದು ತುಂಬಾ ಟೈಮ್ ತಗೊಳುತ್ತೆ. ನ್ಯಾಷನಲ್ ಬ್ಯಾಂಡ್ 15th ಒಳಗಡೆ 15th ನಂತರ ಜನರೇಟ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ರನ್ನಿಂಗ್ ಲೆಟರ್ಸ್ ಅಲ್ಲಿ ಸೆಂಟೆನ್ಸ್ ಅಲ್ಲಿ ಬರ್ತಾ ಇದೆ, ಯು ಆರ್ ರಿಕ್ವೆಸ್ಟೆಡ್ ಟು ಕೈಂಡ್ಲಿ ಸಬ್ಮಿಟ್ ಯುವರ್ ಮಂತ್ಲಿ ರಿಪೋರ್ಟ್ ಬೈ 15th of every month. ಈಗ 15th ತನಕ ಅವಕಾಶ ಕೊಟ್ಟಿದ್ದಾರೆ. ಮೊದಲು 5th ತನಕ ಇತ್ತು. ಇದು ನಾನು ಫಸ್ಟ್ ಈಗ ನೋಡ್ತಾ ಇರೋದು 15th ವರೆಗೆ ಟೈಮ್ ಕೊಟ್ಟಿದ್ದಾರೆ. ಯುವರ್ ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್ ಶೆಲ್ ಬಿ ಅಪ್ಡೇಟೆಡ್ ಬೈ 20th of the same month. ನಾನು ಆಗ ಏನಿತ್ತು ಅಂತ ಹೇಳಿದ್ರೆ 5th ಒಳಗಡೆ ನಾವು ನಮ್ಮ ಒಂದು ಮಂತ್ಲಿ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಬೇಕಿತ್ತು. 15th ಅಂದ್ರೆ ಯಾವ ಮಂತ್ ಇಂದು? ಈ ಜನವರಿಲಿ ನಾವು 15th ಒಳಗಡೆ ಡಿಸೆಂಬರ್ ಮಂತ್ ಇಂದು ಒಂದು ರಿಪೋರ್ಟ್ ಅನ್ನು ನಾವು ಸಬ್ಮಿಟ್ ಮಾಡಬೇಕು. ಈ ಜನವರಿ 20th ಒಳಗಡೆ ನಮ್ದು ಬ್ಯಾಂಡ್ ಜನರೇಟ್ ಆಗುತ್ತೆ. ಇಲ್ಲಿ ಬ್ಯಾಂಡ್ ಏನೇನಿರುತ್ತೆ ಅಂತ ಹೇಳಿದ್ರೆ ಕ್ಯಾನ್ ಡೂ ಬೆಟರ್. ಮುಂಚೆ ಪುವರ್, ಗುಡ್, ಎಕ್ಸಲೆಂಟ್ ಇತ್ತು. ಈಗ ಪುವರ್ ಅನ್ನ ತೆಗೆದ್ಬಿಟ್ಟು ಕ್ಯಾನ್ ಡೂ ಬೆಟರ್ ಹಾಕಿದ್ದಾರೆ. ಆಮೇಲೆ ಗುಡ್ ಹಾಕಿದ್ದಾರೆ. ನೆಕ್ಸ್ಟ್ ಎಕ್ಸಲೆಂಟ್ ಬರುತ್ತೆ. ನಮ್ಮ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿದೆ ಎಕ್ಸಲೆಂಟ್, ಗುಡ್, ಕ್ಯಾನ್ ಡೂ ಬೆಟರ್, ಗ್ರೇಡ್ ಇದೆ ABC ಅಂತ ಹೇಳ್ಬಿಟ್ಟು. ಇಲ್ಲಿ ಸೆಲೆಕ್ಟ್ ದ ಇಯರ್ ಇದೆ. ಇಲ್ಲೇ ನೋಡ್ಬೋದು ನಾವು ಫ್ರಂಟ್ ಪೇಜ್ ಅಲ್ಲೇ ಇಲ್ಲಿರುತ್ತೆ. ನಂಬರ್ ಆಫ್ ಸ್ಕೂಲ್ ಸ್ಟೂಡೆಂಟ್ಸ್ ಯೂಸಿಂಗ್ ATL. ಜನವರಿಯಲ್ಲಿ 19 ಸ್ಟೂಡೆಂಟ್ಸ್ ಯೂಸ್ ಮಾಡಿದ್ದಾರೆ, ಫೆಬ್ರವರಿ 10 ಮಾಡಿದ್ದಾರೆ, ಮಾರ್ಚಲ್ಲಿ 10 ಮಾಡಿದ್ದಾರೆ, ಏಪ್ರಿಲ್ ಅಲ್ಲಿ 11, ಮೇಯಲ್ಲಿ 15 ಮಾಡಿದ್ದಾರೆ. ಸಿದ್ದೇಶ್ ಸರ್, ನಂದು ಒಂದು ಸಜೆಷನ್ ಏನಂತ ಹೇಳಿದ್ರೆ, ನಿಮ್ಮ ಶಾಲೆಯಲ್ಲಿ ಸಾಧ್ಯ ಆದರೆ ನೀವೇನಾದ್ರೂ ಒಂದು ಮಾಡೆಲ್ಸ್ ಮಾಡಿ ಅಥವಾ ಏನಾದರೂ ಮಾಡಿದ್ರೆ ಅದನ್ನ ATL ಸ್ಟೂಡೆಂಟ್ಸ್ 19, 20, 30 ಅಥವಾ 40 ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ಬೋದು. ಆದರೆ ಅವ್ರು ಮಾಡಿರುವಂಥ ಮಾಡೆಲ್ನ ಇಡೀ ಶಾಲೆಯ ಮಕ್ಕಳಿಗೆ ತೋರಿಸೋದ್ರಿಂದ ಅವರಲ್ಲೂ ಕೂಡ ಇನೋವೇಷನ್ ಬಗ್ಗೆ ಒಂದಷ್ಟು ಕಾಳಜಿ ಎಲ್ಲ ಹೋಗುತ್ತೆ. ಹಾಗೆ ಇದು ಮಾಡ್ಬೋದು. ಆದ್ರಿಂದ ಆ ಮಕ್ಕಳನ್ನು ಕೂಡ ನೀವು ಇಲ್ಲಿ ನಂಬರ್ಸ್ ಅಲ್ಲಿ ತೋರಿಸ್ಬೋದು. ಜನವರಿಯಲ್ಲಿ ನಿಮ್ಮ ಸ್ಕೂಲಲ್ಲಿ ಒಂದು 400 ಸ್ಟೂಡೆಂಟ್ಸ್ ಇದ್ರೆ ನೀವೊಂದು 350 ಸ್ಟೂಡೆಂಟ್ಸ್ನ ATL ಒಳಗಡೆ ಕರ್ಕೊಂಡ್ಬಂದ್ಬಿಟ್ಟು ಯಾವುದೋ ಒಂದು ಟೈಮಲ್ಲಿ ಅವರಿಗೆ ಮಾಡೆಲ್ಸ್, ಆ ತಿಂಗಳಲ್ಲಿ ಮಾಡಿರುವಂಥ ಮಾಡೆಲ್ಸ್ ಅನ್ನ ಎಕ್ಸಿಬಿಷನ್ ಟೈಪ್ ಮಾಡಿಬಿಟ್ಟು ತೋರಿಸಿದ್ರೆ ಇಲ್ಲಿ ನಂಬರ್ಸ್ ಅನ್ನ ಜಾಸ್ತಿ ಹಾಕ್ಬೋದು. ನಂಬರ್ಸ್ ಕೌಂಟು ಇಲ್ಲಿ ಜಾಸ್ತಿ ಹಾಕೋದ್ರಿಂದ ನಿಮ್ಗೆ ಇಲ್ಲಿ ಗ್ರೇಡಿಂಗ್ ಜಾಸ್ತಿ ಸಿಗುತ್ತೆ. ಬರೀ 19, 10 ಈ ಥರ ತೋರ್ಸೋಕ್ಕಿಂತ ಆ ಥರ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು. ಅಂದ್ರೆ ಅವರು ATL ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ರೆಗ್ಯುಲರ್ ಆಗಿ ಅಲ್ದಿದ್ರು ಕೂಡ ಮಂತ್ಲಿ ಒಂದ್ಸಾದ್ರೂ ಅವ್ರು ATL ಒಳಗಡೆ ಬಂದಿದ್ದಾರೆ, ATL ಇರುವಂಥ ಮಾಡೆಲ್ಸು ಅಥವಾ ಏನೋ ಒಂದು ಕ್ಲಾಸ್ ಕೇಳಿರ್ಬೋದು ಅಥವಾ ಎಕ್ಸಿಬಿಷನ್ ಟೈಪ್ ಮಾಡಿರ್ಬೋದು. ಆ ಮಂತಲ್ಲಿ ಏನು ನಾವು ಇದನ್ನ ಕಂಡಕ್ಟ್ ಮಾಡಿರ್ತೀವಿ, ಅದು ಮಾಡೆಲ್ ಪ್ರಿಪೇರ್ ಮಾಡಿರ್ತೀವಿ ಅದನ್ನ. ಇಲ್ಲಿ ನಂಬರ್ ಆಫ್ ಕಮ್ಯುನಿಟಿ ಸ್ಟೂಡೆಂಟ್ಸ್ ಯೂಸಿಂಗ್ ATL ಅಂತಿದೆ 4, 5. ಓಕೆ, ಕಮ್ಯುನಿಟಿ ಸ್ಟೂಡೆಂಟ್ಸ್ ಕಡಿಮೆ ಇರ್ತಾರೆ. ನಂಬರ್ ಆಫ್ ATL ವರ್ಕ್ಶಾಪ್. ಓಕೆ, ಈ ರೀತಿ ಹೋಗ್ತಾ ಇರುತ್ತೆ. ಇಲ್ಲಿ ನಂಬರ್ ಆಫ್ ಇನೋವೇಷನ್ ಪ್ರಾಜೆಕ್ಟ್ಸ್ ಅಂತಿದೆ 3, 1, 6 ಅಂತ ಇದೆ. ಈ ಮಂತಲ್ಲಿ 3 ಪ್ರಾಜೆಕ್ಟ್ಸ್ನ ಇನೋವೇಷನ್ ಪ್ರಾಜೆಕ್ಟ್ಸ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಮಂತ್ ಎಂಡಲ್ಲಿ ಅದನ್ನ ನಮ್ಮ ಇಡೀ ಸ್ಕೂಲಿಗೆ ನಾವು ಡಿಸ್ಪ್ಲೇ ಮಾಡಿಸ್ಬೋದು. ಆವಾಗ ಇಡೀ ಸ್ಕೂಲ್ ಮಕ್ಕಳು ATLನ ಯೂಸ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಆಗುತ್ತೆ.
ಇಲ್ಲಿ ನಾವು ಪ್ರಿನ್ಸಿಪಾಲ್ ಏನಾದ್ರು ಚೇಂಜ್ ಆದ್ರೆ ಅಥವಾ ಏರ್ಟೆಲ್ ಇನ್ಚಾರ್ಜ್ ಏನಾದ್ರು ಚೇಂಜ್ ಆದ್ರೆ ಅದನ್ನ ಅಪ್ಡೇಟ್ ಮಾಡಕ್ಕೆ ಇಲ್ಲೇ ಒಂದು ಲಿಂಕ್ ಅನ್ನು ಕೊಟ್ಟಿದ್ದಾರೆ. ಕ್ಲಿಕ್ ಹಿಯರ್ ಟು ಚೇಂಜ್ ದ ಅಪ್ಡೇಟ್ ಅಥವಾ ಚೇಂಜ್ ದ ಪ್ರಿನ್ಸಿಪಲ್ ಅಂಡ್ ಏರ್ಟೆಲ್ ಇನ್ಚಾರ್ಜ್ ಡೀಟೇಲ್ಸ್ ಅಂತ ಹೇಳ್ಬಿಟ್ಟು ಕೆಳಗಡೆ ಹೋದ್ರೆ ಇಲ್ಲಿ ಪ್ರಿನ್ಸಿಪಾಲ್ ಡೀಟೇಲ್ಸ್ ಇರುತ್ತೆ, ಏರ್ಟೆಲ್ ಇನ್ಚಾರ್ಜ್ ಡೀಟೇಲ್ಸ್ ಇರುತ್ತೆ. ಇಷ್ಟು ಮೇನ್ ಪೇಜ್ ಅಲ್ಲಿ ಬರುವಂತದ್ದು, ಏರ್ಟೆಲ್ ನ ಒಂದು ಡ್ಯಾಶ್ ಬೋರ್ಡ್ ನ ಮೇನ್ ಪೇಜ್ ಅಲ್ಲಿ ಬರುವಂತದ್ದು. ಈಗ ಸ್ಕೂಲ್ ಡೀಟೇಲ್ಸ್, ಇಲ್ಲಿ ಹೋದ್ರೆ ಸ್ಕೂಲ್ ಡೀಟೇಲ್ಸ್ ಇರುತ್ತೆ. ಸ್ಕೂಲ್ ಜನರಲ್ ಇನ್ಫಾರ್ಮೇಶನ್ ಫಸ್ಟ್ ಲಿಂಕ್ ಅಲ್ಲಿ ಇರುತ್ತೆ. ಸೆಕೆಂಡ್ ಲಿಂಕ್ ಅಲ್ಲಿ ಅಡ್ವೈಸರಿ ಡೀಟೇಲ್ಸ್ ಇರುತ್ತೆ, ಪಾರ್ಟ್ನರ್ಶಿಪ್ ಡೀಟೇಲ್ಸ್ ಇರುತ್ತೆ, ಮೆಂಟಲ್ ಡೀಟೇಲ್ಸ್ ಇರುತ್ತೆ, ಸ್ಟೂಡೆಂಟ್ ಅಂಬಾಸಿಡರ್ ಡೀಟೇಲ್ಸ್ ಇರುತ್ತೆ. ಇದರಲ್ಲಿ ನಾವು ಮೂರನ್ನ ತುಂಬಾ ಇಂಪಾರ್ಟೆಂಟ್ ಆಗಿ ಮಾಡಲೇಬೇಕಾಗಿರುವಂಥದ್ದು. ಒಂದು ಸ್ಕೂಲ್ ಜನರಲ್ ಇನ್ಫಾರ್ಮೇಶನ್ ಅಪ್ಡೇಟ್ ಮಾಡಬೇಕು, ಅದೇ ರೀತಿ ಅಡ್ವೈಸರಿ ಡೀಟೇಲ್ಸ್ ಅನ್ನು ಕೂಡ ನಾವು ಅಪ್ಡೇಟ್ ಮಾಡಬೇಕು. ಹಾಗೆ ಪಾರ್ಟ್ನರ್ಶಿಪ್ ಡೀಟೇಲ್ಸ್ ಅವೈಲಬಲ್ ಇದ್ರೆ, ಪಾರ್ಟ್ನರ್ಶಿಪ್ ಯಾರು ಸಾಧ್ಯವಾಗಿದ್ರೆ ಮಾಡಿಕೊಂಡು ಅದನ್ನ ಅಪ್ಡೇಟ್ ಮಾಡ್ಬೋದು. ಇದು ಮ್ಯಾಂಡೇಟರಿ ಅಲ್ಲ. ಮೆಂಟರ್ಸ್ ಸಿಕ್ಕಿದ್ರು ಕೂಡ ಅಷ್ಟೇ, ಮೆಂಟರ್ಸ್ ಇದ್ರೆ ಯಾರಾದರೂ ನಮ್ಮ ಇನೋವೇಷನ್ ಪ್ರೋಗ್ರಾಮಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಅವ್ರ ಪೇರೆಂಟ್ ಆಗಿರ್ಬೋದು ಅಥವಾ ನಮ್ಮ ಸರೌಂಡಿಂಗ್ಸ್ ಅಲ್ಲಿ ಇರುವಂತ ಇಂಜಿನಿಯರ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರನ್ನ ನಾವು ಮೆಂಟರ್ ಆಗಿ ತಗೋಬಹುದು. ಅಟಲ್ ಇನೋವೇಷನ್ ಮಿಷನ್ನೇ ಮೆಂಟರ್ನ ರಿಜಿಸ್ಟರ್ ಮಾಡುತ್ತೆ ಅಥವಾ ಅಸೈನ್ ಮಾಡುತ್ತೆ ಸ್ಕೂಲ್ಗಳಿಗೆ. ಸಪೋಸ್ ಅವರು ಅವೈಲಬಲ್ ಇಲ್ಲ, ನಮಗೆ ಇಬ್ಬರು ಮೆಂಟರ್ನ ಅಸೈನ್ ಮಾಡಿದ್ರು, ಬಟ್ ಅವರು ಸ್ಟಾರ್ಟಿಂಗ್ ಅಲ್ಲಿ ಒಂದ್ಸಲ ಕಾಲ್ ಮಾಡಿದ್ರು, ಆಮೇಲೆ ಅವ್ರು ನಮಗೆ ರೀಚೇ ಆಗ್ಲಿಲ್ಲ ಅಂದ್ರೆ ಅವರ ಇರುವಂತ ಡಿಸ್ಟೆನ್ಸ್ ಆಗಿರ್ಬೋದು. ಈಗ ಮಂಗಳೂರಲ್ಲಿ ಇರ್ತಾರೆ, ಏನೋ ತಗೊಂಡಿರ್ತಾರೆ ಕೆಲಸವನ್ನ, ಮಂಗಳೂರಿಂದ ಕಳ್ಸಕ್ ಬರಕ್ಕಾಗಲ್ಲ, ತುಂಬಾ ಡಿಸ್ಟೆನ್ಸ್ ಇರುತ್ತೆ, ಆ ತರ ಬೇರೆ ಬೇರೆ ರೀಸನ್ಸ್ ಇರುತ್ತೆ, ಅವ್ರು ಬರೋದಿಲ್ಲ. ಆಗ ನಾವು ಸ್ಕೂಲಿಂದಲೇ ನಮ್ಮ ಸರೌಂಡಿಂಗ್ಸ್ ಅಲ್ಲಿ ಇರುವಂತ ರಿಸೋರ್ಸ್ ಪರ್ಸನ್ಸ್ ಅನ್ನ ಮೆಂಟರ್ ಆಗಿ ತಗೋಬಹುದು. ಸ್ಟೂಡೆಂಟ್ ಅಂಬಾಸಿಡರ್ ಡೀಟೇಲ್ಸ್ ಇದನ್ನು ಕೂಡ ನಾವು ಅಪ್ಡೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಸ್ಕೂಲ್ ಜನರಲ್ ಇನ್ಫಾರ್ಮೇಶನ್ ಹೋದ್ರೆ ಇಲ್ಲಿ ATL ಕೋಡ್ ಇರುತ್ತೆ, ನೇಮ್ ಆಫ್ ದ ಸ್ಕೂಲ್ ಇರುತ್ತೆ, ನೆಕ್ಸ್ಟ್ PFMS ID ಇರುತ್ತೆ. PFMS ID ತುಂಬಾ ಇಂಪಾರ್ಟೆಂಟ್, ನೆಕ್ಸ್ಟ್ ಅದನ್ನ ನಾವು ಯೂಸ್ ಮಾಡಲೇಬೇಕಾಗುತ್ತೆ. UDIS ಕೋಡ್ ಇರುತ್ತೆ, ಪಿನ್ ಕೋಡ್ ಇರುತ್ತೆ ಊರಿಂದು, ಸ್ಕೂಲ್ ಟೈಪ್ ಇರುತ್ತೆ ಗೌರ್ಮೆಂಟ್, ಇವೆಲ್ಲವೂ ಎಡಿಟೇಬಲ್ ಆಗಿರೋದಿಲ್ಲ. ಆದ್ರೆ ಇಲ್ಲಿ ಸ್ಕೂಲ್ ಕಾಂಟ್ಯಾಕ್ಟ್ ನಂಬರ್ನ ನಾವು ಎಡಿಟ್ ಮಾಡ್ಬೋದು. ಪ್ರಿನ್ಸಿಪಲ್ ಅಥವಾ ATL ಇನ್ಚಾರ್ಜ್ ನಂಬರ್ ಅನ್ನು ಇಲ್ಲಿ ಕೊಡ್ಬೋದು. ಯಾರು ಯಾವಾಗಲೂ ಅಕ್ಸೆಸಿಬಲ್ ಇರ್ತಾರೆ ಆ ನಂಬರ್ ಅನ್ನ ಇಲ್ಲಿ ಹಾಕಬೇಕು. ಸ್ಕೂಲ್ ಇಮೇಲ್ ID ಅಂದ್ರೆ ಹೇಳಿದ್ರೆ ನಮ್ಮ ATL ಗೆ ರಿಜಿಸ್ಟರ್ ಆಗಿರುವಂತ ಇಮೇಲ್ ID ಇಲ್ಲಿ ಹಾಕಬೇಕು. ಸಪೋಸ್ ಇಮೇಲ್ ID ಚೇಂಜ್ ಆಯ್ತು ಅಂತ ಹೇಳಿದ್ರೆ ಅದನ್ನ ಅಪ್ಡೇಟ್ ಮಾಡೋಕ್ಕೂ ಕೂಡ ಇಲ್ಲೇ ಮೇಲ್ಗಡೆ ಒಂದು ಲಿಂಕ್ ಅನ್ನ ಕೊಟ್ಟಿರ್ತಾರೆ. ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್, ಸಬ್ಮಿಟ್ ಅಡಿಷನಲ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನು ನಾವು ಮಾಡ್ಬೋದು. ಇಲ್ಲಿ ನಾವು ಸ್ಕೂಲಿಂದು ಏನಾದರೂ ಚೇಂಜಸ್ ಇದ್ರೆ ನಾವು ಚೇಂಜ್ ಮಾಡ್ಕೋಬಹುದು. ಅಂದ್ರೆ ಫಾರ್ ಎಕ್ಸಾಂಪಲ್ ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು ಅಥವಾ ಇಮೇಲ್ ಅಡ್ರೆಸ್ ಆಗಿರ್ಬೋದು. ಸಪೋಸ್ ಸ್ಕೂಲ್ ನೇಮೇ ಚೇಂಜ್ ಆಯ್ತು, ಅವಾಗ ನಾವು ಹೇಗೆ ಅದನ್ನ ಚೇಂಜ್ ಮಾಡ್ಕೋಬೇಕು? ಈಗ ನಮ್ಮದು ನಮ್ಮ ಸ್ಕೂಲಿಂದು ನೇಮ್ ಈಗ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆಗಿದೆ. ಮುಂಚೆ ಅಂಬಾಬಾಯಿ ಗಣೇಶ್ ರಾವ್ ಗೌರ್ಮೆಂಟ್ ಹೈಸ್ಕೂಲ್ ಅಂತ ಇತ್ತು, ಆಮೇಲೆ GJC ಅಂತ ಆಯ್ತು. ಈಗ ATL ಬರುವಾಗ GJC ಅಂತ ಇತ್ತು, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆಗಿದೆ. ಅದಕ್ಕೆ ನಾನು ಏನ್ ಮಾಡ್ಬೇಕು? ಕ್ವೈರಿ ಸೊಲ್ಯೂಷನ್ ಹೋಗ್ಬೇಕು. ಕ್ವೈರಿ ಸೊಲ್ಯೂಷನ್ ಅಲ್ಲಿ ಹೋಗ್ಬಿಟ್ಟು ನಾವು ಒಂದು ಕ್ವೈರಿಯನ್ನ ಹಾಕಿದ್ರೆ ನಮ್ಮ ಒಂದು ಇದನ್ನ ಲಾರ್ಜ್ ಮಾಡ್ತು ಅಂತ ಹೇಳ್ತಾರೆ. ಆಗ ಅಲ್ಲಿ ಅವರು ಒಂದು ಸೊಲ್ಯೂಷನ್ ಅನ್ನ ಕೊಡ್ತಾರೆ. ನಮ್ಗೆ ಏನಂತ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಒಬ್ಬ ಪರ್ಸನಲ್ ಪರ್ಸನ್ ಇಂದು ಕಾಂಟ್ಯಾಕ್ಟ್ ಮೇಲ್ ID ಕೊಟ್ಟಿದ್ದಾರೆ, ಅವರಿಗೆ ನೀವು ಎಲ್ಲಾನು ಸಬ್ಮಿಟ್ ಮಾಡಿ ಅವ್ರು ಚೇಂಜ್ ಮಾಡ್ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಈ ರೀತಿ ನಮ್ಗೆ ಸಂಪೂರ್ಣ ಮಾಹಿತಿ ಅಥವಾ ಸಂಪೂರ್ಣ ಸೊಲ್ಯೂಷನ್ ಸಿಗುವಂಥದ್ದು ಕ್ವೈರಿ ಸೊಲ್ಯೂಷನ್ ಪೋರ್ಟಲ್ ನಲ್ಲಿ ಇಷ್ಟಿರುತ್ತೆ. ಇಲ್ಲಿ ಪ್ರಿನ್ಸಿಪಲ್ ಮೊಬೈಲ್ ನಂಬರ್ ಇರುತ್ತೆ, ಮ್ಯಾಕ್ಸಿಮಮ್ ಗ್ರೇಡ್ ಆಫರ್ಡ್ ಯಾವ ಕ್ಲಾಸ್ ತನಕ ಇದೆ ಅಂತ ಹೇಳ್ಬಿಟ್ಟು, ಅಸ್ಪಿರೇಷನ್ ಇವೆಲ್ಲ ನಾವು ಚೇಂಜ್ ಮಾಡ್ಕೋಬಹುದು. ಓಕೆ, ಈ ರೀತಿ ನಂಬರ್ ಆಫ್ ಅಸೋಸಿಯೇಟೆಡ್ ವಿತ್ ATL ಸ್ಕೂಲ್, ನಂಬರ್ ಆಫ್ ಟೀಚರ್ಸ್ 3, ಇದೆಲ್ಲ ನಂಬರ್ ಆಫ್ ಸ್ಟೂಡೆಂಟ್ಸ್ ಫ್ರಮ್ 6 to 8th grade 12th grade, ಈ ರೀತಿ ಎಲ್ಲ ಇದೆ. ಫೋಟೋಸ್ ಅನ್ನ ಅಪ್ಲೋಡ್ ಮಾಡಬೇಕು, ಈ ತರ ಇದೆ, ಸೇವ್ ಕೊಡಬೇಕು. ಏನಾದ್ರು ಚೇಂಜಸ್ ಮಾಡಿದ್ರೆ ಸೇವ್ ಕೊಟ್ಕೋಬೇಕು. ಇಲ್ಲಿ ವಿಡಿಯೋ ಲಿಂಕ್ ಒಂದು ಸರ್, ಒಂದು ವಿಡಿಯೋವನ್ನ ಮಾಡಿಬಿಟ್ಟು 2 minutes ATL ಇಂದು ಅದನ್ನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿಬಿಟ್ಟು ನಿಮ್ಮ ಯೂಟ್ಯೂಬ್ಗೆ ಆ ಲಿಂಕ್ ಅನ್ನ ಇಲ್ಲಿ ಹಾಕ್ಬೇಕಾಗುತ್ತೆ. ಇದು ಕಂಪಲ್ಸರಿ ಇದೆ. ನೆಕ್ಸ್ಟ್ ಬೇಕಾಗುತ್ತೆ ಅದು ಟ್ರಾನ್ಸ್ 3ಗೆ ಅಪ್ಲೈ ಮಾಡಬೇಕಾದ್ರೆ ಈ ಯೂಟ್ಯೂಬ್ ಲಿಂಕ್ ಅನ್ನ ಹಾಕೋದು ಮೆಂಡೇಟರಿ ಇದೆ. ಇಲ್ಲಿ ಕಂಪಲ್ಸರಿ ಮಾಡಿಲ್ಲ, ಬಟ್ ಟ್ರಾನ್ಸ್ 3 ಬೇಕಾಗುತ್ತೆ. ನೆಕ್ಸ್ಟ್ ಸ್ಕೂಲ್ ಡೀಟೇಲ್ಸ್ ಆದ್ಮೇಲೆ ಅದ್ರ ಕೆಳಗಡೆ ಬಂದ್ಬಿಟ್ಟು ಅಡ್ವೈಸರಿ ಡೀಟೇಲ್ಸ್ ಇದೆ. ಇಲ್ಲಿ ಪ್ರಿನ್ಸಿಪಲ್ ನೇಮ್ ಇದೆ, ಮತ್ತೆ ATL ಇನ್ಚಾರ್ಜ್ ಇದೆ. ಅದೇ ರೀತಿ ಇನ್ನೂ 4 ಜನನ ಹಾಕ್ಲಿಕ್ಕೆ ಅವಕಾಶ ಇದೆ, ಹಾಕ್ಬೇಕು ಕೂಡ. ರೆಪ್ರೆಸೆಂಟೇಟಿವ್ 1, ರೆಪ್ರೆಸೆಂಟೇಟಿವ್ 2, ಇದು ನಮ್ಮ ಲೋಕಲ್ ಬಾಡೀಸ್ ಅಲ್ಲಿ ಯಾರು ಸಿಕ್ಕಿದ್ರೆ ನಾವು ಅವ್ರನ್ನ ATLಗೆ ಕೋಪರೇಟಿವ್ ಸಪೋರ್ಟು ಡೊನೇಟ್ ಅಥವಾ ಯಾವ ತರ ಇದ್ರು ಕೂಡ ಅವ್ರನ್ನ ನಾವು ರೆಪ್ರೆಸೆಂಟೇಟಿವ್ 1, 2 ಅಂತ ತಗೋಬಹುದು. ಪೇರೆಂಟ್ ಮೆಂಬರ್ 1 ಮತ್ತೆ 2, 2 ಪೇರೆಂಟ್ ಮೆಂಬರ್ ಕಂಪಲ್ಸರಿ ಇದೆ. ATL ಅಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಮಾಡುವಂತ ವಿದ್ಯಾರ್ಥಿಗಳ ಪೇರೆಂಟ್ ಅನ್ನು ನಾವು ಪೇರೆಂಟ್ ಮೆಂಬರ್ ಆಗಿ ತಗೋಬಹುದು. ಇದನ್ನ ಅಪ್ಡೇಟ್ ಮಾಡ್ಬೇಕಾಗುತ್ತೆ. ಅದು ಬಂದ್ಬಿಟ್ಟು ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಪಾರ್ಟ್ನರ್ಶಿಪ್ ಡೀಟೇಲ್ಸ್ ಇದೆ. ಪಾರ್ಟ್ನರ್ಶಿಪ್ ಡೀಟೇಲ್ಸ್ ಅನ್ನ ನಾವು ಪಾರ್ಟ್ನರ್ಶಿಪ್ ಅವೈಲೇಬಲ್ ಇದ್ರೆ ಅದನ್ನ ಹಾಕೋಬಹುದು. ಮೆಂಟರ್ ಡೀಟೇಲ್ಸ್ ಇದೆ, ಮೆಂಟರ್ ಇದ್ರು ಕೂಡ ಅಷ್ಟೇ.
ಎಲ್ಲ ಕಡೆನೂ ಮೆಂಟರ್ ಅವೈಲೇಬಲ್ ಇರೋದಿಲ್ಲ. ಮೆಂಟರ್ ಸಿಕ್ಕಿದ್ರು ಅಂದರೆ ಅದನ್ನ ನಾವು ಅಸೈನ್ ಮಾಡ್ಬೋದು. ಸ್ಟೂಡೆಂಟ್ ಅಂಬಾಸಿಡರ್ ಇದು ಕಂಪಲ್ಸರಿ ಮಾಡಲೇಬೇಕು. ATL ಗೈಡ್ಲೈನ್ಸ್ ಪ್ರಕಾರ 3 ಮಾಡಬೇಕು. ಒಂದು ಬೇಸಿಕ್ ಇನ್ಫಾರ್ಮೇಶನ್, ಆಮೇಲೆ ಅಡ್ವೈಸರಿ ಕಮಿಟಿ, ಮತ್ತೆ ಅಂಬಾಸಿಡರ್ ಫಾರ್ಮ್. ಅಂಬಾಸಿಡರ್ ಫಾರ್ಮನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಪ್ರೊಫೈಲ್ ಬರುತ್ತೆ. ಪ್ರೈಮರಿ ಸ್ಟೂಡೆಂಟಾ ಅಥವಾ ಸೆಕೆಂಡರಿ ಸ್ಟೂಡೆಂಟಾ ಅಂತ ಹೇಳ್ಬಿಟ್ಟು, ನಮ್ಮಲ್ಲಿ ಪ್ರೈಮರಿ ಸ್ಕೂಲ್ ಇದ್ರೆ ಒಬ್ಬ ಪ್ರೈಮರಿ ಸ್ಟೂಡೆಂಟನ್ನು ಮತ್ತೊಬ್ಬ ಹೈಸ್ಕೂಲ್ ಸ್ಟೂಡೆಂಟನ್ನು ಅಂದರೆ ಸೆಕೆಂಡರಿ ಸ್ಟೂಡೆಂಟನ್ನು ನಾವು ಇಲ್ಲಿ ಅಂಬಾಸಿಡರ್ ಆಗಿ ಮಾಡಬಹುದು. ಅಥವಾ ಇಬ್ಬರು ಕೂಡ ಸೆಕೆಂಡರಿ ಸ್ಟೂಡೆಂಟ್ಸನ್ನೇ ನಾವು ಅಂಬಾಸಿಡರ್ ಆಗಿ ಮಾಡಿ ಅವರಿಗೆ ಅವಕಾಶವನ್ನು ಕೊಡ್ಬೋದು. ಅವ್ರದ್ದೊಂದು ಪ್ರೊಫೈಲನ್ನು ಇಲ್ಲಿ ಇದು ಮಾಡಿಬಿಟ್ಟು ಅವ್ರ ನೇಮನ್ನು ಹಾಕಬೇಕು. ಏನು ನೇಮ್ ಇದೆ ಅದು ಹಾಕ್ಬಿಟ್ಟು ಆಮೇಲೆ ಲಾಸ್ಟ್ ನೇಮು, ಇಮೇಲ್ ID ಇದ್ರೆ, ಇಲ್ಲಾಂದ್ರೆ ತೊಂದರೆ ಇಲ್ಲ, ಫೋಟೋ. ಈಗ ಇಲ್ಲೇ ಅಪ್ಡೇಟ್ ಮಾಡ್ಬೋದಿತ್ತು, ಬಟ್ ಫೋಟೋಸ್ ಎಲ್ಲ ಸಿಗ್ಬೇಕಾಗುತ್ತೆ, ಅದು ಟೈಮ್ ಕನ್ಸ್ಯೂಮಿಂಗು. ಹಾಗಾಗಿ ಸಿದ್ದೇಶ್ ಸರ್ ಅವರೇ ಮಾಡ್ತಾರೆ. ಓಕೆ, ಈಗ ನೆಕ್ಸ್ಟು ಇಲ್ಲಿಗೆ ನಾವು ಇದಿಷ್ಟು ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ಕಂಪ್ಲೀಟ್ ಮಾಡಿಟ್ಕೋಬೇಕು. ಡ್ಯಾಶ್ ಬೋರ್ಡ್ ಅಂತ ಹೇಳಿದ್ರೆ ಬರೀ ನಾವು ರಿಪೋರ್ಟ್ ಸಬ್ಮಿಟ್ ಮಾಡ್ತೀವಿ ಅಂತ ಹೇಳಿದ್ರೆ ಟ್ರಾಂಚ್ ರಿಲೀಸಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಇಷ್ಟೋ ತನಕ ಟ್ರಾಂಚ್ ರಿಲೀಸ್ ಆಗ್ತಾ ಇತ್ತು. ಟ್ರಾಂಚ್ 3 ಇಂದ ಸ್ವಲ್ಪ ಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಇದರಲ್ಲಿರುವಂತ ಈ 3 ಬೇಸಿಕ್ ಇನ್ಫಾರ್ಮೇಶನ್ ಅಪ್ಡೇಟ್ ಆಗಬೇಕು. ಸಾಧ್ಯವಾದ್ರೆ ಇವೆರಡೂ ಕೂಡ ಅಪ್ಡೇಟ್ ಮಾಡೋಕ್ಕೆ ಪ್ರಯತ್ನ ಪಡಬೇಕು. ಸಬ್ಮಿಟ್ ರಿಪೋರ್ಟ್ ಈಗ ಇರುವಂತ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಸಬ್ಮಿಟ್ ರಿಪೋರ್ಟ್ ಏನ್ ರನ್ನಿಂಗ್ ಸೆಂಟೆನ್ಸ್ ಅಲ್ಲಿ ಬರ್ತಾ ಇತ್ತು ಅದು. ಇಲ್ಲಿ ನಾವು ATL ಮಂತ್ಲಿ ರಿಪೋರ್ಟ್ ಫಾರ್ಮ್ ಇದೆ. ಫಸ್ಟಿಗೆ ಇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ, 2024. ಯಾಕಂದ್ರೆ 25 ಈಗಷ್ಟೇ ಸ್ಟಾರ್ಟ್ ಆಗಿದೆ. ಈ ತಿಂಗಳಿಂದ ರಿಪೋರ್ಟ್ ಅನ್ನ ನಾವು ಫೆಬ್ರವರಿ 1 ಇಂದ ಸಬ್ಮಿಟ್ ಮಾಡಕ್ಕೆ ಅವಕಾಶ ಇರುತ್ತೆ. ಈಗ ಸಬ್ಮಿಟ್ ಮಾಡಕ್ಕೆ ಅವಕಾಶ ಇಲ್ಲ. ಬೇಕಾದ್ರೆ ನೋಡಿ ಇಲ್ಲಿ ಬರುತ್ತೆ, ಜನವರಿ ತಗೊಳ್ತೀನಿ, ಇಲ್ಲಿ ಬರುತ್ತೆ ಯು ಕೆನಾಟ್ ಸಬ್ಮಿಟ್ ಫ್ಯೂಚರ್ ರಿಪೋರ್ಟ್ಸ್ ಅಂತ ಬರುತ್ತೆ. ಸೊ ವಿ ಕ್ಯಾನ್ ಸಬ್ಮಿಟ್ ದ ಲಾಸ್ಟ್ ಮಂತ್ಸ್ ರಿಪೋರ್ಟ್ಸ್. 24 ಆಯ್ತು. ನೆಕ್ಸ್ಟ್ ಇದರಲ್ಲಿ ಡಿಸೆಂಬರ್, ಇಲ್ಲಿ ನಾವು ಮಂತ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಹೊರಗಡೆ ಕ್ಲಿಕ್ ಮಾಡಿದ್ರೆ ತಕ್ಷಣ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ಮಂತ್ಲಿ ಆಕ್ಟಿವಿಟಿ ಇದೆ. ಫಸ್ಟ್ಗೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಯೂಸ್ ATL ಇನ್ ದ ಕರೆಂಟ್ ಮಂತ್, ಇದನ್ನ ನಾವು ಕೊಡ್ಬೇಕಾಗುತ್ತೆ. ಸ್ಕೂಲ್ ಸ್ಟೂಡೆಂಟ್ಸ್ ಎಷ್ಟು ಜನ ನಮ್ಮ ATL ಬಂದಿದ್ದಾರೆ, ಎಷ್ಟು ಜನ ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ. ಅದೇ ರೀತಿ ಕಮ್ಯುನಿಟಿ ಸ್ಟೂಡೆಂಟ್ಸ್ನ ಎಷ್ಟು ಜನ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ಯಾವುದನ್ನು ಕೂಡ ಬ್ಲಾಂಕ್ ಬಿಡುವಾಗಿಲ್ಲ. ಸಪೋಸ್ ಯಾರು ಯೂಸ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ರೈಟ್ 0. ನಾವು ಅದನ್ನ 0 ಅಂತ ಹೇಳ್ಬಿಟ್ಟು ಅಲ್ಲಿ ಬರಿಬೇಕಾಗುತ್ತೆ. ಸಿದ್ದೇಶ್ ಸರ್ ಅನ್ಮ್ಯೂಟ್ ಇದ್ದೀರಾ? ಹಲೋ, ಸಿದ್ದೇಶ್ ಸರ್ ಇಲ್ಲೇ ಸರ್ ಫಿಲ್ ಹೇಳಿ. ಮಾಡೋಣ ಅಥವಾ ಆಮೇಲೆ ಮಾಡ್ತೀರಾ? ಏನ್ ಸರ್? ಇಲ್ಲೇ ನಾನು ಅಪ್ಡೇಟ್ ಮಾಡ್ಲಾ ರಿಪೋರ್ಟ್ನ ಅಥವಾ ನೀವೇ ಮಾಡ್ತೀರಾ ಆಮೇಲೆ? ಅಲ್ಲ, ಈಗ ಅಪ್ಡೇಟ್ ಮಾಡ್ತಿದ್ದು ಮಾಡಿ ಸರ್. ನೀವು ನಂಬರ್ಸ್ ಎಲ್ಲ ಹೇಳ್ಬೇಕಾಗುತ್ತೆ. ಇಲ್ಲಾಂದ್ರೆ ನೀವೇ ಮಾಡಿ ಸರ್, ಆಮೇಲೆ ಮಾಡಿ ಅಂತೆ. ಹಾ ಸರಿ ಸರ್, ಸರಿ ಸರಿ ಸರಿ. ಓಕೆ, ಇಲ್ಲಿ ಸ್ಕೂಲ್ ಸ್ಟೂಡೆಂಟ್ಸ್ ಒಂದು 400 300 ಎಷ್ಟೋ ಯೂಸ್ ಮಾಡಿದ್ರೆ ನಮ್ಮ ಲ್ಯಾಬಿಗೆ ಬಂದಿದ್ರೆ ಆ ನಂಬರ್ಸ್ ಇಲ್ಲಿ ಎಂಟ್ರಿ ಮಾಡ್ತೀವಿ. ಕಮ್ಯುನಿಟಿ ಎಷ್ಟು ಜನ ಲ್ಯಾಬ್ ಅನ್ನ ಯೂಸ್ ಮಾಡ್ಕೊಂಡಿದ್ದಾರೆ ಆ ಮಂತ್ ಅಲ್ಲಿ, ಅದನ್ನು ನಾವು ಅಪ್ಡೇಟ್ ಮಾಡಬೇಕಾಗುತ್ತೆ. ನಂಬರ್ ಆಫ್ ATL ವರ್ಕ್ಶಾಪ್ಸ್, ಎಕ್ಸಿಬಿಷನ್, ಟ್ರೈನಿಂಗ್ ಸೆಷನ್ಸ್ ಕಂಡಕ್ಟೆಡ್, ಆ ಮಂತ್ ಅಲ್ಲಿ ಎಷ್ಟು ನಾವು ಕಂಡಕ್ಟ್ ಮಾಡಿದೀವಿ ಅದನ್ನ ಇಲ್ಲಿ ಬರಿಬೇಕಾಗುತ್ತೆ. 3 ಆದ್ರೆ 3, 2 ಆದ್ರೆ 2, 1 ಆದ್ರೆ 1. ಸಪೋಸ್ ಕಂಡಕ್ಟ್ ಮಾಡಕ್ ಆಗಿಲ್ಲ ಆ ಮಂತ್ ಅಲ್ಲಿ ಅಂತ ಹೇಳಿದ್ರೆ 0 ಅಂತ ಹೇಳ್ಬಿಟ್ಟು ಇಲ್ಲಿ ಬರಿಬೇಕಾಗುತ್ತೆ. ನಂಬರ್ ಆಫ್ ATL ಮೆಂಟರಿಂಗ್ ಸೆಷನ್, ATL ಮೆಂಟರಿಂಗ್ ಎಷ್ಟು ಮಾಡಿದ್ವಿ ಅದನ್ನ ಇಲ್ಲಿ ತೋರಿಸಬೇಕಾಗುತ್ತೆ. ಟೋಟಲ್ ನಂಬರ್ ಆಫ್ ಇನೋವೇಷನ್ ಪ್ರಾಜೆಕ್ಟ್ಸ್ ದಿಸ್ ಮಂತ್, ಈ ಮಂತ್ ಅಲ್ಲಿ ನಾವು ಎಷ್ಟು ಇನೋವೇಷನ್ ಪ್ರಾಜೆಕ್ಟ್ ಅನ್ನ ಮಾಡಿದೀವಿ. 1 ಆದ್ರೆ 1, 2 ಆದ್ರೆ 2, 3 ಆದ್ರೆ 3. ಅಟಲ್ ಇನೋವೇಷನ್ ಮಿಷನ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ನೀವು ನಂಬರ್ ಜಾಸ್ತಿ ತೋರ್ಸೋದಕ್ಕಿಂತ ಕ್ವಾಲಿಟಿ ಆಗಿರುವಂತಹ ಒಳ್ಳೆ ಮಾಡೆಲ್ಸ್ ಅನ್ನ ಪ್ರಿಪೇರ್ ಮಾಡಿ ಅಷ್ಟೇ ತೋರಿಸಿ. 2 ಆದ್ರೆ 2, 3 ಆದ್ರೆ 3, 4 ಆದ್ರೆ 4, ಅದನ್ನ ಕರೆಕ್ಟಾಗಿ ತೋರಿಸಿ ಅಂತ ಹೇಳ್ಬಿಟ್ಟು ಹೇಳುತ್ತೆ. ನಂಬರ್ ಆಫ್ ಪೇಟೆಂಟ್ಸ್ ಗ್ರಾಂಟೆಡ್ ಇನ್ ದ ಕರೆಂಟ್ ಮಂತ್, ಆ ಮಂತ್ ಅಲ್ಲಿ ಎಷ್ಟು ಪೇಟೆಂಟ್ ಅನ್ನು ನಾವು ಸಿಕ್ಕಿದೆ ಅಂತ ಹೇಳ್ಬಿಟ್ಟು, ಆ ಪೇಟೆಂಟ್ಗೆ ಅಪ್ಲೈ ಮಾಡಿದ್ರೆ ಸಿಕ್ಕಿದ್ರೆ ನಾವು ಅದನ್ನ ತೋರಿಸಬಹುದು. 1 or 1, 2 ಅಂತ ಹೇಳ್ಬಿಟ್ಟು, ಅಥವಾ ಇಲ್ಲಾಂದ್ರೆ 0. ನಂಬರ್ ಆಫ್ ಕಾಪಿ ರೈಟ್ಸ್ ಗ್ರಾಂಟೆಡ್ ಇನ್ ದ ಕರೆಂಟ್ ಮಂತ್, ಅದನ್ನು ನಾವು ಮ್ಯಾಕ್ಸಿಮಮ್ ಸಿಕ್ಕಿರುವಂತ ತುಂಬಾ ರೇರ್ ಆಗಿರುವಂತ ಸ್ಕೂಲ್ಗಳು ಇದ್ದಾವೆ, ಅವುಗಳು ತೋರಿಸ್ತಾರೆ. ಉಳಿದಂತೆ ನಾವು 0 ತೋರಿಸ್ಕೋಬಹುದು. ನಂಬರ್ ಆಫ್ ಟೀಮ್ಸ್ ಇನ್ ATL ಕಾಂಪಿಟೇಷನ್ಸ್ ಲೈಕ್ ATL ಮ್ಯಾರಥಾನ್ ಆಗಿರ್ಬೋದು, ಟಿಂಕರ್ ಪಿನ್ನರ್ ಆಗಿರ್ಬೋದು, ಮತ್ತೆ ಈಗ ಸ್ಕೂಲ್ ಇನೋವೇಷನ್ ಮ್ಯಾರಥಾನ್ ಅಂತು ಅದಾಗಿರ್ಬೋದು, ಸಿಪ್ ಆಗಿರ್ಬೋದು. ಈ ರೀತಿ ಯಾವ್ದಾವ್ದನ್ನ ನಾವು ಪಾರ್ಟಿಸಿಪೇಟ್ ಮಾಡಿರ್ತೀವಿ ಆ ನಂಬರ್ಸ್ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಪಾರ್ಟಿಸಿಪೇಟೆಡ್ ಒಂದು 5 ಮಾಡೆಲ್ಸ್, 10 ಮಾಡೆಲ್ಸ್, 25 ಮಾಡೆಲ್ಸ್ ಅದನ್ನ ಬರಿತೀವಿ. ಅದರಲ್ಲಿ ಎಷ್ಟು ಗೆದ್ದಿದ್ದೀವಿ. ಸಪೋಸ್ ವಿನ್ ಆಗಿದ್ರೆ ಯಾವ್ದಾದ್ರು ಒಂದು ಸೆಲೆಕ್ಷನ್ ಆಗಿದ್ರೆ ಬೆಸ್ಟ್ 300, ಬೆಸ್ಟ್ 200 ಆ ರೀತಿ ಸೆಲೆಕ್ಟ್ ಆಗಿದ್ರೆ ಅದನ್ನ ನಾವು ಇಲ್ಲಿ ತೋರಿಸಬಹುದು. ಇಲ್ಲ ಅಂತ ಹೇಳಿದ್ರೆ 0 ತೋರಿಸಬಹುದು.
ನಂಬರ್ ಆಫ್ ಟೀಮ್ಸ್ ಇನ್ ಅದರ್ ಕಾಂಪಿಟೇಷನ್ಸ್, ಬೇರೆ ಬೇರೆ ಕಾಂಪಿಟೇಷನ್ಸ್ ಅಲ್ಲಿ ಇನ್ಸ್ಪೈರ್ ಮಾಡಕ್ ಆಗಿರ್ಬೋದು, ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್, ಈ ತರ ಈ ATL ಬ್ರ್ಯಾಂಡ್ ಬಿಟ್ಟು ಅದು ಬಿಟ್ಟು ಬೇರೆ ಸೈನ್ಸ್ ಕಾಂಪಿಟೇಷನ್ ಅಲ್ಲಿ ಎಕ್ಸಿಬಿಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಇಲ್ಲಿ ಆ ನಂಬರ್ನ ತೋರಿಸ್ಬೇಕು. ಅದೇ ರೀತಿ ಅದರಲ್ಲಿ ನಾವು ಎಷ್ಟರಲ್ಲಿ ಸೆಲೆಕ್ಟ್ ಆಗಿದ್ದೀವಿ, ಎಷ್ಟು ಕ್ವಾಲಿಫೈ ಆಗಿದ್ದೀವಿ ಅದನ್ನ ಇಲ್ಲಿ ನಾವು ಶೋ ಮಾಡಬಹುದು. ಇದೇ ರೀತಿ ಈ ರಿಪೋರ್ಟ್ ಅಲ್ಲಿ ಕೇಳುತ್ತೆ, ಹ್ಯಾವ್ ಯು ಸಬ್ಮಿಟೆಡ್ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಆಫ್ ದಿಸ್ ಇಯರ್. ಪ್ರತಿ ತಿಂಗಳು ಕೂಡ ಕೇಳುತ್ತೆ. ಎಸ್ ಆದ್ರೆ ಎಸ್, ಈ ವರ್ಷದನ್ನ ನಾವು ಸಬ್ಮಿಟ್ ಮಾಡಿದ್ರೆ, ಈ ವರ್ಷ ಸಬ್ಮಿಟ್ ಮಾಡಿರೋದಿಲ್ಲ ಯಾಕಂತ ಹೇಳಿದ್ರೆ ನಾವು ಯುಟಿಲೈಸೇಷನ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡುವಂತದ್ದು ಮಾರ್ಚ್ ಅಲ್ಲಿ ಯೂಶುವಲಿ. ಹಾಗಾಗಿ ಮಾರ್ಚ್ ತನಕ ನಾವು ಸಬ್ಮಿಟ್ ಮಾಡಿರೋದಿಲ್ಲ, ನೋ ಅಂತ ಕೊಡ್ತೀವಿ. ಸಪೋಸ್ ನಮಗೆ ಹೇಗೆ ಸಬ್ಮಿಟ್ ಮಾಡಬೇಕು ಅಥವಾ ಈಗಲೇ ಸಬ್ಮಿಟ್ ಮಾಡ್ಬೇಕಂತ ಹೇಳಿದ್ರೆ UC ಪೋರ್ಟಲ್ಗೆ ಲಿಂಕ್ ಇಲ್ಲೇ ಕೊಟ್ಟಿರ್ತಾನೆ. ಎಲ್ಲಿ ರಿಪೋರ್ಟ್ ಸೆಕ್ಷನ್ ಅಲ್ಲೇ UC ಪೋರ್ಟಲ್ ಲಿಂಕ್ ಕೊಟ್ಟಿರ್ತಾನೆ. ಇದನ್ನ ಮುಂದೆ ನೋಡೋಣಂತೆ, ಈಗ ಆಲ್ರೆಡಿ ಟೈಮ್ ಆಗಿದೆ. ಹೈಲೈಟ್ ಆಫ್ ದ ಮಂತ್, ಈ ತಿಂಗಳಲ್ಲಿ ನಾವು ಏನನ್ನ ಮಾಡಿದ್ವಿ, ತುಂಬಾ ಸ್ಪೆಷಲ್ ಆಗಿ ಮಾಡಿರುವಂತದ್ದು ಏನಿದೆ ಅದನ್ನ ನಾವು ಇಲ್ಲಿ ರೈಟ್ ಅಪ್ ಮಾಡ್ಬೋದು. ಇಲ್ಲಿ ಫುಲ್ಲು ಹೈಲೈಟ್ ಆಫ್ ದ ಮಂತ್ ತೋರಿಸ್ಬಿಟ್ಟು ಮಕ್ಕಳು ಹೇಗೆ ಮಾಡೆಲ್ಸ್ ಅನ್ನ ಮಾಡಿದ್ವು ಅಥವಾ ಹೊಸ ಏನಾದ್ರು ಮಾಡಿದ್ವಾ, ಏನಾದ್ರು ಸ್ಪೆಷಲ್ ಆಗಿ ಅಚೀವ್ಮೆಂಟ್ ಆಯ್ತಾ, ಅದನ್ನ ಇಲ್ಲಿ ನಾವು ಮೆನ್ಷನ್ ಮಾಡ್ಬೋದು. ಅದೇ ರೀತಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಸ್ಪೆಷಾಲಿಟಿನೂ ನಾವು ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಾದ್ರೂ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ನಾವು ಸ್ಕೂಲಿಂದು ಫೇಸ್ಬುಕ್ ಅನ್ನ ಹೇಗೆ ನಾವು ಕ್ರಿಯೇಟ್ ಮಾಡ್ಬೇಕು ಅನ್ನೋದು ಕೂಡ ನಮ್ಮ ಅಟಲ್ ಇನೋವೇಷನ್ ಮಿಷನ್ ನ ವೆಬ್ಸೈಟ್ ಅಲ್ಲೇ ತೋರಿಸಿದ್ದಾರೆ. ಅದು ನೆಕ್ಸ್ಟ್ ಲಿಂಕ್ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅದನ್ನ ನಾವು ಇಲ್ಲಿ ಲಿಂಕ್ ಅನ್ನ ಶೇರ್ ಮಾಡ್ಬೇಕಾಗುತ್ತೆ. ಇಲ್ಲಿ ಶೇರ್ ಮಾಡಿಬಿಟ್ಟು ಸಬ್ಮಿಟ್ ಕೊಡ್ಬೇಕು. ಒಂದ್ಸಲ ನಾವು ಸಬ್ಮಿಟ್ ಕೊಟ್ರೆ ಮತ್ತೆ ಆ ಮಂತ್ ಇಂದು ಯಾವುದೇ ಆಲ್ಟರ್ ಮಾಡಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಇದನ್ನ ಅಪ್ಡೇಟ್ ಮಾಡುವಾಗ ತುಂಬಾ ಕೇರ್ಫುಲ್ ಆಗಿ ಏನಾದ್ರು ಚೇಂಜಸ್ ಇದ್ರೆ ಕರೆಕ್ಟ್ ಆಗಿ ಯೋಚನೆ ಮಾಡಿಬಿಟ್ಟು ನಾವು ಅಪ್ಡೇಟ್ ಮಾಡಬೇಕು. ಇಲ್ಲಿ ರೈಟ್ ಅಪ್ ಮಾಡುವಾಗನು ಅಷ್ಟೇ, ತುಂಬಾ ಇನ್ನು ಸ್ಪೆಷಲ್ ಆಗಿರುವಂತ ಯಾವ್ದಾದ್ರು ಇವೆಂಟ್ ಕಾಂಟ್ಯಾಕ್ಟ್ ಮಾಡಿರ್ತೀವಿ, ಅಪ್ಡೇಟ್ ಮಾಡುವಾಗ ಮರ್ತೋಗಿರ್ತೀವಿ, ಮತ್ತೆ ಅದನ್ನ ಇನ್ನು ಮೆನ್ಷನ್ ಮಾಡ್ಬೇಕಿತ್ತು ಅಂತ ಅನ್ಕೊಳ್ತೀವಿ, ಬಟ್ ಅದು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸಬ್ಮಿಟ್ ಕೊಟ್ಬಿಟ್ರೆ ಮುಗೀತು. ಈಗ ಸಬ್ಮಿಟ್ ತಗೊಳ್ಳಲ್ಲ, ಯಾಕಂತ ಹೇಳಿದ್ರೆ ಇವೆಲ್ಲ ಬ್ಲಾಂಕ್ ಇದೆ. ಹಾಗಾಗಿ ಇವೆಲ್ಲದೂ ಫಿಲ್ ಆದ್ರೆ ಮಾತ್ರ ಸಬ್ಮಿಟ್ ತಗೊಳುತ್ತೆ. ಸಬ್ಮಿಟ್ ಕೊಡುವಾಗ ಕರೆಕ್ಟಾಗಿ ಯೋಚನೆ ಮಾಡಿ ನಾವು ಸಬ್ಮಿಟ್ ಕೊಡ್ಬೇಕಾಗುತ್ತೆ. ಇಲ್ಲಿಗೆ ಮಂತ್ಲಿ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡುವಂಥದ್ದು ನಾವು ನೋಡಿದ್ವಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ದಯಮಾಡಿ ಯಾರಾದರೂ ಇದ್ರೆ ಕೇಳಿ, ಅಥವಾ ಏನಾದರೂ ಇದ್ರೆ ಡಿಸ್ಕಸ್ ಮಾಡೋಣಂತೆ. ಸರ್, ಐ ಹ್ಯಾವ್ ಒನ್ ಡೌಟ್ ಸರ್. ಓಕೆ ಸರ್, ಅದು ನಾವು ಇವಾಗ ಟೋಟಲ್ ಕರೆಂಟ್ ಮಂತ್ ಅಂತ ಸೆಷನ್ಸ್, ಟ್ರೈನಿಂಗ್ ಸೆಷನ್ಸ್ ಅಂತ ಇದೆಯಲ್ಲ ಸರ್, ಹಾ ಮೇಡಮ್. ಅದ್ರಲ್ಲಿ ನಾವು ಕ್ಲಾಸ್ ಡೇ ಮಂತ್ಲಿ ಇದನ್ನ ಮಂತ್ಲಿ ತಗೋತೀವಲ್ಲ ಕ್ಲಾಸ್, ಅದನ್ನ ಬರಿಬೇಕಾ ಅಥವಾ ಸ್ಪೆಷಲ್ ಸೆಷನ್ಸ್ ಅಂತ ಮಾಡಿದ್ದು ಅಷ್ಟೇ ಬರಿಬೇಕಾ ಸರ್? ಇಲ್ಲಿ ವೀಕ್ಲಿದು ಬರೆಯಕ್ಕಾಗಲ್ಲ, ಯಾಕಂತ ಹೇಳಿದ್ರೆ ನಿಮ್ಗೆ ಅದನ್ನು ನಾನು ಮತ್ತೆ ಮುಂದಿನ ಸೆಷನ್ ಅಲ್ಲಿ ತೋರಿಸ್ತೀನಿ. ಗೈಡ್ಲೈನ್ಸ್ ಅಲ್ಲಿ ಬಿಟ್ಟಿದ್ದಾರೆ ತುಂಬಾ ಚೆನ್ನಾಗಿ. ಒಂದು ಕ್ಲಾಸಿಗೆ ವೀಕ್ಲಿ 2 ಪೀರಿಯಡ್ಸ್ ನಾವು ಮಾಡ್ಲೇಬೇಕಾಗುತ್ತೆ. ಓಕೆ ಅದು ಸರ್. ಕಂಪಲ್ಸರಿ ಅಂದ್ರೆ ಮ್ಯಾಂಡೇಟರಿ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಗೈಡ್ಲೈನ್ಸ್ ಅಲ್ಲಿ. ಪ್ರತಿ ಕ್ಲಾಸಿಗೆ 2 ATL ಕ್ಲಾಸ್ಗಳನ್ನ ನಾವು ಟೈಮ್ ಟೇಬಲ್ ತೋರಿಸಲೇಬೇಕು ಸ್ಕೂಲ್ ಟೈಮ್ ಅಲ್ಲಿ. ಹಾಗಾಗಿ ಅದನ್ನ ತೋರಿಸೋದಲ್ಲ, ಸ್ಪೆಷಲ್ ಆಗಿ ವರ್ಕ್ಶಾಪ್ ಏನಾದ್ರು ಮಾಡಿದ್ರೆ ಮಿನಿಮಮ್ 2 ಅಂತ ಆದ್ರೂ ಹಾಕ್ಲೇಬೇಕು ಸರ್. ಹೌದು ಹೌದು ಓಕೆ ಮಾಡ್ಬೇಕು. ಅನಿವಾರ್ಯ ಮಾಡಕ್ ಆಗಿಲ್ಲ ಅಂದಾಗ 0 ತೋರಿಸಬಹುದು. ಓಕೆ ಸರ್. ಅಂದ್ರೆ ನಾನು ವರ್ಕ್ಶಾಪ್ ಮಾಡಿದ್ರೆ ಕಡಿಮೆ ಆಗ್ತಾ ಹೋಗುತ್ತೆ. ರಿಪೋರ್ಟ್ ಅಲ್ಲಿ ಸಬ್ಮಿಟ್ ಆದ್ಮೇಲೆ ಇಲ್ಲಿ ಫಸ್ಟ್ ಹೋಮ್ ಪೇಜ್ ಅಲ್ಲಿ ಗ್ರೇಡಿಂಗ್ ಕೊಡ್ತಾರೆ, ಅದು ನಮ್ದು ಕಡಿಮೆ ಕ್ಯಾನ್ ಡೂ ಬೆಟರ್ ಅಂತ ಬರುತ್ತೆ ಅಷ್ಟೇ. ಓಕೆ, ಕ್ಯಾನ್ ಡೂ ಬೆಟರ್ ಅಂತ ಅಂದ್ರೆ ಸರ್ ನನ್ಗೆ ಅಂದ್ರೆ ನಾವು ನಮ್ಮ ಟೈಮ್ ಟೇಬಲ್ ಏನಿದೆಯಲ್ಲ ಅದನ್ನೇ ಅದ್ರ ಪ್ರಕಾರ ಹಾಕ್ಬೇಕಾ ಅಥವಾ ಏನಾದ್ರು ವರ್ಕ್ಶಾಪ್ ಮಾಡಿದ್ರೆ ಅಷ್ಟೇ ಹಾಕ್ಬೇಕಾ ಅನ್ನೋ ಡೌಟ್ ಇದೆ. ವರ್ಕ್ಶಾಪ್ ಮಾಡಿದ್ರೆ ಅದನ್ನ ಹಾಕ್ಬೇಕಾಗುತ್ತೆ, ಅದನ್ನ ತೋರಿಸಬೇಕಾಗುತ್ತೆ. ಟ್ರೈನಿಂಗ್ ಸೆಷನ್ ಇನ್ಕ್ಲೂಡಿಂಗ್ ವರ್ಕ್ಶಾಪ್. ಹೌದು ಮೇಡಮ್, ಹೌದು. ಓಕೆ, ಟ್ರೈನಿಂಗ್ ಸೆಷನ್ ದಟ್ ಮೀನ್ಸ್ ನಮ್ದು ಟೈಮ್ ಟೇಬಲ್ ಪ್ಲಾನ್ ನಾವೇನ್ ಮಕ್ಕಳಿಗೆ ಹೇಳ್ತೀವಲ್ಲ ಅದೇ ಟ್ರೈನಿಂಗ್ ಸೆಷನ್ಸ್ ಅಲ್ಲ? ಹೌದು. ಓಕೆ, ಥ್ಯಾಂಕ್ ಯು ಸರ್. ಸರ್ GHS ಕುಸಲಿಂದ. ಸರ್. ಸರ್, ಈಗ ನಮ್ಮಲ್ಲಿ ಮೊದಲಿದ್ದ ಮೇಲು ಇನ್ಆಕ್ಟಿವ್ ಆಗಿದೆ ಸರ್. ಸರ್. ಓಕೆ. HM ಚೇಂಜ್ ಆಗಿದ್ದಾರೆ, ನೋಡಲ್ ಚೇಂಜ್ ಆಗಿದೆ ಸರ್, ಎಲ್ಲ ಚೇಂಜ್ ಆಗಿದ್ದಾರೆ. ಅದ್ರದ್ದು ಯೂಸರ್ ಪಾಸ್ವರ್ಡ್ ಹೊಸ ಕ್ರಿಯೇಟ್ ಮಾಡ್ಬೇಕಿತ್ತು, ಹೊಸ ಮೇಲ್ಗೆ. ಓಕೆ ಸರ್. ಓಕೆ. ನಾವು ಇದುವರೆಗೆ ಏನು ಡ್ಯಾಶ್ ಬೋರ್ಡ್ ಅಲ್ಲಿ ಏನು ಅಪ್ಡೇಟ್ ಮಾಡಿಲ್ಲ ಸರ್. ಸ್ವಲ್ಪ ಅದು ನಮ್ಗೆ ತಿಳಿಸ್ಕೊಡ್ಬೇಕಿತ್ತಲ್ಲ ಸರ್, ನಾವು ಹೆಂಗೆ ಖಂಡಿತ ಸರ್, ಅದನ್ನ ಈಗ ಡಿಸ್ಕಸ್ ಮಾಡೋಣಂತೆ. ಒಂದೇ ಸೆಕೆಂಡ್, ನಾನು ಇದನ್ನ ಸಬ್ಮಿಟ್ ಅಡಿಷನಲ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ತೋರಿಸ್ಬಿಟ್ಟು ಅದಕ್ಕೆ ಹೋಗೋಣಂತೆ ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಓಕೆ ಸರ್. ಓಕೆ ಸರ್, ಇನ್ನೇನಾದ್ರೂ ಈ ರಿಪೋರ್ಟಿಗೆ ಸಂಬಂಧಪಟ್ಟಂಗೆ ಏನು ಇಲ್ಲ? ಆಲ್ಮೋಸ್ಟ್ ಡೌಟ್ ಬರ್ಲಿಕ್ಕಿಲ್ಲ. ಏನಾದ್ರು ಇದ್ರೆ ಕೇಳಿ. ಸರ್, ಇವಾಗ ಇನ್ನೊಂದು ಅಟೆಂಡೆನ್ಸ್ ಫಾರ್ಮ್ ಅಂತ ಕಳಿಸಿದ್ರಲ್ಲ ಸರ್, ಅದ್ರೊಳಗೆ ಓಪನ್ ಮಾಡಿದ್ರೆ ಆದ್ರೆ ATL ನೋಡಲ್ ಟೀಚರ್ ಅಂತ ಇದೆ. ನೋಡಲ್ ಟೀಚರ್ ಇನ್ ದ ಸೆನ್ಸ್ ನಮ್ ಸ್ಕೂಲಿನ ನೋಡಲ್ ಟೀಚರ್ ಅಲ್ಲ?
ಹೌದು 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 ನೋಡಲ್ ಟೀಚರ್ ಅಂದ್ರೆ ಮ್ಯಾಮ್ ಈಗ ಇನ್ಚಾರ್ಜ್. ಲ್ಯಾಬ್ಗೆ ಇನ್ಚಾರ್ಜ್ ಟೀಚರ್ ಇದಾರಲ್ಲ ಅವ್ರ ಹೆಸರು ಹಾಕ್ಬೇಕು. ಓಕೆ ಥ್ಯಾಂಕ್ ಯು ಸರ್. ಓಕೆ. ಸರ್ ಸಂದೇಶ್ ಸರ್, ಎಸ್ ಸರ್. ನಾವು ಪ್ರೀವಿಯಸ್ ಮಂತ್ಸ್ ನಮ್ಮ ಇದು ಡ್ಯಾಶ್ ಬೋರ್ಡ್ ಲಾಗಿನ್ ಆಗಕ್ ಆಗಿಲ್ಲ, ಸೊ ಓಕೆ ಅದಕ್ಕೆ ಓಕೆ ಮಾಡ್ಬೋದಾ ಅಂತ. ಮಾಡ್ಬೋದು ಸರ್, ಮಾಡ್ಬೋದು. ಪ್ರೀವಿಯಸ್ ನೋಡಿ ಇಲ್ಲಿ 24 ಇಲ್ಲಿ ಜೂನ್ ಇಂದನೂ ಮಾಡ್ಬೋದು ಇವರಿಗೆ. ಐ ಥಿಂಕ್ ಹಾ. ಮೇ ತನಕ ಮಾಡಿದ್ದಾರೆ ಸರ್. ಎಲ್ಲೆಲ್ಲಿ ಮಾಡಿಲ್ಲ ಹಾ. ಅವೆಲ್ಲ ಡಿಸ್ಪ್ಲೇ ಆಗುತ್ತೆ ಸರ್ ಆ ಇಯರ್ ಇಂದು. ಅದೇ ಸರ್, ಒಂದು 2 ಮಂತ್ ಪೆಂಡಿಂಗ್ ಇತ್ತು, ಅದು ಮಾಡ್ಬೋದಾ ಹಾ ಮಾಡ್ಬಾರ್ದಾ? ಮಾಡ್ಬೋದು ಮಾಡ್ಬೋದು, ಖಂಡಿತ ಮಾಡ್ಬೋದು ಸರ್. ಅದನ್ನ ಈಗ ಮಾಡ್ಕೊಳ್ಳಿ, ನೆಕ್ಸ್ಟ್ ಬ್ರಾಂಚಿಗೆ ಅನುಕೂಲ ಆಗುತ್ತೆ ಅದು. ಥ್ಯಾಂಕ್ ಯು ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಸೊ ಈ ಡ್ಯಾಶ್ ಬೋರ್ಡ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನಿಮ್ ಮುಂದೆ ನೆಕ್ಸ್ಟ್ ಟ್ರಾಂಚ್ ಸಿಗ್ಬೇಕಂದ್ರೂ ಕೂಡ ನೀವು ಕಂಪ್ಲೀಟ್ ರಿಪೋರ್ಟ್ ಸಬ್ಮಿಟ್ ಡ್ಯಾಶ್ ಬೋರ್ಡ್ ಮಾಡಿದ್ರ ಅಪ್ಡೇಟ್ ಇಲ್ವಾ ಅಂತ ಆಗಿರೋದು. ಚೆಕ್ ಮಾಡಿದ ಮೇಲೆನೆ ಅವರು ಟ್ರಾಂಚ್ ನಾನು ಸ್ಯಾಂಕ್ಷನ್ ಮಾಡೋದು. ಸೊ ಇದು ಎಲ್ರೂ ಖಂಡಿತ ಮಾಡ್ಲೇಬೇಕಾಗಿರುತ್ತೆ. ಇದು ನಾವು ಹೇಗೆ ಕ್ಲಾಸು ಎಷ್ಟು ಮಾಡ್ತೀವೋ ಅಷ್ಟೇ ಇಂಪಾರ್ಟೆಂಟು ಡ್ಯಾಶ್ ಬೋರ್ಡ್ ಅಪ್ಡೇಟ್ ಮಾಡುವಂಥದ್ದು. ಮಾಡೆಲ್ಸ್ ಪ್ರಿಪರೇಷನ್ ಮಕ್ಕಳನ್ನ ಕರ್ಕೊಂಬಂದ್ಬಿಟ್ಟು ಹೊಸ ಇನ್ನೋವೇಟಿವ್ ಏನಾದರೂ ನಾವು ವರ್ಕ್ ಮಾಡಿದ್ರು ಕೂಡ ಅದಕ್ಕಿಂತ ಹೆಚ್ಚಾಗಿ ಡ್ಯಾಶ್ ಬೋರ್ಡ್ ಅಪ್ಡೇಟ್ ಮಾಡೋದು ಅಷ್ಟೇ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಯಾಕಂತ ಹೇಳಿದ್ರೆ ನೆಕ್ಸ್ಟ್ ಟ್ರಾಂಚ್ ರಿಲೀಸ್ ಆಗೋದಾಗಿರ್ಬೋದು ಅಥವಾ ನಮ್ಮ ATL ನಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ ಅಸೆಸ್ ಮಾಡೋಕ್ಕೆ ಅಟಲ್ ಇನ್ನೋವೇಷನ್ ಮಿಷನ್ ಇರುವಂತ ಒಂದು ದಾರಿ ಅಂತ ಹೇಳಿದ್ರೆ ಡ್ಯಾಶ್ ಬೋರ್ಡ್. ಇದನ್ನ 2 ಸಲ ಅಪ್ಡೇಟ್ ಮಾಡಿದ್ದಾರೆ. ಎಸ್ ಎಸ್ ಮ್ಯಾಮ್. ನಮ್ದು ATL ಟ್ರೆಂಡ್ ಸೆಕೆಂಡ್ ಬಂದಿಲ್ಲ, ವಿಡಿಯೋ ವೆರಿಫಿಕೇಶನ್ ಅಂತ ಮೇಲ್ ಬಂದಿತ್ತು, ಬಟ್ ಆಮೇಲೆ ಏನು ಅವರು ವಿಡಿಯೋ ವೆರಿಫಿಕೇಶನ್ಗೆ ಕಾಂಟ್ಯಾಕ್ಟ್ ಮಾಡ್ಲಿಲ್ಲ. ಇವಾಗ Okay, ಮತ್ತೆ okay. ಮಾಡಿದ್ಮೇಲೆ ಮತ್ತೆ UC ಅಪ್ಲೋಡ್ ಮಾಡ್ಬೇಕಾಗುತ್ತಾ? ವಿ ಡಿಡ್ಂಟ್ ಗಟ್ ಎನಿಥಿಂಗ್ ಎಕ್ಸೆಪ್ಟ್ ಇದನ್ನ ಓಕೆ ಮೇಡಮ್, ಓಕೆ, ಕ್ವಶನ್ ಚೆನ್ನಾಗಿದೆ. ಇದನ್ನ ಏನ್ ಮಾಡ್ಬೋದು ನೀವು ಅಂತ ಹೇಳಿದ್ರೆ ಕ್ವೈರಿ ಸೊಲ್ಯೂಷನ್ ಅಲ್ಲಿ ಹಾಕೊಂಡ್ರೆ ಅದು ಅಥೆಂಟಿಕೇಟೆಡ್ ಆಗಿರುತ್ತೆ ಮೇಡಮ್. ಅವ್ರು ಏನು ಹೇಳ್ತಾರೆ ಅದನ್ನ ಫಾಲೋ ಅಪ್ ಮಾಡಿದ್ರೆ ತುಂಬಾ ಚೆನ್ನಾಗುತ್ತೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಈ ತರನೇ ಅಲ್ಲೇ ನಿಮ್ಗೆ UC ಬಗ್ಗೆನೇ ಪೋರ್ಟಲ್ ಇದೆ, ಅದನ್ನ ನಾನು ಎಷ್ಟು ಇದ್ರಲ್ಲಿ ತೋರಿಸ್ತೀನಿ ಸಾಧ್ಯವಾದ್ರೆ. UC ಅಪ್ಲೋಡ್ ಏನಾದ್ರು ಸೆಷನ್ ಅವಕಾಶ ಸಿಕ್ಕಿದ್ರೆ ಅದನ್ನ ತೋರಿಸ್ತೀನಿ. ಅಲ್ಲಿ ಎಲ್ಲಿ ನಾವು ಕ್ವೈರಿನ ಹಾಕ್ಬೇಕಾಗುತ್ತೆ, ಹೇಗೆ ಹಾಕ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಸರ್ ಹಾಂ ಹಲೋ ಮ್ಯಾಮ್. ಸರ್, ನೀವು ಇದೆಲ್ಲ ಹೇಳ್ತಿದ್ರಲ್ಲ, ರೆಕಾರ್ಡೆಡ್ ಇದ್ರೆ ಕಳ್ಸಿದ್ರೆ ನಮ್ಗೆ ಯೂಸ್ ಆಗುತ್ತೆ ಸರ್. ನೆಕ್ಸ್ಟ್ ನಮ್ಗೆ ಏನಾದ್ರು ಡೌಟ್ ಬಂದಾಗ ಸೊ ಹೌದು Okay. ಮ್ಯಾಮ್, ನೋಡ್ಕೊಳಕ್ಕೆ ವಿಡಿಯೋನ. ಸೆಷನ್ ಎಲ್ಲ ರೆಕಾರ್ಡ್ ಮಾಡಿದೀವಿ. ರೆಕಾರ್ಡ್ ಮಾಡ್ಬಿಟ್ಟು ನಾವು ಹಾ, ಯೂಟ್ಯೂಬ್ ಸರ್. ಅಲ್ಲಿ ಅಪ್ಲೋಡ್ ಮಾಡ್ತೀವಿ. ನಾವು ಫ್ರೀ ಆಗೆಲ್ಲ ಸೆಷನ್ಸ್ ನ ಅಪ್ಲೋಡ್ ಮಾಡ್ತೀವಲ್ಲ ಅದೇ ರೀತಿನೇ ಇದನ್ನ ಅಪ್ಲೋಡ್ ಮಾಡ್ತೀವಿ ಮ್ಯಾಮ್. ಮಾಡಿ ಯಾವ ಚಾನಲ್ ಇದೆ ಸರ್? ಮ್ಯಾಮ್ ಅದು DSCRT ಜ್ಞಾನದೀಪ ಅಂತ ಯೂಟ್ಯೂಬ್ ಚಾನೆಲ್ ಇದೆ. ಹಾ ಸರಿ, ಓಕೆ, ಥ್ಯಾಂಕ್ ಯು ಸರ್. ಓಕೆ. ಸೊ ಆ ಚಾನೆಲ್ ಅಲ್ಲಿ ಇರುತ್ತೆ. ಬೇಕಂದ್ರೆ ನಾನು ಅದರದ್ದು ಲಿಂಕ್ ಮತ್ತೊಮ್ಮೆ ಶೇರ್ ಹಾ ಸರ್, ಮಾಡ್ತೀನಿ. ಹಾ ಶೇರ್ ಮಾಡಿ ಸರ್. ಆಯ್ತು. ಓಕೆ ಓಕೆ, ಖಂಡಿತ ಮಾಡ್ತೀನಿ. ಓಕೆ, ಹಾಗಾದ್ರೆ ಮುಂದೆ ಹೋಗೋಣಲ್ಲ. ಮನೋಜ್ ಸರ್, ಇನ್ನೆಷ್ಟೊತ್ತು ಮಾಡ್ಬೋದು? ಟೈಮ್ ಇದೆ? ಆಲ್ಮೋಸ್ಟ್ ಆಗಿದೆ ಸರ್. ಮೇ ಬಿ ನಾವು ಆಗಿದೆ ಅಲ್ವಾ? ಹಾ ಓಕೆ, ಹಾಗಾದ್ರೆ ಇದು ಇಲ್ಲಿಗೆ ನಾವು ಎಂಡ್ ಅಪ್ ಮಾಡೋಣಲ್ಲ? ಇಲ್ಲೇ ಎಂಡ್ ಅಪ್ ಓಕೆ, ಸರ್. ಇನ್ನೊಂದು ಮತ್ತೆ 5 minutes ಅಷ್ಟೇ ನಾ ತಗೊಳ್ತೀನಿ. ಓಕೆ ಓಕೆ, ಸರ್ UC ಮತ್ತೆ ಓಕೆನಾ? ಟ್ರಾನ್ಸಿಟ್ ಹೇಳೋದಲ್ವಾ ಸರ್? ಅದು Transit ಬಿಟ್ಟು- ನೆಕ್ಸ್ಟ್ ಇನ್ನೊಂದು ಸೆಷನ್ ನಾವು ಪಾರ್ಟ್ 2 ಅಂತ ಮಾಡ್ತೀವಿ ಮ್ಯಾಮ್. ಅವಾಗ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಟುಡೇ ವಿಲ್ ನಾಟ್ ಟೆಲ್ ಸರ್. ಟುಡೇ ವಿ ಡೋಂಟ್ ಹ್ಯಾವ್ ಮಚ್ ಟೈಮ್. ಆಲ್ರೆಡಿ ಪಾರ್ಟಿಸಿಪೆಂಟ್ಸ್ ಬಿಡ್ತಾ ಇದ್ದಾರೆ ಮೀಟಿಂಗ್. ಸೊ ಸರ್, ಓಕೆ ಲೆಟ್ ದಿಸ್ ಸರ್. ರೀಚ್ ಎವ್ರಿಒನ್, ದಟ್ಸ್ ವೈ. ಓಕೆ ಸರ್, ಸರ್. ಹಾ ಸರ್. ಹಾ ಸರ್. ಸರ್, ನಮ್ದು ಸ್ವಲ್ಪ ಕ್ಲಿಯರ್ ಮಾಡಿ ಸರ್. ನಮ್ದು GHS ಕುಸಗಲ್ ಹಾ ಸರ್. ಸರ್, ನಾವು ಇದುವರೆಗೂ ಡ್ಯಾಶ್ ಬೋರ್ಡ್ ಅಲ್ಲಿ ಏನು ಅಪ್ಡೇಟ್ ಮಾಡಿಲ್ಲ. ಯಾಕೆಂದ್ರೆ ಅದು ಮೊದ್ಲಿದ್ದು ಇನ್ಆಕ್ಟಿವ್ ಆಗಿದೆ ಮೇಲ್. ಓಕೆ. ಪ್ಲಸ್ ಯಾವ್ದು ಯೂಸರ್ ID ಪಾಸ್ವರ್ಡ್ ಯಾವ್ದು ವರ್ಕ್ ಆಗ್ತಿಲ್ಲ ಸರ್. ಅವರು HM ಚೇಂಜ್ ಆಗಿದ್ದಾರೆ, ಹ್ಮ್ ಫೋನ್ ನಂಬರ್ ಎಲ್ಲ ಚೇಂಜ್ ಆಗಿದೆ, ನೋಡಲು ಚೇಂಜ್ ಆಗಿದ್ದಾರೆ. ಓಕೆ ಸರ್, ಓಕೆ, ಅದ್ರ ಬಗ್ಗೆ ನೋಡೋಣ ಅಂತೆ. ಒಂದೇ ಸೆಕೆಂಡ್ ಸರ್. ಈಗ ಇಲ್ಲಿ ಸಬ್ಮಿಟ್ ಅಡಿಷನಲ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ, ಇಲ್ಲಿ ಹೋಗ್ತೀವಿ ನಾವು. ಇಲ್ಲಿ ಹೋದ್ರೆ ಎಂಟರ್ ನ್ಯೂ ಇಮೇಲ್ ID ಇದೆ. ಈಗ ನಾವು ಡ್ಯಾಶ್ ಬೋರ್ಡ್ ಅಕ್ಸೆಸಿಬಲ್ ಇದ್ದು ನಾವು ಹೊಸದಾಗಿ ಮೇಲ್ ಚೇಂಜ್ ಮಾಡ್ತಾ ಇದ್ರೆ ನಮ್ಮ ಸ್ಕೂಲ್ ID ನ, ಸಪೋಸ್ ಸ್ಕೂಲ್ ಮೇಲು, ATL ಮೇಲು, HM ಮೇಲು ಒಂದೇ ಇರುತ್ತೆ. ಅಂತ ಟೈಮಲ್ಲಿ HM ಟ್ರಾನ್ಸ್ಫರ್ ಆದ್ರೂ ಅವ್ರ ಮೇಲೆಲ್ಲ ಇದೆ ಅಂತ ಹೇಳಿದ್ರೆ ಆಗ ನಾವು ಅವ್ರು ಬೇರೆ ಸ್ಕೂಲಿಗೆ ಹೋಗಿರ್ತಾರೆ, ಪದೇ ಪದೇ OTP ಕೇಳಕ್ಕಾಗೋದಿಲ್ಲ, ಮತ್ತೆ ನಮ್ಮ ಸ್ಕೂಲಿಂದ ಮಾಡೋಕ್ಕೂ ಬರೋದಿಲ್ಲ. ಅಂತ ಟೈಮಲ್ಲಿ ನಾವು ಮೇಲನ್ನ ಚೇಂಜ್ ಮಾಡಕ್ಕೆ ಇಲ್ಲಿ ಅವ್ರ ಮೇಲಲ್ಲೇ ಲಾಗಿನ್ ಆಗ್ಬಿಟ್ಟು ಇಲ್ಲಿ ನಾವು ರಿಪೋರ್ಟ್ ಯಾವುದು ಡ್ಯಾಶ್ ಬೋರ್ಡ್ಗೆ ಲಾಗಿನ್ ಆಗ್ಬಿಟ್ಟು ಇಲ್ಲಿ ಮೇಲ್ ಚೇಂಜ್ ಮಾಡ್ಕೋಬಹುದು. ನಮ್ಮ ಹೊಸ ಮೇಲನ್ನ ಇಲ್ಲಿ ಹಾಕ್ಬಹುದು, ಹಾಗೆ ಕಾಂಟ್ಯಾಕ್ಟ್ ನಂಬರ್ನು ಇಲ್ಲಿ ಅಪ್ಡೇಟ್ ಮಾಡ್ಬೋದು ಅಥವಾ ರಿಜಿಸ್ಟರ್ ಮಾಡ್ಬೋದು. ಇದು ಒಂದು ಅವಕಾಶ. ಯಾವಾಗ ಮೊದ್ಲಿಂದ ನಮಗೆ ಇನ್ಆಕ್ಟಿವ್ ಇದೆ, ಹಳೆ ಆಕ್ಟಿವ್ ಮೇಲ್ ಇದೆ. ಗೊತ್ತಿದ್ದು, ಹಳೆ ಕಾಂಟ್ಯಾಕ್ಟ್ ನಂಬರ್ ಗೊತ್ತಿದ್ದು ಡ್ಯಾಶ್ ಬೋರ್ಡ್ಗೆ ಲಾಗಿನ್ ಹಾಕಿ ಅವಕಾಶ ಇದ್ದು
ಅದನ್ನ ನಾವು ಮೇಲ್ನ ಚೇಂಜ್ ಮಾಡ್ತಾ ಇದೀವಿ. ಈಗ ಸ್ಕೂಲಿಗೆ ಬೇಕಾದಷ್ಟು ಮೇಲ್ಗಳು ಬರ್ತಾ ಇರ್ತವೆ. ATLದು ನೋಡಕ್ ಆಗೋದಿಲ್ಲ ಅಂತ ಹೇಳಿದ್ರೆ ATLಗೆ ಸಪ್ರೇಟ್ ಆಗಿ ಮೇಲ್ ಅನ್ನ ನಾವು ಮಾಡ್ಬೋದು. ನಾವು ಹಾಗೆ ಮಾಡ್ಕೊಂಡಿದೀವಿ. ATLಗೆ ಒಂದು ಮೇಲ್ ಮಾಡ್ಕೊಂಡಿದೀವಿ, ಸ್ಕೂಲಿಗೆ ಒಂದು ಮೇಲ್ ಇದೆ. ATLಗೆ ATL ರಿಲೇಟೆಡ್ ಮಾತ್ರ ಬರುತ್ತೆ, ಅದನ್ನ ನಾವು ಚೇಂಜ್ ಮಾಡ್ಕೋಬಹುದು, ಅಪ್ಡೇಟ್ ಅಥವಾ ರಿಜಿಸ್ಟರ್ ಮಾಡಬಹುದು. ಇಲ್ಲಿ ಇದು ಅಕ್ಸೆಸಿಬಲ್ ಇದ್ದಾಗ, ಅಂದ್ರೆ ಡ್ಯಾಶ್ ಬೋರ್ಡ್ಗೆ ಲಾಗಿನ್ ಆಗಕ್ಕೆ ಸಾಧ್ಯ ಆದಾಗ ಮಾತ್ರ. ಈಗ ಡ್ಯಾಶ್ ಬೋರ್ಡ್ಗೆ ಲಾಗಿನ್ ಆಗಕ್ಕೆ ಸಾಧ್ಯ ಇಲ್ದಿದ್ದಾಗ ಏನ್ ಮಾಡ್ಬೇಕು ಅಂದ್ರೆ, ಈಗ ನಾನು ಡ್ಯಾಶ್ ಬೋರ್ಡ್ ಇಂದ ಲಾಗೌಟ್ ಆಗ್ತಾ ಇದ್ದೀನಿ. ಸಿದ್ದೇಶ್ ಸರ್ ಅವರ ಗೋಕುಲ್ ಸ್ಕೂಲಿನ ಡ್ಯಾಶ್ ಬೋರ್ಡ್ ಅನ್ನು ಓಪನ್ ಮಾಡ್ಕೊಂಡಿದ್ವಿ. ಈಗ ನಾನು ಇಲ್ಲಿ ನಾವು ಪಾಸ್ವರ್ಡ್ ಅನ್ನು ಕೂಡ ಚೇಂಜ್ ಮಾಡ್ಕೋಬಹುದು. ಈಗ ಯಾರಿಗಾದ್ರೂ ಪಾಸ್ವರ್ಡ್ ಕೊಟ್ಟಿರ್ತೀವಿ, ಅವ್ರ ಹತ್ರ ನಾವೇನಾದ್ರು ವರ್ಕ್ ಮಾಡಿಸಿರ್ತೀವಿ, ಅಥವಾ ಹಳೆ HM ATL ಇನ್ಚಾರ್ಜ್ ಯೂಸ್ ಮಾಡ್ತಾ ಇದ್ರು, ನಾವು ಪಾಸ್ವರ್ಡ್ ಚೇಂಜ್ ಮಾಡಬೇಕು. 3 months 4 months ಅದೇ ಚೇಂಜ್ ಮಾಡಕ್ ಕೇಳುತ್ತೆ ಸೆಕ್ಯೂರಿಟಿ ರೀಸನ್ಗೆ. ಅಥವಾ ನಾವು ರೀಸೆಂಟ್ ಆಗಿ ಪಾಸ್ವರ್ಡ್ ಅನ್ನು ಚೇಂಜ್ ಮಾಡ್ತಾ ಇರ್ಬೋದು. ಇಲ್ಲಿ ಲಾಗೌಟ್ ರೈಟ್ ಸೈಡ್ ಕಾರ್ನರ್ ಅಲ್ಲಿ ನಾವು ಲಾಗೌಟ್ ಆಗ್ಬಹುದು. ಇಲ್ಲಿ ಮೇಲ್ಗಡೆ ಅಪ್ಲಿಕೇಶನ್ ID ಇದೆ, ಪಾಸ್ವರ್ಡ್ ಇದೆ, ಶೋ ಪಾಸ್ವರ್ಡ್ ಇದೆ, ಮತ್ತೆ ಕ್ಯಾಪ್ಚಾ ಬರುತ್ತೆ, ಫರ್ಗಾಟ್ ಪಾಸ್ವರ್ಡ್ ಇದೆ. ಫರ್ಗಾಟ್ ಪಾಸ್ವರ್ಡ್ ಅನ್ನ ಕೊಟ್ರೆ ನಮಗೆ ಪಾಸ್ವರ್ಡ್ ಮರ್ತೋಗಿದೆ, ಸದ್ಯಕ್ಕೆ ನಾವು ATL ಡ್ಯಾಶ್ ಬೋರ್ಡ್ಗೆ ಲಾಗಿನ್ ಆಗಿಲ್ಲ ಅಂತ ಹೇಳಿದಾಗ ನಾವು ಇಲ್ಲಿ ನಮ್ಮ ATL ಯುನಿಕ್ ID ಅಥವಾ ಏನು ATL ಕೋಡ್ ಅಂತ ಹೇಳ್ತೀವಿ ಅದನ್ನ ಓಕೆ ಕೊಟ್ಟು ಸಬ್ಮಿಟ್ ಕೊಟ್ರೆ ನಮ್ಮ ಒಂದು ಇದಕ್ಕೆ ಇಮೇಲ್ ಐಡಿಗೆ ಪಾಸ್ವರ್ಡ್ ಲಿಂಕ್ ಹೋಗುತ್ತೆ, OTP ಹೋಗುತ್ತೆ. ಆ OTPನ ನಾವು ಇಲ್ಲಿ ಎಂಟ್ರಿ ಮಾಡಿಬಿಟ್ಟು ಸಬ್ಮಿಟ್ ಕೊಟ್ರೆ ಪಾಸ್ವರ್ಡ್ ಚೇಂಜ್ಗೆ ಅವಕಾಶ ಆಗುತ್ತೆ. ಇದು ಪಾಸ್ವರ್ಡ್ ಚೇಂಜ್ ಮಾಡುವಂತಹ ವಿಧಾನ ಆಗಿರುತ್ತೆ. ಪಾಸ್ವರ್ಡ್ ಗೊತ್ತಿಲ್ಲದವು ಕೂಡ ನಾವು ಆ ರೀತಿ ಮಾಡಿಬಿಟ್ಟು ನಾವು ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು. ಇಲ್ಲಿ ಈಗ ಸರ್ ಒಂದಿಬ್ರು ಕೇಳಿದ್ರು, ಹ್ಯಾವಿಂಗ್ ಟ್ರಬಲ್ ಇನ್ ಯೂಸಿಂಗ್ ಪೋರ್ಟಲ್, ಆಲ್ ಯೂಸರ್ಸ್ ಪ್ಲೀಸ್ ಯೂಸ್ ATL ಯುನಿಕ್ ID ಆಸ್ ಯೂಸರ್ ನೇಮ್. ಫಸ್ಟ್ ಟೈಮ್ ಯೂಸರ್ಸ್, ಫಸ್ಟ್ ಟೈಮ್ ನಾವು ಲಾಗಿನ್ ಆಗ್ತಾ ಇದೀವಿ ATL ಡ್ಯಾಶ್ ಬೋರ್ಡ್ಗೆ ಅಂತ ಹೇಳಿದ್ರೆ ATL ಯುನಿಕ್ ಐಡಿನೇ ಪಾಸ್ವರ್ಡ್ ಆಗಿ ಮತ್ತೆ ಲಾಗಿನ್ ಯೂಸರ್ ID ಆಗಿ ಯೂಸ್ ಮಾಡಬೇಕಾಗುತ್ತೆ. ಮೇಲ್ಗಡೆ ಯೂಸರ್ ID ATL ಯುನಿಕ್ ID ಅಥವಾ ATL ಕೋಡ್ ಅಂತ ಹಾಕ್ತಿವಲ್ವಾ, ಅದನ್ನೇ ಪಾಸ್ವರ್ಡ್ ಆಗಿ ಯೂಸ್ ಮಾಡಬೇಕು ಫಸ್ಟ್ ಟೈಮ್ ಆದಾಗ. ಆಮೇಲೆ ಪಾಸ್ವರ್ಡ್ ಕ್ರಿಯೇಟ್ ಮಾಡಕ್ಕೆ ಲಿಂಕ್ ಬಿಡ್ತಾರೆ. ಟು ಎನ್ಹಾನ್ಸ್ ಡಾಟಾ ಸೆಕ್ಯೂರಿಟಿ ಅ 2-factor ಅಥೆಂಟಿಕೇಶನ್ ಹ್ಯಾಸ್ ಬಿನ್ ಪುಟ್ ಇನ್ ಪ್ಲೇಸ್. ಅಥೆಂಟಿಕೇಶನ್ ಇರುತ್ತೆ. ಅಥೆಂಟಿಕೇಶನ್ ಹೇಗಿರುತ್ತೆ ಅಂತ ಹೇಳಿದ್ರೆ OTP ನಮ್ಮ ಮೇಲ್ ID ಹೋಗುತ್ತೆ, ಮೇಲಿಂದ OTP ನಾವು ಇಲ್ಲಿ ಫೀಡ್ ಮಾಡಿಬಿಟ್ಟು ನಾವು ಲಾಗಿನ್ ಆಗಬೇಕಾಗುತ್ತೆ. ಪೋಸ್ಟ್ ಎಂಟರಿಂಗ್ ಯುವರ್ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಅಂಡ್ OTP ವಿಲ್ ಬಿ ಸೆಂಟ್ ಟು ಯುವರ್ ಸ್ಕೂಲ್ ರಿಜಿಸ್ಟರ್ ಇಮೇಲ್ ID. ಟು ಅಪ್ಡೇಟ್ ಯುವರ್ ಸ್ಕೂಲ್ಸ್ ರಿಜಿಸ್ಟರ್ಡ್ ಇಮೇಲ್ ID ಫಿಲ್ ಅಪ್ ದಿಸ್ ಫಾರ್ಮ್. ಇಲ್ಲಿದೆ ನೋಡಿ, ನಮ್ಮ ಇಮೇಲ್ ID ಗೊತ್ತಿಲ್ಲ, ಏನು ಗೊತ್ತಿಲ್ಲ, ನಾವು ಅದನ್ನ ಅಪ್ಡೇಟ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಕ್ಲಿಕ್ ಟು ಓಪನ್ ಫಾರ್ಮ್ ಅಂತಿದೆ. ಇಲ್ಲಿ ನಾವು ಫಾರ್ಮ್ ಅನ್ನ ಓಪನ್ ಮಾಡಿದ್ರೆ ಗೂಗಲ್ ಫಾರ್ಮ್ ಓಪನ್ ಆಗುತ್ತೆ. ಯಾರ್ಯಾರಿಗೆ ATLಗೆ ಲಾಗಿನ್ ಆಗಕ್ಕಾಗ್ತಿಲ್ಲ, ಹಳೆ ಮೇಲ್ ID ಯೂಸ್ ಆಗ್ತಾ ಇಲ್ಲ, ಫೋನ್ ನಂಬರು OTP ಬರ್ತಾ ಇಲ್ಲ ಅಂತವರು ಇಲ್ಲಿ ಗೂಗಲ್ ಫಾರ್ಮ್ ಅನ್ನ ಫಿಲ್ ಮಾಡಬೇಕು. ನೇಮ್ ಆಫ್ ದ ಸ್ಕೂಲ್, ATL ಲಾಗಿನ್ ಅಲ್ಲ, ATL ಅಟಲ್ ಇನೋವೇಷನ್ ಮಿಷನ್ ಅಥವಾ ATL ಲೀಸ್ಟ್ ಏನಿದೆ, ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ಲೀಸ್ಟ್ ಏನಿದೆ ಅಲ್ಲಿ ಹೇಗೆ ನೇಮ್ ಇದೆ ಆ ತರನೇ ನೇಮ್ ಹಾಕ್ಬೇಕಾಗುತ್ತೆ. ಸ್ಕೂಲ್ ನೇಮ್ ಚೇಂಜ್ ಆಗಿದ್ರೆ ಅದನ್ನ ಅಪ್ಡೇಟ್ ಮಾಡಬಾರ್ದು, ಅಲ್ಲೇನಿತ್ತು ಅದೇ ಹಾಕ್ಬೇಕಾಗುತ್ತೆ. ATL ಕೋಡನ್ನು ನಾವು ಹಾಕ್ಬೇಕು. ಅದೇ UDIS ಅನ್ನು ಕೂಡ ನಾವು ಇಲ್ಲಿ ರೈಟ್ ಅಪ್ ಮಾಡಬೇಕಾಗುತ್ತೆ. ಆಮೇಲೆ ಯಾವ ಡಿಸ್ಟ್ರಿಕ್ಟ್ ನಮ್ದು, ಸ್ಟೇಟ್ ಯಾವ್ದಿಲ್ಲಿ ಡ್ರಾಪ್ ಡೌನ್ ಬಾಕ್ಸ್ ಇಂದ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಆಮೇಲೆ ಕಾಂಟ್ಯಾಕ್ಟ್ ನಂಬರ್ ಯಾರ್ದು, ATL ಸ್ಕೂಲ್ ಕಾಂಟ್ಯಾಕ್ಟ್ ನಂಬರ್ ಅನ್ನ ಹಾಕ್ತೀವಿ. ಪ್ರಿಫರಬಲಿ ವಾಟ್ಸ್ಆಪ್ ಅಂಡ್ ಟೆಲಿಗ್ರಾಮ್ ನಂಬರ್ ಅಂತ ಇದೆ. ನಾವು ಇಲ್ಲಿ ಯಾರು ಅಕ್ಸೆಸಿಬಲ್ ಇರ್ತಾರೆ, HMಗೆ ತುಂಬಾ ವರ್ಕ್ ಜಾಸ್ತಿ ಇರುತ್ತೆ, ಅವರು ಪದೇ ಪದೇ ಕಾಂಟ್ಯಾಕ್ಟ್ ಮಾಡಕ್ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ATL ಇನ್ಚಾರ್ಜ್ ನಂಬರ್ನೇ ಕೊಡ್ಬಹುದು. ಇಲ್ಲ ಅಂತ ಹೇಳಿದ್ರೆ HM ನಂಬರೇ ಬೆಟರ್ ಆಗಿರುತ್ತೆ. ATL ಸ್ಕೂಲ್ ಇಮೇಲ್ ID, ಸ್ಕೂಲ್ ಇಮೇಲ್ ID ಅಂತ ಹೇಳಿದ್ರೆ ATL ಸ್ಕೂಲ್ ಇಮೇಲ್ ID, ಸ್ಕೂಲಿಂದ ಇಮೇಲ್ ID ಹಾಕ್ಬೇಕು. ಪ್ರಿನ್ಸಿಪಾಲ್ದು ನೇಮ್ ಅನ್ನ ಹಾಕ್ಬೇಕು ನಾವಿಲ್ಲಿ. ಆಮೇಲೆ ಪ್ರಿನ್ಸಿಪಲ್ ಅವರ ಮೇಲ್ ID ನ ಇಲ್ಲಿ ಹಾಕ್ಬೇಕು. ಪ್ರಿನ್ಸಿಪಲ್ ಅಥವಾ HM ಅಥವಾ ವೈಸ್ ಪ್ರಿನ್ಸಿಪಲ್ ಆಗಿರ್ತಾರೆ. ಪ್ರಿನ್ಸಿಪಲ್ ಕಾಂಟ್ಯಾಕ್ಟ್ ನಂಬರ್ ಹಾಕ್ಬೇಕು. ATL ಇನ್ಚಾರ್ಜ್ ನೇಮ್ ಹಾಕ್ಬೇಕು. ಅವರ ಇಮೇಲ್ ID ಹಾಕ್ಬೇಕು. ಅವರ ಕಾಂಟ್ಯಾಕ್ಟ್ ನಂಬರ್ ಅನ್ನು ಹಾಕ್ಬೇಕು. ಮೀನ್ಸ್ ATL ಇನ್ಚಾರ್ಜ್ ಕಾಂಟ್ಯಾಕ್ಟ್ ನಂಬರು, ATL ಇನ್ಚಾರ್ಜ್ ಅವರ ವಾಟ್ಸ್ಆಪ್ ನಂಬರ್ ಅನ್ನ ಇಲ್ಲಿ ಹಾಕ್ಬೇಕಾಗುತ್ತೆ. ಹಾಕ್ಬಿಟ್ಟು ನಾವು ಸಬ್ಮಿಟ್ ಕೊಟ್ರೆ ಇಲ್ಲಿ ಅಪ್ಲೋಡ್ ದ ನ್ಯೂ ಡೀಟೇಲ್ಸ್ ಇನ್ ದ ಸ್ಕೂಲ್ ಲೆಟರ್ ಹೆಡ್ ಸೈನ್ಡ್ ಅಂಡ್ ಸ್ಟಾಂಪ್ಡ್ ಬೈ ದ ಪ್ರಿನ್ಸಿಪಾಲ್, HM ಆರ್ ವೈಸ್ ಪ್ರಿನ್ಸಿಪಾಲ್. ಇದನ್ನ ನಾವು ಅಪ್ಲೋಡ್ ಮಾಡ್ತು ಅಂತ ಹೇಳಿದ್ರೆ ಲೆಟರ್ ಹೆಡ್ ಅಲ್ಲಿ ಖಂಡಿತವಾಗಿಯೂ ನಿಮ್ಮ ಎಲ್ಲಾ ಪ್ರಾಬ್ಲಮ್ಗೆ ಸಾಲ್ವ್ ಆಗುತ್ತೆ. ಇದಕ್ಕೆ ಕ್ವೈರಿ ಸೊಲ್ಯೂಷನ್ ಹೋಗುವಂತ ಅವಶ್ಯಕತೆ ಇಲ್ಲ. ನಾವು ಇಲ್ಲೇ ನಾವು ಚೇಂಜ್ ಮಾಡ್ಕೋಬಹುದು. ಈಗ ನಮ್ಮಲ್ಲಿ ಕೊಪ್ಪದೊಂದು ಸ್ಕೂಲಿನ ಇದೇ ತರ ಪ್ರಾಬ್ಲಮ್ ಆಗಿತ್ತು. ಮತ್ತೆ ಇವ್ರದ್ದು ಸಿದ್ದೇಶ್ ಸರ್ದು ಪರವಾಗಿಲ್ಲ, ಅವ್ರದ್ದು ಬರೀ ಪಾಸ್ವರ್ಡ್ ಮಾತ್ರ ಮರ್ತೋಗಿತ್ತು, ಅದನ್ನ ಚೇಂಜ್ ಮಾಡ್ಕೊಂಡ್ವಿ. ಕೆಲವ್ರದ್ದು ಮೇಲ್ ID ನೇ ಇಲ್ಲ ಅಂತ ಹೇಳಿದ್ರೆ
ಹಳೆ ಮೇಲ್ ಐ ಡಿ ATL ಕೊಟ್ಟಿರುವಂತ ಮೇಲ್ ಐ ಡಿ ಗೊತ್ತೇ ಇಲ್ಲ, ಮರ್ತೋಗಿದೆ, ಪ್ರಿನ್ಸಿಪಾಲ್ ಚೇಂಜ್ ಆಗಿದ್ದಾರೆ, ATL ಇನ್ಚಾರ್ಜ್ ಚೇಂಜ್ ಆಗಿದ್ದಾರೆ, ಅವರು ಮರ್ತ್ ಬಿಟ್ಟಿರ್ಬೋದು, ತುಂಬಾ ಟೈಮ್ ಇಂದ ಯೂಸ್ ಮಾಡದೆ. ಅಂತ ಟೈಮಲ್ಲಿ ನಾವು ಹೊಸ ಮೇಲ್ ಅನ್ನ, ಹೊಸ ಕಾಂಟ್ಯಾಕ್ಟ್ ನಂಬರು, ಹೊಸ ಪ್ರಿನ್ಸಿಪಲ್ ಅವ್ರದ್ದೆಲ್ಲಾ ಮಾಹಿತಿಯನ್ನು ಕೂಡ ಈ ಗೂಗಲ್ ಫಾರ್ಮ್ ಅಲ್ಲಿ ಫಿಲ್ ಮಾಡಿ, ಅದು ಫಿಲ್ ಮಾಡ್ಬೇಕಾದ್ರೆ ಮುಂಚೆ ಲೆಟರ್ ಅಲ್ಲಿ ಎಲ್ಲಾ ಡೀಟೇಲ್ಸ್ ಮೇಲ್ಗಡೆ ಏನ್ ಡೀಟೇಲ್ಸ್ ಇದೆ ಆ ಡೀಟೇಲ್ಸ್ ನೆಲ್ಲ ಟೈಪ್ ಮಾಡಿಬಿಟ್ಟು ಒಂದು ಸೈನ್ ಮಾಡಿಬಿಟ್ಟು HM ಇಂದ ಇಲ್ಲಿ ಸಬ್ಮಿಟ್ ಕೊಟ್ರೆ ಖಂಡಿತವಾಗ್ಲೂ 1 ವೀಕ್ ಒಳಗಡೆ ಹೊಸ ಅಪ್ಡೇಟೆಡ್ ಮೇಲಿಗೆ ಮೆಸೇಜ್ ಬರುತ್ತೆ. ಆಮೇಲೆ ನಾವು ಡ್ಯಾಶ್ ಬೋರ್ಡ್ಗೆ ಲಾಗಿನ್ ಆಗ್ಬಹುದು. ಓಕೆ, ಇನ್ನೇನಾದ್ರೂ ಡೌಟ್ಸ್ ಇದ್ರೆ ಕೇಳಿ. ಇಲ್ಲಿಗೆ ನಾವು ಈ ದಿನದ ಸೆಷನ್ ಅನ್ನ ಮುಗಿಸೋಣಂತೆ. ಮನೋಜ್ ಸರ್. ಸರ್ ನಿಮ್ದು ಸರ್ ಸರ್ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀರಾ ಸರ್? ತಮ್ಗೆ ಏನು ಡೌಟ್ ಬಂದ್ರೆ ನಿಮ್ಗೆ ಕಾಲ್ ಮಾಡ್ತೀವಿ. ಕಾಂಟ್ಯಾಕ್ಟ್ ನಂಬರು ಚಾಟ್ ಬಾಕ್ಸ್ ಅಲ್ಲಿ ನಾನು ಹಾಕ್ತೀನಿ ನೋಡಿ, ಏನಾದ್ರು ಇದ್ರೆ. ಸೊ ಬೇರೆ ಏನಾದ್ರು ಕ್ವಾರೀಸ್ ಇದೆಯಾ? ಎನಿಬಡಿ ಎಲ್ಸ್? ಸರ್ ಹಾ ಹಲೋ ಸರ್. ಸರ್, ನಾನು ಬಸವಣ್ಣ ಮೊರಾರ್ಜಿ ಕೊಡಗಿನಿಂದ ಸರ್. ಹಾ ಸರ್, ಹೇಳಿ ಸರ್. ಸರ್, ಯೂಸರ್ ಐಡಿ ಪಾಸ್ವರ್ಡ್ ಒಂದ್ಸಲಿ ಅದು ಇದಾದ್ಮೇಲೆ ಅದನ್ನ ಚೇಂಜ್ ಮಾಡಂಗಿಲ್ವಾ ಸರ್? ಮಾಡ್ಬೋದು ಸರ್. ಯೂಸರ್ ಐಡಿ ಅದು ಸೇಮ್ ಒಂದೇ ಇರುತ್ತೆ. ATL ಹಾ. ಯುನಿಕ್ ಐಡಿನ ಯೂಸರ್ ಐಡಿ, ಅದು ಚೇಂಜ್ ಆಗೋದಿಲ್ಲ. ಪಾಸ್ವರ್ಡ್ ಚೇಂಜ್ ಮಾಡ್ಕೋಬಹುದು ಸರ್. ಈಗ ತೋರಿಸೋದಲ್ಲ, ರೈಟ್ ಸೈಡ್ ಅಲ್ಲಿ ಚೇಂಜ್ ಪಾಸ್ವರ್ಡ್ ಬರುತ್ತೆ. ನಾವು ಡ್ಯಾಶ್ ಬೋರ್ಡ್ ಲಾಗಿನ್ ಆದ್ರೆ ಅಲ್ಲಿ ಚೇಂಜ್ ಮಾಡ್ಕೋಬಹುದು. ಓಕೆ ಇಲ್ಲ ಅಂದ್ರೆ ಸರ್. ಪಾಸ್ವರ್ಡ್ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವು ಫರ್ಗಟ್ ಪಾಸ್ವರ್ಡ್ ಕೊಟ್ಬಿಟ್ಟು ಚೇಂಜ್ ಮಾಡ್ಕೋಬಹುದು. ಹೊಸ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋಬಹುದು ಸರ್. ಓಕೆ ಸರ್, ನಾನು ಡ್ಯಾಶ್ ಬೋರ್ಡ್ ಅಪ್ ಟು ಡಿಸೆಂಬರ್ ವರೆಗೆ ಅಪ್ಲೋಡ್ ಮಾಡಿದ್ದೀನಿ ಸರ್. ಓಕೆ ಸರ್, ಓಕೆ ಓಕೆ. ಈಗ ಚೇಂಜ್ ಮಾಡ್ಬೋದು, ಈಗಲೂ ಕೂಡ ಲಾಗಿನ್ ಆಗ್ಬಿಟ್ಟು ಪಾಸ್ವರ್ಡ್ ಅನ್ನು ಚೇಂಜ್ ಮಾಡ್ಕೋಬಹುದು ಸರ್. ಸೊ ಬೇರೆ ಏನಾದ್ರು ಕ್ವಾರೀಸ್ ಇದ್ರೆ ಕೇಳ್ಬೋದು. ಇಟ್ಸ್ ಆಲ್ಮೋಸ್ಟ್ 3:30. ಸೊ ನೆಕ್ಸ್ಟ್ ವೀಕ್ ಸೆಷನ್ ಇದ್ರದ್ದು ಪಾರ್ಟ್ 2 ನಾವು ಮಾಡ್ತೀವಿ. ಟ್ರಾನ್ಸ್ ಯಾವ ರೀತಿ ಅಪ್ಡೇಟ್ ಮಾಡಬೇಕು, ಇಲ್ಲ ನಿಮ್ಗೆ ಬೇರೆ ಬೇರೆ ಏನಾದ್ರು ಕ್ವಾರೀಸ್ ಇದ್ರು ಕೂಡ ಅದು ನೀವು ಚೆಕ್ ಮಾಡಿಬಿಟ್ಟು, ಆಕ್ಚುಲಿ ನಾವು ಪ್ರಾಕ್ಟಿಕಲ್ ಆಗಿ ಮಾಡುವಾಗನೇ ನಮಗೆ ಪ್ರಾಬ್ಲಮ್ಸ್ ಗೊತ್ತಾಗೋದು. ಸೆಷನ್ ನೋಡುವಾಗ ಈಸಿ ಅನ್ಸುತ್ತೆ, ಬಟ್ ನಾವು ಮಾಡುವಾಗ ನಿಮ್ಗೆ ಏನಾದ್ರು ಸಮಸ್ಯೆಗಳು ನೀವು ಎದುರು ಬರ್ತೀರಾ. ಸೊ ಅವಾಗ ನೀವು ಆ ಪ್ರಾಬ್ಲಮ್ಸ್ನ ನೆಕ್ಸ್ಟ್ ಸೆಷನ್ ಅಲ್ಲಿ ನೀವು ಕೇಳ್ಬೋದು. ಸೊ ಥ್ಯಾಂಕ್ ಯು ಸಂದೇಶ್ ಸರ್ ಫಾರ್ ಕಂಡಕ್ಟಿಂಗ್ ದಿಸ್ ಸೆಷನ್. ಥ್ಯಾಂಕ್ ಯು ಸರ್ ಫಾರ್ ಅಪರ್ಚುನಿಟಿ. ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಳ್ತೀನಿ. ಏನಾದರೂ ಕ್ವೈರೀಸ್ ಇದ್ರೆ ಖಂಡಿತವಾಗ್ಲೂ ಕಾಲ್ ಮಾಡಿ, ಅಥವಾ ಇನ್ನೊಂದು ಸೆಷನ್ ಅಲ್ಲಿ ಅದನ್ನ ಡಿಸ್ಕಸ್ ಮಾಡೋಣ ಅಂತೆ. ಸೊ ಥ್ಯಾಂಕ್ ಯು ವಿಜ್ಞಾನಾಶ್ರಮ್, ಯುನಿಸೆಫ್ ಅಂಡ್ SSK. ಮತ್ತೆ ಈ ದಿನ ಎಲ್ಲ ಪೇಷನ್ಸ್ ಆಗಿ ಕೇಳಿದಕ್ಕೆ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು. ಎಲ್ಲ ಅಟಲ್ ಟಿಂಕರಿಂಗ್ ಲ್ಯಾಬ್ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗಲಿ. ನಮ್ಮ ಸ್ಟೇಟ್ ಇನ್ನೋವೇಷನ್ ಹಬ್ ಅಥವಾ ಏನೋ ಒಂದು ಏಮ್ ಇಟ್ಕೊಂಡು ಅಟಲ್ ಇನ್ನೋವೇಷನ್ ಮಿಷನ್ ವರ್ಕ್ ಮಾಡ್ತಾ ಇದೆ. ಅದಕ್ಕೆ ಆದಷ್ಟು ಜಾಸ್ತಿ ಕಾಂಟ್ರಿಬ್ಯೂಷನ್ ಅನ್ನು ನಾವು ಕೊಡೋಣ ಅಂತ ಹೇಳ್ತಾ ಹ್ಯಾಂಡ್ ಓವರ್ ಟು ದ ಮನೋಜ್ ಸರ್. ಥ್ಯಾಂಕ್ ಯು ಸರ್ ಫಾರ್ ಯುವರ್ ವಂಡರ್ಫುಲ್ ವರ್ಡ್ಸ್. ಮತ್ತೆ ಐ ಥಿಂಕ್ ವಿ ಕ್ಯಾನ್ ಕ್ಲೋಸ್ ದಿಸ್ ಸೆಷನ್ ಫಾರ್ ನೌ. ಎಲ್ರೂ ಒಂದ್ಸಲ ಡ್ಯಾಶ್ ಬೋರ್ಡ್ ಫಿಲ್ ಮಾಡಕ್ ಟ್ರೈ ಮಾಡಿ. ಏನಾದ್ರು ಕ್ವಾರೀಸ್ ಇದ್ರೆ ನೆಕ್ಸ್ಟ್ ಸೆಷನ್ ಅಲ್ಲಿ ನೋಡೋಣ. ದೆನ್ ಯಾ ನೆಕ್ಸ್ಟ್ ವೀಕ್ಗೆ ಎಲ್ರೂ ಜಾಯಿನ್ ಆಗ್ತೀರಾ ಅನ್ಕೊಂತೀನಿ, ಯಾಕಂದ್ರೆ ಅದಿನ್ನ ಇನ್ಫಾರ್ಮೇಟಿವ್ ಆಗಿರುತ್ತೆ. ಓಕೆ, ಸೊ ಐಲ್ ಜಸ್ಟ್ ಕ್ಲೋಸ್ ದಿ ಮೀಟಿಂಗ್ ನೌ. ಯು ಆಲ್ ಕ್ಯಾನ್ ಹೋಪ್ ಯು ಆಲ್ ಹ್ಯಾವ್ ಅಪ್ಡೇಟೆಡ್ ದಿ ಅಟೆಂಡೆನ್ಸ್ ಫಾರ್ಮ್. ಎಲ್ರೂ ಫಾರ್ಮ್ ಫಿಲ್ ಮಾಡಿದ್ದೀರಾ ಅನ್ಕೊಂತೀನಿ. ಥ್ಯಾಂಕ್ ಯು ಸರ್. ಸೊ ಅಟೆಂಡೆನ್ಸ್ ಫಾರ್ಮ್ ಸರ್ ಗೂಗಲ್ ಶೀಟ್ ಸರ್? ಗೂಗಲ್ ಶೀಟ್ ಕಳ್ಸಿದೆ. ಗೂಗಲ್ ಶೀಟ್ ಫಿಲ್ ಮಾಡಿದ್ದೀರಾ ಅನ್ಕೊಂತೀನಿ. ಮನೋಜ್ ಸರ್, ಹಾ ಸರ್. ಇದು ಲ್ಯಾಪ್ಟಾಪ್ ಅಲ್ಲಿ ನಾನು ನೋಡ್ತಾ ಇದ್ದೆ, ಇದರಲ್ಲಿ ನಿಮ್ದು ಅಟೆಂಡೆನ್ಸ್ ಫಾರ್ಮ್ ಎಲ್ಲಿ ಬಂದಿದೆ? ಲ್ಯಾಪ್ಟಾಪ್ ಇಲ್ಲಿ ಚಾಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಸರ್, ಪಾರ್ಟಿಸಿಪೆಂಟ್ಸ್ ಪಕ್ಕದಲ್ಲಿ. ಅದೇ ಅಲ್ಲಿ ಚಾಟ್ ಬಾಕ್ಸ್ ಹಾಕಿದ್ದೀನಿ. ಚಾಟ್ ನೀವು ಕ್ಲಿಕ್ ಮಾಡ್ಬಿಟ್ಟು ಒಂಚೂರು ಸ್ಕ್ರಾಲ್ ಮಾಡಿದ್ರೆ
ನಾನು ಕಂಟಿನ್ಯೂಸ್ ಆಗಿ ಫಾರ್ಮ್ ಕಳಿಸ್ತಾ ಇದೆ ಇನ್ ಬಿಟ್ವೀನ್ ಸೆಷನ್ ಅಲ್ಲಿ. ಬೇಕಂದ್ರೆ ಮತ್ತೊಮ್ಮೆ ಕಳಿಸ್ತೀನಿ ನಾನು. ಕಳ್ಸ್ರಿ ಸರ್, ಬಂದಿಲ್ಲ ನಂದ್ರಲ್ಲಿ, ಅದಕ್ಕೆ. ಇವಾಗ ಚೆಕ್ ಮಾಡಿ ಸರ್, ಕಳಿಸಿದ್ದೀನಿ. ರೈಟ್ ಸರ್, ಬಂತು. ಓಕೆ ಓಕೆ, ಸೊ ಆ ಫಾರ್ಮ್ ಕ್ಲಿಕ್ ಮಾಡಿಕೊಂಡು ಫಿಲ್ ಮಾಡಿ. ದೆನ್ ಲಾಸ್ಟ್ ವೀಕು ಅಷ್ಟೇ ಆಲ್ಮೋಸ್ಟ್ 66 ಪಾರ್ಟಿಸಿಪೆಂಟ್ಸ್ ಇದ್ರು. ಬಟ್ ಕೇವಲ 30-35 ಪಾರ್ಟಿಸಿಪೆಂಟ್ಸ್ ಮಾತ್ರ ಫಾರ್ಮ್ ಫಿಲ್ ಮಾಡಿದ್ರು. ನಾವ್ ಈ ಫಾರ್ಮ್ ನ ಡಯಟ್ ಆಫೀಸರ್ಸ್ ಗೆ ಶೇರ್ ಮಾಡ್ತಾ ಇರ್ತೀವಿ, ಸೊ ದಟ್ ದೇ ಕ್ಯಾನ್ ಫಾಲೋ ಅಪ್ ವಿತ್ ದೇರ್ ರೆಸ್ಪೆಕ್ಟಿವ್ ಕ್ಲಸ್ಟರ್ಸ್. ಸೊ ಫಾರ್ಮ್ ಫಿಲ್ ಮಾಡಿ. ನಮ್ಮ ಉದ್ದೇಶ ಏನಂದ್ರೆ ನಮ್ಮ ಈ ಪಾರ್ಟಿಸಿಪೆಂಟ್ಸ್ ನ ಇಂಪ್ರೂವ್ ಮಾಡ್ಬೇಕಂತ. ಓಕೆ, ಸೊ ಇವತ್ತು ನಮ್ಗೆ ಆಲ್ಮೋಸ್ಟ್ 20 ಮೆಂಬರ್ಸ್ ಎಕ್ಸ್ಟ್ರಾ ಜಾಯಿನ್ ಆಗಿದ್ರು. It was nice to see that participants increasing as day passes now. So last week ತನಕ ನಮ್ಗೆ ಅರೌಂಡ್ 60 to 70s ಇದ್ರು. ಇವಾಗ ಆಲ್ಮೋಸ್ಟ್ 80 to 90s ತನಕ ಪಾರ್ಟಿಸಿಪೆಂಟ್ಸ್ ಜಾಯಿನ್ ಆಗಿದ್ರು. ಮುಂದೆ ಹೋಪ್ಫುಲಿ ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು 3 ಡಿಜಿಟ್ ಮಾರ್ಕ್ ರೀಚ್ ಮಾಡ್ತೀವಿ ಅಂತ ನಂಬ್ಕೊಂಡು ಈ ಸೆಷನ್ ನ ಕ್ಲೋಸ್ ಮಾಡ್ಕೊಂತೀನಿ. ಓಕೆ, ಸೊ ಎಲ್ಲರೂ ಫಾರ್ಮ್ ಫಿಲ್ ಮಾಡಿದ್ರೆ ಅನ್ಕೊಂತೀನಿ. ಐ ಜಸ್ಟ್ ಕ್ಲೋಸ್ ದಿ ಸೆಷನ್ ನೌ. Thank you for joining. We'll come with the part 2 next week. Hopefully, you all will join the call. Thank you. Thank you, sir.